ನೀವೊಂದು ಮಾಹಿತಿ ಕೊಟ್ರಿ. ನಾನು ರಿಸರ್ಚ್ ಎಲ್ಲ ಮಾಡಿದಾಗ 450 ಸಿನಿಮಾ ಮಾಡಿದ್ದೀರಾ ಅಂತ, ಈಗ 700 ಆಗಿದೆ ಅಂತ. ಲಾಸ್ಟ್ ಪಿಕ್ಚರ್ ಮಾಡಿ ಆಯ್ತಪ್ಪ ಇನ್ನು ಮನೆಗೆ ಹೋಗೋಣ, ದೇವ್ರು ಕರೀತಾರೆ ಬಾಮ ಅಂದರೆ 1968 ಒಂದೇ ವರ್ಷದಲ್ಲಿ ಡೆಬ್ಯೂ ಮಾಡಿದ್ದೀರಾ 3 ಲ್ಯಾಂಗ್ವೇಜಲ್ಲಿ. ಫನ್ನಿ ಥಿಂಗ್ ಏನಂದರೆ, ಇದು ಒಂದು 7 days ಶೂಟಿಂಗ್ ಮಾಡಿದ್ದೀನಿ, 3 days ಸ್ಕೂಲ್ಗೆ ಹೋಗಿದ್ದೀನಿ. ನನಗೆ ತುಂಬ ಡ್ರೀಮ್ ಇತ್ತು ಒಂದು ತಿನ್ನಬೇಕು ಅಂತ. ಏನಂದರೆ ಬನ್ ಬಟರ್ ಜಾಮ್. ನಮ್ಮಲ್ಲಿ ಬನ್ನೆಲ್ಲ ತಿನ್ನಬಾರ್ದು, ಬನ್ನಲ್ಲೆಲ್ಲ ಮೊಟ್ಟೆ ಇರುತ್ತೆ ಅಂತ. ಮೈ ಡ್ರೀಮ್ ವಾಸ್, ನಾನು ಸಂಪಾದನೆ ಮಾಡ್ತೀನಿ, ನಾನು ಆ ಬನ್ ತೊಗೊಂಡು ತಿಂತೀನಿ. ನೀವು ಯಾವಾಗ ಮೊದಲು ಭೇಟಿಯಾಗಿದ್ದು ಡಾಕ್ಟರ್ ರಾಜ್ಕುಮಾರ್? ಗೋವಾದಲ್ಲಿ ಸೇರಿ ನಾನು ಅವ್ರ ಥರ ನಾನು ನೋಡೇ ಇಲ್ಲ, ಎಲ್ಲೂ ನೋಡಿ. ಬದುಕಲ್ಲಿ ನಿಮ್ಮ ತಂದೆಯ ಪ್ರಭಾವ ನಿಮ್ಮ ಮೇಲೆ ಎಷ್ಟಿತ್ತು ಅಂತ? ಒಂದು ದಿವಸನೂ ತಂದೆ ನನ್ನ ಹತ್ರ ಮಾತಾಡಿಲ್ಲ ಹೆಚ್ಚು. ನಾನು ಸಿನಿಮಾಕ್ಕೆ ಹೋಗಲಪ್ಪ, ಏನಪ್ಪ ಹೇಳ್ತೀರಾ ಅಂತಾನೆ ಒಂದು ಮಾತು ಕೇಳಲೇ ಇಲ್ಲ ನಾನು. 20th of February ಐ ಆಮ್ ರಿಸೀವಿಂಗ್ ಎ ಲೆಟರ್ ಫ್ರಮ್ ಮೈ ಫಾದರ್. ಸ್ಟಿಲ್ ಐ ಹ್ಯಾವ್ ದ ಲೆಟರ್ ವಿತ್ ಮೀ. ಐ ಆಮ್ ವೇಟಿಂಗ್ ಫಾರ್ ಯು, ಬಟ್ ನೀನು ಬಂದಿಲ್ಲ. ದಟ್ಸ್ ದ ಮೋಸ್ಟ್ ಗಿಲ್ಟ್ ಫೀಲ್ ಮಾಡೋ ಅಷ್ಟು ಇರುತ್ತೆ, ಈಗಲೂ ಇರುತ್ತೆ ನನಗೆ. ನಮಸ್ಕಾರ. ನಮಸ್ಕಾರ. ಹೇಳಿ ಪ್ರಕಾಶ್ ಅವರೇ. ಲಕ್ಷ್ಮಿ ಅವರೇ, ನಾನು ನೆನ್ನೆ ನಿಮ್ಮ ಮಾತು ಕೇಳ್ತಾ ಇರಬೇಕಾದ್ರೆ ನೀವೊಂದು ಮಾಹಿತಿ ಕೊಟ್ರಿ. ನಾನು ರಿಸರ್ಚ್ ಎಲ್ಲ ಮಾಡಿದಾಗ 450 ಸಿನಿಮಾ ಮಾಡಿದ್ದೀರಾ ಅಂತ, 650 ಮಾಡಿದ್ದೀರಾ ಅಂತ ಕೆಲವ್ರು ಹೇಳ್ತಾಯಿದ್ರು. ನೀವು ಹೇಳಿದ್ರಿ ಹತ್ತತ್ರ ಈಗ 700 ಆಗಿದೆ ಅಂತ. ನಾನು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿಕೊಂಡೆ. ಅಂದರೆ ಇಫ್ ಯು ಹ್ಯಾವ್ ಡಿವೋಟೆಡ್ ಸೇ 30 or 40 days ಫಾರ್ ಈಚ್ ಫಿಲ್ಮ್, ಡಬ್ಬಿಂಗು, ಅದು ಶೂಟಿಂಗ್ ಡೇಸ್ ಎಲ್ಲ ತೊಗೊಂಡ್ರೆ ಒಂದು 30,000 ದಿನ ಶೂಟಿಂಗ್ ಮಾಡಿದ್ದೀರಾ ನೀವು. ಅಷ್ಟು ದಿವಸ ಬಾಳಿದ್ದೀನಿ. 30,000 ದಿವಸ ನಾನು ಬಾಳಿದ್ದೀನಿ. ಐ ವಾಸ್ ಲಿವಿಂಗ್, ಐ ವಾಸ್ ನಾಟ್ ಎಕ್ಸಿಸ್ಟಿಂಗ್. ಅದೇ ಹೇಳ್ತೀನಿ. ಅಂದರೆ ಇದು ಬೇಕು ಅಂತ ಬಂದುಬಿಟ್ಟಿದ ಮೇಲೆ ಇಷ್ಟು ದಿವಸ ಮಾಡಿದ್ದೀನಿ, ಅಷ್ಟು ದಿವಸ ಮಾಡಿದ್ದೀನಿ ಅಂತ ಏನೂ ಇಲ್ಲ. ಎಲ್ಲ ಪಿಕ್ಚರ್ಸ್ಗೂ ಅಷ್ಟು ಡೇಟ್ಸ್ ನಾವು ಕೊಡ್ತಾ ಇರಲಿಲ್ವಲ್ಲ. ಹೀರೋಯಿನ್ ಆಗಿದ್ದಾಗ, ಮೇನ್ ಕ್ಯಾರೆಕ್ಟರ್ ರೋಲ್ ಇದ್ದಾಗ, ಆಮೇಲೆ ಕಮ್ಮಿ ಆಗುತ್ತೆ. 10 ದಿವಸ, 15 ದಿವಸ ಆ ರೀತಿ ಬಂದುಬಿಟ್ಟು ಒಂದಿದೆ. ಎಲ್ಲ ಇಟ್ಸ್ ಆಲ್ ಕಂಬೈನ್ಡ್ ಈ ಥರ ಒಂದು ಇಷ್ಟು ದಿವಸ ಅಂದ್ರೂ 25,000 ದಿನ ಆರ್ಟಿಸ್ಟ್ ಆಗಿರುತ್ತದೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಒಂದು ಸಸ್ಟೈನ್ ಮಾಡೋದಿರ್ತಲ್ಲ. ಯಾಕಂದರೆ ಆ್ಯಕ್ಟಿಂಗ್ ಈಸ್ ಅ ಹೈ ಇಂಟೆನ್ಸಿಟಿ ಜಾಬ್, ಅಂದರೆ ಹೈ ಟೆನ್ಷನ್ ಜಾಬ್ ಅದು. ಅಂದರೆ ಸೋ ಮಚ್ ಇಸ್ ಅಟ್ ಸ್ಟೇಕ್. ಎಷ್ಟೊಂದು ದುಡ್ಡು ಹಾಕಿರ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ. ನಿಮ್ಮ ರೆಪ್ಯುಟೇಷನ್ ಇರುತ್ತೆ ಅದರಲ್ಲಿ. ಚೆನ್ನಾಗಿ ಮಾಡಿದ್ದೀನೋ ಇಲ್ಲೋ ಅನ್ನೋ ನಿಮಗೆ ಇದು ಒಂದು ಅದು ಸಾಯೋ ತನಕ ಇರುತ್ತೆ. ಲಾಸ್ಟ್ ಪಿಕ್ಚರ್ ಮಾಡಿ ಆಯ್ತಪ್ಪ ಇನ್ನು ಮನೆಗೆ ಹೋಗೋಣ, ದೇವ್ರು ಕರೀತಾ ಇದ್ದಾನೆ ಬಾಮ ಅಂದರೆ, ಇರಪ್ಪ ಒಂದು ನಿಮಿಷ, ಅದು ಏನು ಮಾಡಿದ್ದೀನಿ, ಡಬ್ಬಿಂಗ್ ನೋಡ್ಕೊಂಡು ಬರ್ತೀನಿ, ರಿಸಲ್ಟ್ ನೋಡ್ತೀನಿ. ಅದು ಮೈಂಡಲ್ಲಿ ಇದ್ದೇ ಇರುತ್ತೆ ನಮಗೆ, ಸರಿಯಾಗಿ ಮಾಡಿದ್ವೋ ಇಲ್ವೋ ಅಂತ. ಕೆಲವು ಸತಿ ಏನಾಗುತ್ತೆ, 10 ವರ್ಷ ಆದಮೇಲೆ ನೋಡಿದ್ರೆ ಈ ಸೀನ್ ಐ ಶುಡ್ ಹ್ಯಾವ್ ಡನ್ ಬೆಟರ್ ಅಂತಾನೂ ಅನಿಸಿರೋ ಪಿಕ್ಚರ್ಸ್ ಇದೆ. ಬಟ್ ಆಗಿನ ಕಾಲದಲ್ಲಿ ಆ ಮೆಚ್ಯೂರಿಟಿಗೆ, ಆ ವಯಸ್ಸಿಗೆ ಅದು ಕರೆಕ್ಟಾಗಿರುತ್ತೆ. ಈ ವಯಸ್ಸಿಗೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಅಲ್ಲ, ಬಟ್ ನನ್ನ ಕ್ವೆಶ್ಚನ್ ಏನಂದರೆ, ಅದೂ ಇಂಪಾರ್ಟೆಂಟ್. ಐ ಆಸ್ಕ್ ಅಬೌಟ್ ದಟ್. ನೀವು ನನ್ನ ಹೌ ಡು ಯು ಸಸ್ಟೈನ್, ಅಂದರೆ ಉತ್ಸಾಹವನ್ನು ಉಳಿಸ್ಕೊಳ್ಳೋದಕ್ಕೆ ಅಷ್ಟೇ ಎನರ್ಜಿಯಿಂದ, ಅಷ್ಟೇ ಒಂದು ಮರಿ ನಮಗಿರೋದೇ ಒಂದೇ ಬಾಳು. ಇದರಲ್ಲಿ ಮಾಡಬೇಕು ಅನ್ನೋದು ಭಾಳ ಇದೆ. ಇದನ್ನು ತೊಗೊಂಡಿದ್ದೀವಿ, ಬಿಟ್ಟು ಹೋಗ್ಬಿಟ್ರೆ ದೇವ್ರ ತಾಟ ತೋರಿಸ್ಬಿಡ್ತಾನೆ. ನಿನಗೆ ಐ ಗಿವನ್ ಆಲ್ ದ ಆಪರ್ಚುನಿಟೀಸ್, ನೀನು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ನಾನು ಸ್ಕೂಲ್ ಬಿಟ್ಟಾಗಲೇ ಒಂದು ತೀರ್ಮಾನ ಮಾಡಿಕೊಂಡೆ, ಐ ಆಮ್ ನಾಟ್ ಅ 9 to 5 ಜಾಬ್ ಪರ್ಸನ್. ಬಟ್ ಜಾಬ್ ಮಾಡಲೇಬೇಕು. ಆಗಿನ ಕಾಲದಲ್ಲಿ ಜಾಬ್ ಅನ್ನೋದೇ ಹೆಂಗಸ್ಗೆ ಇಲ್ಲ. 1968 ಐ ಫಿನಿಶ್ಡ್ ಮೈ ಸ್ಕೂಲ್. 68 ಐ ಕೇಮ್ ಟು ಸಿನಿಮಾ. ಜಾಬಾ, ನೀನು ಹೈಯರ್ ಸ್ಟಡೀಸ್ಗೆ ಹೋಗ್ತೀನಿ ಅಂದ್ಯಾ? ಹೌದು ಹೋಗ್ತೀನಿ. ಹೋದ್ಮೇಲೆ ಕೆಲಸ ಮಾಡ್ತೀನಿ. ಐ ವಾಂಟೆಡ್ ಟು ಡೂ ಲಾ. ಅದೆಲ್ಲ ಏನೂ ಇಲ್ಲ. ನೀನು ಏನು ಲಾ ಓದ್ತೀಯೋ ಏನು, ಇಲ್ಲಾಂದರೆ ಪೊಲೀಸಾ ಹೆಣ್ಮಗಳ? ಯಾರು ಹೇಳಿದ್ದು ಪೊಲೀಸ್? ನಾನೇ. ಇದರ್ ಪೊಲೀಸ್ ಆರ್ ದಿಸ್ ಅಂತ. ಪೊಲೀಸಾ ಹೆಣ್ಮಗಳ? ಅಯ್ಯೋ ಹಿಂಗಂತಿದ್ರು ಮನೆಯಲ್ಲಿ. ಆ ರೀತಿ ಆಗಿನ ಕಾಲದಲ್ಲಿ. ಆವಾಗ ಅಂದ್ಕೊಂಡೆ, ಇಂಥ ಕೆಲಸಕ್ಕೆಲ್ಲ ಹೋದರೆ ಇವ್ರು ನಮ್ಮನ್ನು ಮದುವೆ ಮಾಡಿಸಿ ಕಳಿಸ್ಬಿಡ್ತಾರೆ, ಕೆಲಸ ಮಾಡೋಕ್ಕೆ ಬಿಡಲ್ಲ. ಐ ವಾಂಟೆಡ್ ಟು ವರ್ಕ್.
ಐ ವಾಂಟೆಡ್ ಟು ಸಿ ಸಮಥಿಂಗ್ ಡಿಫ್ರೆಂಟ್. ಸಿನಿಮಾ ಆದರೆ ಅಷ್ಟು ಚೆನ್ನಾಗಿರುತ್ತೆ, ಬಿಕಾಸ್ ಐ ಆಮ್ ಕ್ವೈಟ್ ಟ್ಯಾಲೆಂಟೆಡ್ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸ್ಕೂಲಲ್ಲೂ, ಫ್ರೆಂಡ್ಸ್ ಎಲ್ಲ. ಲೆಟ್ ಮಿ ಟ್ರೈ ಮೈ ಹ್ಯಾಂಡ್ ಅಂದೆ. ಒಂದೇ ಸಮ 3 ಪಿಕ್ಚರ್ಸ್ ಬಂತು, ತೆಲುಗು, ತಮಿಳ್, ಕನ್ನಡ. ಒಂದೇ ವರ್ಷದಲ್ಲಿ 1968 ಒಂದೇ ವರ್ಷದಲ್ಲಿ ನೀವು ಮೊದಲು ಜೀವನಾಂಶಂ ತಮಿಳ್, ಹಾಂ, ಆಮೇಲೆ ಕನ್ನಡದಲ್ಲಿ CID 9 ಗೋವಾ, ಆಮೇಲೆ ತೆಲುಗುನಲ್ಲಿ ಐ ಫರ್ಗೆಟ್, ಒಂದೇ ವರ್ಷದಲ್ಲಿ ಡೆಬ್ಯೂ ಮಾಡಿದ್ದೀರ 3 ಲ್ಯಾಂಗ್ವೇಜಲ್ಲಿ. ರಂಗಾರಾವ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ನನ್ನ ಆ ಪಿಕ್ಚರಲ್ಲಿ. ಫನಿ ಥಿಂಗ್ ಏನಂದರೆ, ಇದು ಒಂದು 7 days ಶೂಟಿಂಗ್ ಮಾಡಿದ್ದೀನಿ, 3 days ಸ್ಕೂಲ್ಗೆ ಹೋಗಿದ್ದೀನಿ. ಫೈನಲ್ ಆ ಎಕ್ಸಾಮ್ ನಡೀತಾ ಇದೆ. ಆ ಕೆಲಸ ಅಲ್ಲ, ಫೆಬ್ರವರಿ 6th ಐ ಎಂಟರ್ಡ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ 1968. ಆವಾಗ ಫೈನಲ್ SSLC ಅಂದರೆ ಹೆಂಗಿರುತ್ತೆ, ಮಾರ್ಚಲ್ಲಿ ಎಕ್ಸಾಮ್ ಬರುತ್ತೆ, 4-5 days ಸ್ಕೂಲ್ಗೆ ಹೋಗೋದು, ಯಾರ ಹತ್ರನೂ ಹೇಳಿಲ್ಲ. ಮತ್ತೆ ಬಂದೆ, ಇಲ್ಲಿಗೆ ಬಂದೆ, ಶೂಟಿಂಗ್ ಮಾಡಿದೆ, ಮತ್ತೆ ಹೋದೆ. ಮೈಪಾಡು ಅನ್ನೋ ವಿಲೇಜ್ ಶೂಟಿಂಗು, ಇಲ್ಲಿ ಚಿಕ್ಕಮಗಳೂರಲ್ಲಿ ಶೂಟಿಂಗು ಎಲ್ಲ ಮುಗಿಸ್ಬಿಟ್ಟು ಮಾರ್ಚಲ್ಲಿ ಹೋದೆ, ಎಕ್ಸಾಮ್ ಬರೆದೆ. ಏಪ್ರಿಲ್ ಮೇ ಬ್ಯಾಲೆನ್ಸ್ ಶೂಟಿಂಗ್ ಇತ್ತು, ಮುಗಿಸಿದೆ. ಆಗಸ್ಟಿಂದ ಶುರುವಾಯಿತು ರಿಲೀಸಸ್ಸು. ನಾನು ಒಂದೇ ಮಾತು ಹೇಳಿಬಿಟ್ಟೆ, ವೆದರ್ ಇಟ್ ರನ್ಸ್ ಇಟ್ ಡಸಂಟ್ ರನ್, ಐ ವಿಲ್ ಸ್ಟಿಕ್ ಟು ಫಿಲ್ಮ್ ಇಂಡಸ್ಟ್ರಿ. ಯಾಕೆಂದರೆ ನನಗೆ ತುಂಬ ಹ್ಯಾಪಿಯಾಗಿತ್ತು. ಈಗಿರೋ ಬರೋ ಮಕ್ಕಳು ಹಂಗೆ ಮಾಡ್ತಾರೆ. ಇಲ್ಲಿ ದೇ ಆರ್ ಪ್ಯಾಂಪರಿಂಗ್ ಮೀ. ಅಮ್ಮ ಏನು ತಿಂತೀರಾ, ನನಗೆ ಐಸ್ ಕ್ರೀಮ್ ಬೇಕು, ಕೊಡ್ತೀನಿ. ಆಹಾ, ನಾವು ಕೇಳಿದ್ದೆಲ್ಲ ತಿನ್ನೋಕ್ಕಾಗತ್ತೆ. ಮನೇಲಿ ಸೌಕರ್ಯ ಆದರೂ ಕೊಡಲ್ವೇ, ಐಸ್ ಕ್ರೀಮ್ ಕೊಡಲ್ಲ. ಆವಾಗ ಈ ಕೆಲವು ಕೂಲ್ ಡ್ರಿಂಕ್ಸ್ ಇತ್ತು, ಈ ಎರೇಟೆಡ್ ವಾಟರ್ಸ್ ಎಲ್ಲ, ಅದನ್ನ ಹೆಸರಿಗೆ ಕೇಳೋದು, ಅದನ್ನೆಲ್ಲ ಕೊಡಿಸಲ್ಲ ಮನೆಯಲ್ಲಿ, ಅದೆಲ್ಲ ಕುಡಿಬಾರ್ದು. ಏನ್ರಿ 15-16 ವರ್ಷ ಅಷ್ಟೇ ಅದು ನಿಮ್ಗೆ ಆವಾಗ? ಅದೆಲ್ಲ ಕುಡಿಯೋಕ್ಕೆ ಬಿಡಲ್ಲ. ಆಮೇಲೆ ಸಿನಿಮಾ ನೋಡೋಕ್ಕೆ ಬಿಡಲ್ಲ, ಸಿನಿಮಾ ಫ್ಯಾಮ್ಲಿಯಿಂದ ಬಂದ್ರೂ. ಅಂಥದ್ರಲ್ಲಿ ನಮಗೇನು ಅನಿಸಿತ್ತು, ಶೂಟಿಂಗ್ ಹೋದರೆ ನನಗೆ ತುಂಬ ಡ್ರೀಮ್ ಇತ್ತು ಒಂದು ತಿನ್ನಬೇಕು ಅಂತ. ಏನಂದರೆ ಬನ್ ಬಟರ್ ಜಾಮ್. ಯಾರು ನೋಡಿದ್ರೆ ನಗ್ತಾರೆ. ನಮ್ಮಲ್ಲಿ ಬನ್ನೆಲ್ಲ ತಿನ್ನಬಾರ್ದು. ಆಮೇಲೆ ಬೇಕ್ರಿ ಇದ್ದರೆ ಅದನ್ನು ಹಿಂಗೆ ನೋಡ್ಕೊಂಡು ಹೋಗಬಾರ್ದು. ಬೇಕ್ರಿ ಬಂದರೆ ಈ ಕಡೆ ಬಾ, ಬನ್ನಲ್ಲೆಲ್ಲ ಮೊಟ್ಟೆ ಇರುತ್ತೆ ಅಂತ. ಬೇಕ್ರಿ ಬಂದರೆ ಈ ಕಡೆ ಬಾ, ಆ ಕಡೆ ಹೋಗಬೇಡ. ಅವರೆಲ್ಲ, ನಾನು ಸ್ಕೂಲಿಂದ ಹೋಗುವಾಗ ಸಾಯಂಕಾಲ ಬೇಕು ಅಂತಾನೆ ಒಂದು ಬಸ್ ಸ್ಟಾಪ್ ಕಟ್ ಮಾಡಿಬಿಟ್ಟು ಹೋಗೋದು. ಕಾರ್ ಬಂದರೆ ಇಲ್ಲ ಇವತ್ತು ನನಗೆ ACC ಇದೆ, ನಾನು ಬರಬೇಡ. ಆವಾಗ NCC ACC ವಾಸ್ ಫಾರ್ ಗರ್ಲ್ಸ್, ಬರಬೇಡ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ಆ ಬೇಕ್ರಿ ನೋಡಬೇಕು. ಆ ಬೇಕ್ರಿಯಲ್ಲಿ ಬನ್ನಿಟ್ಟಿರ್ತಾನೆ, ಇಷ್ಟು ದೊಡ್ಡ ಬನ್ನು, ಈಗ ಚಿಕ್ಕದಿಲ್ಲ ಅಷ್ಟು ದೊಡ್ಡ ಬನ್ನು ಕಟ್ ಮಾಡಿ ಬೆಳ್ಳಗೆ ಬಟರ್, ಇಮ್ಯಾಜಿನ್ ಮಾಡ್ಕೊಳ್ರಿ ಎಷ್ಟು ಚೆನ್ನಾಗಿರುತ್ತೆ. ಕೆಂಪಗೆ ಒಂದು ಜಾಮ್, ಮತ್ತು ಬೆಳ್ಳಗೆ ಒಂದು ಬಟರ್, ಹಿಂಗೆ ಬನ್ ಹಚ್ಬಿಟ್ಟು ಹಂಗಿಟ್ಟಿರ್ತಾನೆ. ಇದನ್ನು ಹಿಂಗೆ ನೋಡ್ಕೊಂಡು ಹೋಗೋದು. ಯಾಕೆಂದರೆ ಬೇಕ್ರಿ ಕಡೆ ಹೋಗಬಾರ್ದು, ನಾವು ಮೊಟ್ಟೆ ಗಿಟ್ಟೆ ಇರೋದು ತಿನ್ನಬಾರ್ದು ಅಂತ. ಮೈ ಡ್ರೀಮ್ ವಾಸ್, ನಾನು ಸಂಪಾದನೆ ಮಾಡ್ತೀನಿ, ನಾನು ಆ ಬನ್ ತೊಗೊಂಡು ತಿಂತೀನಿ. ಅಷ್ಟೇ ಇತ್ತು ನಮಗೆ. ಈಗಿನ ಕಾಲದ ಮಕ್ಕಳಿಗಿರೋ ಆ ಒಂದು ಕ್ಲಾರಿಟಿ ನಮಗೆಲ್ಲ ಆವಾಗ ಇರಲಿಲ್ಲ. ಸಿನಿಮಾಗೆ ಬಂದ ತಕ್ಷಣ ಸಾಯಂಕಾಲ 6 ಗಂಟೆಗೆ ಒಂದು ದಿವಸ ಹೊಸದಲ್ಲಿ ಜೀವನಾಂಶಂ ಶೂಟಿಂಗಲ್ಲಿ ಸಾಯಂಕಾಲ ಈಗ ಬ್ರೇಕ್, ವಾಟ್ ಈಸ್ ದ ಬ್ರೇಕ್ ಅಂದರೆ ಈಗ ಟೀ ಬ್ರೇಕ್ ಅಂತ. ಓ ದಟ್ಸ್ ಫೈನ್, ಟೀ ಕುಡಿತಾರೆ, ಟೀ ಕಾಫಿ ಕುಡಿಯಲ್ಲ, ನಿಮ್ಗೇನು ಬೇಕು? ನನಗೆ ಬನ್ ಬಟರ್ ಜಾಮ್ ಬೇಕು. ಒಂಥರ ಎಲ್ರೂ ಯಾವ ಲಕ್ಷ್ಮಿ ಅಂದರೆ ಹೊಸದಾಗಿ ಬಂದಿದ್ದಾರಲ್ಲ ರುಕ್ಮಿಣಿಯವ್ರ ಮಗಳು, ಹಂಗಲ್ಲ ಇಲ್ಲ, ಬನ್ ಬಟರ್ ಜಾಮ್, ಓ ಅವರಾ, ಆ ರೀತಿ ಬಂತು ನನ್ನ ಹೆಸರು. ಆ ಒಂದು ಮಾತ್ರ ನನಗೆ ಅಷ್ಟು ದೊಡ್ಡದು. ಈಗಲೂ ಮನೆಯಲ್ಲಿ ಬನ್ ಬಟರ್ ಜಾಮ್ ತರಿಸ್ಕೊಳ್ಳೋದು ನಾನು ಮಾಡ್ಕೊಳ್ಳಲ್ಲ, ಅಲ್ಲೆಲ್ಲಾದರೂ ಬೇಕರಿಯಿಂದ ತರಿಸ್ಕೊಳ್ಳೋದು, ತಿನ್ನೋದು. ಇಟ್ ಮೇಕ್ಸ್ ಮೀ ಫೀಲ್ ದಟ್ ಐ ಆಮ್ ಯಂಗ್. ನೀವು ಅಂದರೆ ನೀವಾಗಲೇ 62ನಲ್ಲೇ ಶ್ರೀವಲ್ಲಿ ಪಿಕ್ ನಿಮ್ಮ ಮೆನ್ಷನ್ ಮಾಡಿದ್ರಲ್ಲ, ನಾನು ಆ್ಯಕ್ಟ್ ಮಾಡಿಲ್ಲ. ಅದು ಮೆನ್ಷನ್ ಮಾಡ್ತಾರೆ, ನನ್ನನ್ನು ಎಲ್ಲರೂ ಬಂದು ನಾನು ಚೈಲ್ಡ್ ಆರ್ಟಿಸ್ಟ್ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ದಾರೆ. ಇಲ್ಲ, ಅದು ಚೈಲ್ಡ್ ಆರ್ಟಿಸ್ಟ್ ಬಗ್ಗೆ ಹೇಳಿದರೆ ಇನ್ನೊಂದು ಇನ್ಸಿಡೆಂಟು ಹೇಳ್ತೀನಿ, ಕಾಮಿಡಿ. ಅದು ಲವಕುಶ ಅಂತ ಒಂದು ಪಿಕ್ಚರ್ ಬಂತು, NT ರಾಮಾರಾವ್ ಸರ್, ಅಂಜಲಿ ಅಮ್ಮ ಎಲ್ಲ ಆ್ಯಕ್ಟ್ ಮಾಡಿ. ಅದರಲ್ಲಿ ಬೇಬಿ ಉಮಾನ ಯಾರೋ ಒಬ್ಬರು ಅವ್ರ ಥರ ನಾನು ಸ್ವಲ್ಪ ಕಾಣಿಸ್ತಾ ಇದ್ದೀನಿ ಅಂದ್ಬಿಟ್ಟು, ನಾನು ಈ ಸ್ಕೂಲ್ಗೆ ಹೋಗುವಾಗ ಕೆಲವು ಸತಿ ಬಸ್ಸಲ್ಲಿ ಹೋದರೆ ಹಿಂಗೆ ನೋಡಿಬಿಟ್ಟು, ಹೋ ದಟ್ ಗರ್ಲ್, ಕಮ್ ಸಿಟ್ ಅಂತಾರೆ. ಸೀಟೇ ಇರಲ್ಲ, ನನ್ನ ಕೂರಿಸ್ಬಿಡ್ತಾರೆ. ಏನು ನನ್ನನ್ನು ಇಷ್ಟೊಂದು, ನನಗೆ ಐ ವಾಸ್ ಹಾರ್ಡ್ಲಿ 10 ಆರ್ ಸಮಥಿಂಗ್ ಅದರ್. ಏನು ನನಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂದ್ಬಿಟ್ಟು, ವೈ ಡು ಯು ಲವ್ ಮೀ ಸೋ ಮಚ್, ವೈ ಆರ್ ಯು ಗಿವ್ ಮೀ. ಆ ಅಕ್ಕ ಎಲ್ಲ ಕಾಲೇಜ್ ಹೋಗೋರು, ಯು ಆ್ಯಕ್ಟೆಡ್ ಸೋ ವೆಲ್ ಇನ್ ದಟ್ ಮೂವಿ. ಹಾಂ,
ಯಾವ ಪಿಕ್ಚರಪ್ಪ ಅದು ಅಂದ್ಕೊಂಡು ಕೇಳಿದ್ರೆ ಲವಕುಶದಲ್ಲಿ ನೀನು ಇದೆಯಲ್ಲ ಅಂದರು. ನಾನು ಇಲ್ಲ ಅಂತ ಹೇಳಿದ್ರೆ ನಾಳೆ ಸೀಟ್ ಸಿಗಲ್ಲ, ದಿನ ನಿಂತ್ಕೊಂಡು ಹೋಗ್ಬೇಕು ಅಷ್ಟು ದೂರ ಬಸ್ಸಲ್ಲಿ. ಅಕಸ್ಮಾತ್ ಸೀಟ್ ಹೋಗಿಬಿಟ್ರೆ ನಮಗೆ ಶೂ ಇದು, ಆವಾಗ ಬ್ಯಾಕ್ ಪ್ಯಾಕ್ ಇರಲಿಲ್ಲ, ಅಲ್ಯೂಮಿನಿಯಂ ಬಾಕ್ಸ್ ಇರುತ್ತೆ ದೊಡ್ಡದು ಸ್ಕೂಲ್ ಬಾಕ್ಸು. ಟಿಫನ್ ಬ್ಯಾಗ್ಗೆ ಅದೊಂದು ಇದಿರುತ್ತೆ, ನಮಗೆ ಒಂದು ಬ್ಯಾಗ್ ಥರ ಹಾಕ್ಕೊಟ್ಬಿಡ್ತಾರೆ. ಅದು ಏನು ಬ್ಯಾಗ್ ಅಂತ ಇರುತ್ತೆ, ಇಲ್ಲೇನೋ ಕಾನ್ವೆಂಟ್ ಯೂನಿಫಾರ್ಮ್ ಎಲ್ಲ ಇರುತ್ತೆ. ಇದು ಅಂಗಡಿಯಿಂದ ಬೆಣ್ಣೆ ತುಪ್ಪ ಎಲ್ಲ ತಂದಿರೋ ಬ್ಯಾಗ್ ಇರುತ್ತಲ್ಲ ಆ ಒಂದು ಬ್ಯಾಗಲ್ಲೇ ಊಟ ಕೊಟ್ಟಿರೋದು. ಅದನ್ನ ಹಿಂಗೆ ಕವರ್ ಮಾಡ್ಕೊಂಡು ಹೋಗೋ ಎಲ್ಲರೂ ನೋಡ್ತಾರೆ ಅಂತ. ಇವರು ನಮ್ಮನ್ನು ಕೂರ್ಸೋಕ್ಕೆ ಜಾಗ ಕೊಡ್ತಿದ್ದಾರಲ್ಲ, ನಾಳೆ ನಾನು ಆ್ಯಕ್ಟ್ ಮಾಡಿಲ್ಲ ಅಂತ ಹೋದರೆ ನಮಗೆ ಮಾರ್ಕೆಟ್ ಹೋಗಿಬಿಡುತ್ತೆ, ಕೂರೋಕ್ಕೆ ಜಾಗ ಸಿಗಲ್ಲ ಅಂತ. ಹೌದು, ನಾನೇ ಆ್ಯಕ್ಟ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟೆ. ಅದು ಒಂಥರ ಹೇಳಿದ ಮೇಲೆ 5-6 ದಿವಸ ಆ ಥರ ಸೀಟ್ ಸಿಕ್ತು. ಆಮೇಲೆ ನಾನು ಕ್ವಾರ್ಟರ್ಲಿ ಹಾಲಿಡೇ ಬಂತು, ಎಲ್ಲ ಮುಗೀತು. ಮತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಎಲ್ಲರೂ ಹಿಂಗೆ ನೋಡ್ಕೊಂಡು ಹಂಗೆ ತಿರುಗ್ತಾ ಇದ್ದಾರೆ. ಏನು ನಮ್ಮ ಮಾರ್ಕೆಟ್ ಹೋಯ್ತಾ, ನಮಗೆ ಏನು ಬೇರೆ ಯಾರಾದರೂ ಬಂದುಬಿಟ್ರಾ ಏನು ಅಂತ ಗೊತ್ತಿಲ್ಲ ಅಂತ ಸುಮ್ಮನೆ ಅಕ್ಕ ಹತ್ರ ಹೋಗಿ ಹೌ ಆರ್ ಯು ಅಂತ ಹೇಳಿದೆ. ಅವಳು ಸ್ಟ್ರೈಟ್ ನನ್ನನ್ನು ವೈ ಡಿಡ್ ಯು ಲೈ ಟು ಮೀ ಅಂದ್ಲು. ಅರ್ಥ ಆಗೋಯ್ತು. ಸಾರಿ, ನೆವರ್ ಲೈ. ನನಗೆ ಒಂಥರ 10 ವಯಸ್ಸಿಗೆ ಒಂದು ಸೀಟ್ ಕೂರೋಕ್ಕೋಸ್ಕರ ಸುಳ್ಳು ಹೇಳ್ಬಿಟ್ಟೆ. ಬಂದ್ಬಿಟ್ರೆ ಜಮ್ ತಿನ್ನಬೇಕು ಅಂತ ಸಿನಿಮಾಗೆ ಬಂದಿದ್ದೀನಿ. ಈ ಥರ ಎಲ್ಲ ಆಲೋಚನೆ ಮಾಡೋವಾಗ ದ ಜರ್ನಿ ಆಫ್ ಅ ಇಂಡಿವಿಜುವಲ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅದನ್ನು ಫಾಲೋ ಮಾಡಿಕೊಂಡೇ ಬಂದರೆ ಇಟ್ ವಿಲ್ ಹೆಲ್ಪ್ ಯು ಇನ್ ದ ಕೆರಿಯರ್, ಫಿಲ್ಮ್ ಕೆರಿಯರ್. ಅಂದರೆ ನೀವು ದೇವ್ರನ್ನ ನಂಬ್ತೀರಾ ಅಂದರೆ ಕ್ಲೂಸ್ ಆರ್ ಗಿವನ್, ಏನು ಮಾಡಬೇಕು ನಿಮ್ಮ ಬದುಕಲ್ಲಿ ಅಂತ ಬರುತ್ತೆ ಅಂತ ಹೇಳ್ತೀರಾ ನೀವು? ನಾವು ಯಾರ್ರೀ ಅವನು ನಂಬಕ್ಕೂ ಬಿಡೋಕ್ಕೂ? ಅವಳು ಅದು ನಿನ್ನೆ ಹೇಳಿದ ಥರ ಐ ಆಲ್ವೇಸ್, ಈಗ ಸ್ವಲ್ಪ ಏನೇನೋ ಓದೋದ್ರಿಂದ ಅರ್ಥ ಆಗುತ್ತೆ, ನಾವು ನಿಜ ಸ್ವರೂಪ ಅಲ್ಲ. ನಮ್ಮನ್ನು ಬೇರೆ ಇದೆ. ವಿ ಆರ್ ಆಲ್ ಕ್ಲೋನ್ ಮಾಡಿರೋದು ಅನ್ನೋದು ಒಂದು ಕನ್ಫರ್ಮ್ ಆಗಿದೆ ನನಗೆ. ಅಂಥದ್ರಲ್ಲಿ ಇದಕ್ಕೆ ನಾನು ಉತ್ತರ ಹೇಳೋದು ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ. ಒಂದು ಲೆವೆಲ್ ಆದಮೇಲೆ ಏತಿಸ್ಟ್ ಆದರೂ ಯಾರಾದ್ರೂ ಫೈನಲಿ ದೇ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಸೇ ನಮ್ಗೆ ಅಲ್ಲಿ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ದೇರ್ ಇಸ್ ಅ ಪವರ್ ಅಂತ ಹೇಳೋರು ಭಾಳ ಕಡೆ ನೋಡಿದ್ದೀನಿ. ಆ ದೇವರು ಅನ್ನೋದಕ್ಕೆ ಒಂದು ರೂಪ ಕೊಟ್ಟು ನಾನು ನೋಡ್ತಾ ಇಲ್ಲ. ಬಟ್ ನನಗೆ ಇತ್ತೀಚೆಗೆ ಕೆಲವು ವರ್ಷದಿಂದ ಗುರುಗಳ ರೂಪದಲ್ಲಿ ನೋಡಿ ದಟ್ ಈಸ್ ಮೈ ಗಾಡ್, ಹೀ ಈಸ್ ಮೈ ಎವ್ರಿಥಿಂಗ್ ಅಂತ ಸತ್ಯ ಸಾಯಿಬಾಬಾಗೆ ಶರಣಾಗತಿ ಆಗಿರೋದ್ರಿಂದ ಕೆಲವು ಸತಿ ಎಲ್ಲ ಡಿಫಿಕಲ್ಟೀಸ್ ಹಂಗೆ ಹೋಗ್ಬಿಡುತ್ತೆ. ಕ್ಲಾರಿಟಿ ನಮ್ಗೆ ಸಿಗ್ತಾ ಇರುತ್ತೆ. ಏನು ನೋವು ಬಂದ್ರೂ ಅದು ನೋಬಲ್ ಆಯಿತು, ಜಸ್ಟ್ ಗೋ ಅವೇ ಅನ್ನೋ ಥರ ಸ್ವಾಮಿ ಹೇಳ್ತಾರೆ. ಅದು ನನಗೆ ಅವ್ರ ಮೇಲೆ ನಂಬಿಕೆ ಬರೋದ್ರಿಂದ, ಅವ್ರು ಹೇಳೋದನ್ನು ಕೇಳ್ಕೊಂಡು ನಡೆಯೋದ್ರಿಂದ ಅವರೇ ದೇವರು, ಬೇರೆ ಎಲ್ಲನೂ ದೇವರು. ಯಾರು ದೇವರಿಲ್ಲ. ಅವ್ರು ಹೇಳ್ತಾರೆ ದೇವರು ಅಂದರೆ ಏನು ಅಂತ. ದೇವರು ಯಾರು ಇಲ್ಲ ಅಂತಾರೆ, ಎಲ್ಲ ಆ ಸ್ವರೂಪ ತಾನೆ ಅಂತ. ಆ ನಂಬಿಕೆ ಬಂದಮೇಲೆ ನಮಗೆ, ಬಟ್ ಕೆಲಸ ಅಂತ ಬಂದಾಗ ನನಗೆ ದೇವ್ರು ಮರ್ತೋಗುತ್ತೆ, ತಿಂಡಿ ಮರ್ತೋಗುತ್ತೆ, ಎಲ್ಲ ಮರ್ತೋಗುತ್ತೆ. ಆ ಕ್ಯಾರೆಕ್ಟ್ರು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅನ್ನೋ ಆ ಧ್ಯಾನ ಮಾತ್ರ ನನಗಿರುತ್ತೆ. ದೆನ್ ಐ ಡಿಸೈಡ್ ದಟ್ ಈಸ್ ಮೈ ದೇವರು. ನಾನು ನಿಮ್ಮ ಬಾಲ್ಯದ ಕಡೆ ತಿರುಗ್ತೀನಿ ನೋಡಿ. ನೀವು ಒಳ್ಳೆ ಸ್ಟೂಡೆಂಟ್ ಆಗಿದ್ರಾ? ಹೌದಾ? ಅಂದರೆ ನಿಮ್ಗೆ ಏನೇನೋ ಮಾಡೋದಕ್ಕೆ ಇದು ಆಪರ್ಚುನಿಟಿ, ಅಂದರೆ ಬೇರೆ ಬೇರೆ ಕೆರಿಯರ್ ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ನೀವು ನಿಮ್ಮ ಬದುಕಲ್ಲಿ ನಿಮ್ಮ ತಂದೆಯ ಪ್ರಭಾವ ನಿಮ್ಮ ಮೇಲೆ ಎಷ್ಟಿತ್ತು ಅಂತ ಅವ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ವೈ.ವಿ. ರಾವ್ ಅವ್ರ ಬಗ್ಗೆ. ನಮ್ಮ ಮನೆಯಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ ಅದ್ರಿಗೆ ತಂದೆ ಹೇಳಲೇ ಇಲ್ಲ. ಸಿನಿಮಾ ಬಗ್ಗೆ ಅವರು ಅಷ್ಟು 14 ಲ್ಯಾಂಗ್ವೇಜಸ್ ಮಾತಾಡೋರು, ಬರೆಯೋರು, ಎಲ್ಲ ಹೈಲಿ ಇಂಟೆಲಿಜೆಂಟ್ ಪರ್ಸನ್. ಅವ್ರ ಬಗ್ಗೆ ಮಿಕ್ಕಿದ್ದವ್ರು ಹೇಳಿದ್ಕಿಂತ ಎನ್ ಟಿ ರಾಮಾರಾವ್ ಸರ್ ಜಾಸ್ತಿ ನನ್ನ ಹತ್ರ ಹೇಳಿದ್ದಾರೆ. ಯಾಕೆಂದರೆ ಅವ್ರು ಹೇಳ್ತಾರೆ, ನಾನು ಒಬ್ಬರಿಗೆ ಫ್ಯಾನ್ ನಿಮ್ಮ ತಂದೆಗೆ. ಸಚ್ ಅನ್ ಇಂಟೆಲಿಜೆಂಟ್ ಮ್ಯಾನ್, ಹಿ ಕೇಮ್ ಆ್ಯಂಡ್ ಗೇವ್ ಅ ವೆರಿ ಬಿಗ್ ಸ್ಪೀಚ್ ಇನ್ ಮೈ ಕಾಲೇಜ್ ದಟ್ ಹಾಸ್ ಇನ್ಸ್ಪೈರ್ಡ್ ಮೀ ಟು ಜಾಯಿನ್ ಮೂವೀಸ್ ಅಂತ ಹೇಳಿದರು. ಅವ್ರು ನಾನು ಶೂಟಿಂಗ್ ಮಾಡೋಕ್ಕೆ ಕೂತ್ರೇ ಎನ್ ಟಿ ರಾಮಾರಾವ್ ರಂಡಿ మా గురుగారి కూతురు వచ్చారు ಅಂತ ಮಾತಾಡ್ತಾರೆ. ಅದನ್ನ ತಂದೆ ಬಗ್ಗೆನೇ ಹೇಳ್ತಾ ಇರ್ತಾರೆ. ಒಂದು ದಿವಸನೂ ತಂದೆ ನನ್ನ ಹತ್ರ ಮಾತಾಡಿಲ್ಲ ಹೆಚ್ಚು. ನಿಜ ಹೇಳಬೇಕಾದ್ರೆ ದೇರ್ ವಾಸ್ ಅ ವೆರಿ ಬಿಗ್ ಗ್ಯಾಪ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಫಾದರ್ ಬಿಕಾಸ್ ಆಫ್ ಅ ಪ್ಯಾರೆಂಟ್ಸ್ ಹ್ಯಾವ್ ಸಪ್ರೇಟೆಡ್, ದೇ ಹ್ಯಾವ್ ಡಿವೋರ್ಸ್ಡ್.
ಆ ಸಪ್ರೇಷನಿಂದ ಐ ವಾಸ್ ಬ್ರಾಟ್ ಅಪ್ ಟೋಟಲಿ ವಿತ್ ಮೈ. ಯಾವ ವಯಸ್ಸಲ್ಲದು? ಅದು 4-5 ಸಪ್ರೇಷನ್ ಆಯಿತು. ಬಟ್ ಫಾದರ್ ಯೂಸ್ ಟು ಕಮ್ ಆ್ಯಂಡ್ ವಿಸಿಟ್ ಮೀ ಫಾರ್ ದಿವಾಲಿ ಆ್ಯಂಡ್ ಆಲ್ ದಟ್ ಹೋದರು. there was no regular interaction between father and child. ಮನೆಯಲ್ಲಿ ಸೋದರ ಮಾವ ಇದ್ದರು, ತಾತ ಇದ್ದರು, ಅವರೆಲ್ಲ ಇದ್ದಿದ್ದರಿಂದ ಓದಬೇಕು, ಎಲ್ಲ ಒಂದೇ. ಬೆಳಗ್ಗೆ ಇದ್ದರೆ ಓದಬೇಕು, ಎಷ್ಟೇ ಆದರೂ ಕ್ಲೀನ್ ಮಾಡಬೇಕು, ಇದು ಮಾಡಬೇಕು, ಕಲಿಬೇಕು, ರಂಗೋಲಿ ಹಾಕೋದು ಕಲಿ, ಹೆಣ್ಣಾಗಿ ಅದೆಲ್ಲ ಕಲಿಬೇಕು, ಎಜುಕೇಷನ್ ಇರಬೇಕು, ಇದನ್ನ ಬಗ್ಗೆನೇ ಇದ್ದಿದ್ದರಿಂದ ಐ ವಾಸ್ ಸೋ ಬ್ಯುಸಿ ಕಾನ್ಸಂಟ್ರೇಟಿಂಗ್ ಆನ್ ದಟ್, ನಾಟ್ ಮಚ್ ಅಬೌಟ್ ದ ಸಿನಿಮಾ. ದ ಡೇ ಐ ಡಿಸೈಡೆಡ್ ಟು ಕಮ್ ಟು ಸಿನಿಮಾ, ಅಪ್ಪ ಅವ್ರ ಹತ್ರ ಕೇಳಲೂ ಇಲ್ಲ ಫೋನ್ ಮಾಡಿ. ಅವಾಗ ತಿರುಗಿಸೋ ಫೋನ್ ಇತ್ತು. ಅಪ್ಪ ವಾಸ್ ಲಿವಿಂಗ್ ಇನ್ ಮಲ್ಲೇಶ್ವರಂ. ನಾನು ಸಿನಿಮಾಕ್ಕೆ ಹೋಗಲಾ ಅಪ್ಪ, ಏನಪ್ಪ ಹೇಳ್ತೀರಾ ಅಂತಾನೆ ಒಂದು ಮಾತು ಕೇಳಲೇ ಇಲ್ಲ ನಾನು. ಫಾರ್ ದಟ್ ಮ್ಯಾಟರ್ ತಾಯಿ ಜೊತೆಗೆ ಬಾಳ್ತಾ ಇದ್ದೆ, ಅಮ್ಮನ್ನೂ ಕೇಳಲಿಲ್ಲ. ಐ ಡಿಸೈಡೆಡ್ ಐ ವಾಂಟ್ ಟು ಡೂ ಇಟ್, ಐ ಡಿಡ್ ಇಟ್. ಅದು ಯಾಕೆ ಹಂಗೆ ಮಾಡಿದ್ಯಾ ಅಂತ ನಮ್ಮ ತಾತ ನಮ್ಮಮ್ಮ, ನೀನಾಗೆ ಹೆಂಗೆ ಹೋಗಿ ಹೇಗೆ ಹೇಳ್ತೀಯಾ, ದೊರೆ ಭಗವಾನ್ ಅವರು ಅಂತ ಅವ್ರು ಬಂದರು ಮನೆಗೆ. ಎಸ್ ಸರ್, ಐ ವಿಲ್ ಆ್ಯಕ್ಟ್. ಬೆಂಗಳೂರಿನಲ್ಲಿ ಇದ್ರು ಅವಾಗ ನೀವು? ಚೆನ್ನೈಲಿ. ಮನೆಗೆ ಬಂದುಬಿಟ್ರು ಅವ್ರು ಮಾತಾಡೋಕ್ಕೆ. ಎಸ್ ಐ ವಿಲ್ ಆ್ಯಕ್ಟ್ ಸರ್ ಅಂದೆ ನಾನು. ಭಗವಾನ್ ನೀನು ಡಿಸೈಡ್ ಮಾಡಿದ್ರೆ ಹೆಂಗೆ, ಯು ಆರ್ ಅ ಮೈನರ್ ಚೈಲ್ಡ್, ಬಟ್ ನಾನು ಆ್ಯಕ್ಟ್ ಮಾಡಬೇಕೋ ಬೇಡವೋ ನಾನು ತಾನೇ ಡಿಸೈಡ್ ಮಾಡಬೇಕು. ಮಿಕ್ಕಿದ್ದೆಲ್ಲ ಅಮ್ಮ ಹತ್ರ ಮಾತಾಡಿ, ಅಮ್ಮ ನೀನು ಹೆಂಗೆ ಇದು ಅವ್ರನ್ನ ಮನೆ ಕೇಕೆ ಕಳಿಸಿದ್ಯಾ, ಅವ್ರು ಕೂರ್ಕೊಂಡು ಬಂದರು, ಬನ್ನಿ ಅಂದೆ ನಾನು, ಕೂರಿಸ್ದೆ. ಆ್ಯಕ್ಟ್ ಮಾಡ್ತೀಯಾ ಅಂದರು, ಹ್ಞೂ ಅಂದ್ಬಿಟ್ಟೆ ನಾನು. ಅದು ಯಾತಕ್ಕೆ ಹೇಳಿದ್ಯಾ, ನನಗೆ ಬೇಕು, ನಾನು ಹೇಳಿದೆ. ಅದು ನಾನು ಎಲ್ಲದಕ್ಕೂ ಅಮ್ಮ ಇದು ಮಾಡಲಾ ಬೇಡವಾ, ಅಮ್ಮ ಇವತ್ತು ನಾನು ಏನು ತಿನ್ನಲಿ, ತಾತ ಇದೆಲ್ಲ ಹೋಮ್ವರ್ಕ್ ಮಾಡಿಬಿಟ್ಟಿದ್ದೀನಿ, ಇಷ್ಟೊಂದು ಇಂಗ್ಲೀಷ್ ಮಾತುಗಳೆಲ್ಲ ಕಲ್ತಿದ್ದೀನಿ, ಇಷ್ಟೊಂದು ಇದು ಕಲ್ತಿದ್ದೀನಿ ತಾತ, ಇವತ್ತು ಮ್ಯೂಸಿಕ್ ಕ್ಲಾಸ್ ಹೋದೆ, ಇವತ್ತು ವೀಣೆ ಕ್ಲಾಸ್ ಹೋದೆ, ಎಲ್ಲ ತಾತನಿಗೆ ಲಿಸ್ಟ್ ಹೇಳೋಳು. ತಾತ ಶಾಲೆ ಆ್ಯಕ್ಟ್ ಅಂತ ಒಂದು ಮಾತು ಕೇಳಿಲ್ಲ. ಯಾಕೆ ಯಾರನ್ನೂ ನಾನು ಕೇಳಿಲ್ಲ ಅಂತ ಇದುವರೆಗೂ ನನಗೆ ಆ ಉತ್ತರ ಸಿಗಲಿಲ್ಲ. ಒಂದು ವೇಳೆ ಕೇಳಿದ್ರೆ ಇವರು ಒಪ್ಪಲ್ಲ ಅಂತ ಹೆದರ್ಕೊಂಡು ಸ್ವಲ್ಪ ರೆಬಲಿಶ್ ಆಗಿ ಲೆಟ್ ಮೀ ಟ್ರೈ, ಇವ್ರು ಬೇಡ ಅಂದ್ರೆ ನೋಡಿದ್ರೆ ಏನು ಮಾಡ್ತೀಯ ಅಂತ ಕೇಳೋಣ ಅಂತ ಜಗಳ ಕಾಯೋಣ, ಇಲ್ಲಾಂದರೆ ಎದುರಿಸೋಣ ಅಂತ ನಾನೇ ತೀರ್ಮಾನ ಮಾಡ್ಕೊಂಡು ಹೋಗುತ್ತಿಲ್ಲ. ಬಿಕಾಸ್ ಸಿಂಗಲ್ ಚೈಲ್ಡ್ ಅಲ್ವಾ, ನೋ ಬ್ರದರ್, ಯಾರೂ ಇರಲಿಲ್ಲ, ನೋ ಸಿಬ್ಲಿಂಗ್ಸ್. ಅದರಿಂದ ಮುದ್ದಾಗಿ ಬೆಳೆಸಿರೋದು, ಸ್ವಲ್ಪ ನೋಡೋಣ ಏನು ಮಾಡ್ತಾರೆ ಅಂತ ಒಂದು ಧೈರ್ಯ ಇತ್ತು ನನಗೆ. ನಾನಾಗೆ ತೀರ್ಮಾನ ಮಾಡಿಕೊಂಡೆ. ಬಟ್ ಒಂದು ಲೆವೆಲ್ ಕೆರಿಯರ್ ಸ್ವಲ್ಪ ದೊಡ್ಡದಾಗಿ ಬಂದಾದಮೇಲೆ ಅಪ್ಪ ಒಂದು ಸಲ ಮಾತಾಡ್ತಿದ್ರು ದೀಪಾವಳಿಗೆ ಬಂದಾಗ, ಐ ಆಮ್ ಸೋ ಪ್ರೌಡ್ ಆಫ್ ಯು. ದಟ್ ವಾಸ್ ಓನ್ಲಿ ವರ್ಡ್ ಹೀ ಸೆಡ್. ಯು ಆರ್ ಏಬಲ್ ಟು ಟೇಕ್ ಯುವರ್ ಡಿಸಿಷನ್ಸ್. ಒಂದು ಕ್ಲಾರಿಟಿ ಇದೆ ನಿನಗೆ ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲಿ ಈ ವಯಸ್ಸಲ್ಲೇ ಅಂದರು. ನಿಜವಾಗ್ಲೂ ಹೇಳ್ತೀರಾ? ಅವ್ರ ಕಾನ್ವರ್ಸೇಷನ್ ವಾಸ್ ಲೈಕ್ ಶಾರ್ಟ್ ಹ್ಯಾಂಡ್ ಥರ, ಇಷ್ಟಿಷ್ಟೇ ಇರುತ್ತೆ. ಯು ಥಿಂಕ್ ಸೊ ಅಂತ. ಹೌದು, ತೆಲುಗಲ್ಲೇ ಮಾತಾಡ್ತೀವಿ ನಾವು, ಇಲ್ಲ ಇಂಗ್ಲೀಷಲ್ಲಿ. ನಿನಗೆ ಆ ಕ್ಲಾರಿಟಿ ಇರೋದು ನನಗೆ ತುಂಬ ಇಷ್ಟ ಆಗಿದೆ. ನನ್ನ ಗಂಡು ಮಗು ನೀನೇ. ಅದು ನಾನು ಆವಾಗ, ಅಪ್ಪ ವೈ ನಾನು ಹೆಣ್ಮಗು ಅಂತ ಹೇಳ್ಕೊಳಕ್ಕೆ ನಿನಗೇನಾದರೂ ಇದೆಯಾ? ಅಯ್ಯೋ ನೀನು ಜಗಳಕ್ಕೆ ಬಿಡ, ನಾನು ಹಂಗೆ ಹೇಳಿಲ್ಲ. ನನ್ನ ಒಂದು ಗಂಡಸ್ ಥರ ಮನೇಲಿ ಒಬ್ಬ ಮಗ ಇದ್ದರೆ ಏನೇನು ಮಾಡ್ತಾನೆ ಅದನ್ನೆಲ್ಲ ನೀನು ಮಾಡ್ತೀಯಾ. ಯು ಆರ್ ಟೇಕಿಂಗ್ ಗುಡ್ ಕೇರ್ ಆಫ್ ಯುವರ್ ಮದರ್. ಬೈ ದ ಟೈಮ್ ಮೈ ಗ್ರ್ಯಾಂಡ್ ಫಾದರ್ ಪಾಸ್ಡ್ ಅವೇ, ಈ ಸೆಡ್ ಬೇಡ್ಕೊಂಡು 10 ವರ್ಷ ಆದಮೇಲೆ ಮದುವೆಯಾಗಿ ನೀನು ಹುಟ್ಟಿದ್ಯಾ. ಆ ತಿಮ್ಮಪ್ಪನ ವೆಂಕಟೇಶ್ವರ ಸ್ವಾಮಿ ಕುಲದೇವರು ನಮಗೆ, ಅವನ ಆಶೀರ್ವಾದದಿಂದ, ಅವನ ಕರುಣೆಯಿಂದ ಹುಟ್ಟಿದ್ಯಾ. ಫುಲ್ ಜ್ಞಾನ ತುಂಬಿದೆ ನಿನಗೆ. ಐ ಆಮ್ ಸೋ ಹ್ಯಾಪಿ. ಅಪ್ಪ ಯಾವಾಗಲೂ ಈ ಜಾತಕ ಎಲ್ಲ ನೋಡ್ತಿದ್ದಾರೆ, ವಿಚ್ ಐ ಡೋಂಟ್ ಲೈಕ್, ಐ ಡೋಂಟ್ ಬಿಲೀವ್ ಆಲ್ಸೋ. ಈ ಜಾತಕ ನೋಡೋದು ಅದು ಇದೆಲ್ಲ ನನಗೆ ಇಷ್ಟನೂ ಇಲ್ಲ, ನಂಬಿಕೆನೂ ಇಲ್ಲ. ಆವಾಗ ಹೇಳ್ತಿದ್ದಾರೆ, ನೀನು ನಂಬಲ್ಲ, ಬಟ್ ಒಂದು ಸ್ಟೇಜ್ ಬರುತ್ತೆ ನೀನು ನಂಬ್ತೀಯಾ ಅಂತ ಹೇಳಿದರು. ದಟ್ ವಾಸ್ ದ ಲಾಸ್ಟ್ ಟೈಮ್ ಐ ಸ್ಪೋಕ್ ಟು ಹಿಮ್. ಆಫ್ಟರ್ವರ್ಡ್ಸ್ ವೆರಿ ಬಿಗ್ ಗ್ಯಾಪ್, ಲೈಕ್ 6 years 7 years. ಅದಾದಮೇಲೆ 1972 ರಾಜರಾಜ ಸೋಳನ್ ಅಂತ ದ ಫಸ್ಟ್ ಸಿನಿಮಾಸ್ಕೋಪ್ ಮೂವಿ. ಶಿವಾಜಿ ಗಣೇಶನ್ ಸರ್, ಮುತ್ತುರಾಮನ್ ಸರ್ ಎಲ್ಲರಿದ್ದರು. AP ನಾಗರಾಜನ್ ಸರ್ ವಾಸ್ ಡೈರೆಕ್ಟರ್. ಹ್ಯೂಜ್ ಪ್ರೊಡಕ್ಷನ್ ಅದು, ಸಿನಿಮಾಸ್ಕೋಪ್ ಇನ್ ತಮಿಳ್. ಬೃಂದಾವನಲ್ಲಿ ಶೂಟಿಂಗ್ ನನಗೆ. 72 ಡಿಸೆಂಬರ್ 10th ನಾನು ಇಲ್ಲಿ ಇಳಿತಾ ಇದ್ದೀನಿ. ಆವಾಗೆಲ್ಲ ಸಾಯಂಕಾಲ ಒಂದು ಫ್ಲೈಟು, ಬೆಳಗ್ಗೆ ಒಂದು ಫ್ಲೈಟ್ ಬೆಂಗಳೂರು ಆ್ಯಂಡ್ ಚೆನ್ನೈ. ಇಳಿದುಬಿಟ್ಟು ಸ್ಟ್ರೈಟ್ ಮಲ್ಲೇಶ್ವರಂ ಬಂದೆ. ಅಪ್ಪನ ನೋಡಿದೆ, ಈ ವಾಸ್ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್ ಹೆಲ್ತ್ ವೈಸ್. ಆ್ಯಂಡ್ ಐ ಜಸ್ಟ್ ಸಾ ಹಿಮ್ ಆ್ಯಂಡ್ ಅವ್ರ ಹತ್ರ ಮಾತಾಡಿ, ಮೈಸೂರು ಹೋಗ್ತಾ ಇದ್ದೀನಪ್ಪ ಅಂದರೆ, ಅವ್ರ ಕಣ್ಣು ಮಾತ್ರ ಎಷ್ಟು ದೊಡ್ಡದಿತ್ತು, ಹಂಗೆಯೇ ನೋಡ್ತಾನೇ ಇದ್ರು ನನ್ನ. ಏನಪ್ಪ ಅಂತ.
ಎಷ್ಟು ದಿವಸ ಇರ್ತೀಯ, ನಾಡಿದ್ದು ನಿನ್ನ ಬರ್ತ್ಡೇ, ಡಿಸೆಂಬರ್ 13th ಇಸ್ ಮೈ ಬರ್ತ್ಡೇ, ಎಲ್ಲಿಗಿರ್ತೀಯ ಅಂತ. ಅಲ್ಲಿಗೇನಪ್ಪ ಶೂಟಿಂಗ್ ಇದೆ, ಬರ್ತ್ಡೇ ಎಲ್ಲ ಆಮೇಲೆ, ಶೂಟಿಂಗ್ ಅಲ್ವಾ ಇಂಪಾರ್ಟೆಂಟ್ ಎಲ್ಲರಿಗೂ. ಈಗಲೂ ಅಷ್ಟೇ ತಾನೆ, ಸುಮ್ಮನೆ ಅಲ್ಲೇ ಕೇಕ್ ಕಟ್ ಮಾಡ್ತೀವಿ, ಶೂಟಿಂಗ್ ಮಾಡ್ತಾನೆ ಇರ್ತೀವಿ, ಬರ್ತ್ಡೇಗಿರ್ತಿಲ್ಲ ಆಮೇಲೆ ಅಂತ. ಇಲ್ಲ, ನೀನು 12th ನೈಟ್ ಇಲ್ಲಿಗೆ ಬಂದುಬಿಡು, 13th ಬೆಳಗ್ಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಇಸ್ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್, ಮೈ ಹುಷಾರಿಲ್ಲ, ಆಸ್ಮಾ ಜಾಸ್ತಿ ಇತ್ತು. ಆ್ಯಂಡ್ ಆಮೇಲೆ ಶೂಟಿಂಗ್ ಹೊರಟೋಗು ಅಪ್ಪ, ಇಲ್ಲಿಂದ 3.5 hours ಆಗುತ್ತೆ ಮೈಸೂರು ಹೋಗೋಕ್ಕೆ. ನಾನು ಹಂಗೆ ಮಾಡಲ್ಲ, ಶಿವಾಜಿ ಸರ್ 7 ಗಂಟೆಗೆ ಬಂದುಬಿಡ್ತಾರೆ ಔಟ್ಡೋರ್ಗೆ. ಹಾಗಾದರೆ ಶೂಟಿಂಗ್ ಮುಗಿಸ್ಕೊಂಡು 13th ಬಾ, 6 ಗಂಟೆಗೆ ಬಂದುಬಿಡು, ರಾತ್ರಿ ಕಳಿಸ್ಬಿಡ್ತೀನಿ. ಯಾಕೋ ಈ ಬರ್ತ್ಡೇ ನಿನ್ನ ಜೊತೇಲಿ ನಾನು ಇರಬೇಕು, ನನ್ನ ಜೊತೇಲಿ ನೀನು ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂದರು. ಅಲ್ಲಿ ಶೂಟಿಂಗ್ ಬರ್ತ್ಡೇ ಅಂತ ಗೊತ್ತಾಯಿತು. ಬೆಳಗ್ಗೆ ಕೇಕ್ ಕಟ್ ಮಾಡೋದೆಲ್ಲ ಆವಾಗೆಲ್ಲ ಇರಲಿಲ್ಲ. ಎಲ್ಲರೂ ವಿಶ್ ಮಾಡಿಬಿಟ್ಟು ಚಾಕ್ಲೇಟ್ ತಂದರು, ಎಲ್ಲ ಕೊಟ್ಟರು. ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾರೋ ಪೂಜೆ ಮಾಡ್ಕೊಂಡು ಬಂದರು. ಆ ತಾಯಿ ಪ್ರಸಾದ ಸಿಕ್ತು, ಎಲ್ಲ ಆಯಿತು. ಶೂಟಿಂಗ್ ನಡೀತಾವೆ. ಸಾಯಂಕಾಲ ನಾನು ಸ್ವಲ್ಪ ಹೋಗಿ ಬರ್ತೀನಿ. ಶಿವಾಜಿ ಸರ್, ಎಲ್ಲಿಗೆ ಹೋಗ್ತೀಯ? ಈಗಿನ ಥರ ಬೆಂಗಳೂರು ಮೈಸೂರು ದಡಾಬಡ ಅಂತ ಹೋಗೋದು ಬರೋದೆಲ್ಲ ಏನೂ ಇಲ್ಲ. ಈಗೆಲ್ಲ 1.5 hour 2 hours ಅಲ್ಲಿ ಹೋಗ್ತಾ. ಆವಾಗೆಲ್ಲ ಬೆಂಗಳೂರು ಹೋಗ್ತಾಳಂತೆ ಅಂತ ಹೇಳಿದ್ರು. ನಾನು ಹೋಗಿ ಬಂದುಬಿಡ್ತೀನಿ. ಈಗಲೇ ಹೋಗಿ ರಾತ್ರಿ ಬರ್ತೀಯ, ಈಗಲೇ 6 o'clock ಆಗಿದೆ, ನೀನು ಹೋಗೋಕ್ಕೆ 8:30 ಆಗುತ್ತೆ. ಅವಾಗ ಅಟ್ಲೀಸ್ಟ್ 2.5 to 3 hours ಆಗ್ತಾಯಿತ್ತು. ಅಂಬಾಸಡರ್ ಕಾರ್ ಓಡಿಸ್ಕೊಂಡು ಹಂಗಂತ ಬಂದು ನಾನು ಅದಕ್ಕೆ ಬಂದುಬಿಡ್ತೀನಿ ಸರ್, ರಾತ್ರಿ 10 ಆದರೂ ಬಂದುಬಿಡ್ತೀನಿ. ಶಿವಾಜಿ ಸೈಡ್ ನೋ, ಆರ್ಟಿಸ್ಟ್ಗಳು ಸಾಯಂಕಾಲ ಶೂಟಿಂಗ್ ಮುಗಿದ ಮೇಲೆ ಹೋಗೋಣ, ಸ್ನಾನ ಮಾಡು, ಫ್ರೆಶ್ ಆಗಿದೆ, ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಬರಬೇಕು, ಸಾಂಗ್ ಇದೆ. ಸರಿ, ಅಪ್ಪನಿಗೆ ಫೋನ್ ಮಾಡಿ, ಬರೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಇವ್ರು ಬಿಡ್ತಾ ಇಲ್ಲ ಅಂತ. ಸರಿ, ಯಾವಾಗ ಮುಗಿಯುತ್ತೆ? 16-17 ಮುಗಿಯುತ್ತೆ, ಮುಗಿಸ್ಕೊಂಡು ಹೋಗೋವಾಗ ನಾನು ನೋಡ್ಕೊಂಡು ಹೋಗ್ತೀನಿ. ಶೂಟಿಂಗ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿಬಿಟ್ಟು 19th ಮುಗೀತು. ಐ ಹ್ಯಾವ್ ಟು ರಶ್ ಟು ಹೈದ್ರಾಬಾದ್. ಸೊ 19th ಸಾಯಂಕಾಲ 3 ಗಂಟೆ ಮುಗಿದ ತಕ್ಷಣ ನಾನು ಆವಾಗ ಲೈಟ್ನಿಂಗ್ ಕಾಲ್ ಅಂತ ಒಂದಿತ್ತು. ಆ ಲೈಟ್ನಿಂಗ್ ಕಾಲ್ ಹಾಕಿ ತಂದೆ ಹತ್ರ ಮಾತಾಡಿ, ಈ ಸೆಟ್ ಏನಮ್ಮ ಅಂದರು, ಈಗ ಹೋಗ್ತಾ ಇದ್ದೀನಿ, ಮಾತಾಡೋಕೆ ಆಗ್ತಾಯಿಲ್ಲ, ವೀಸಿಂಗ್ ಜಾಸ್ತಿ ಇದೆ ಅಂದರು. ಅಪ್ಪ, ಐ ಕಮ್ ಬ್ಯಾಕ್ ಅಗೈನ್, ಐ ಆಮ್ ಗೋಯಿಂಗ್ ಟು ಹೈದ್ರಾಬಾದ್, ನಾವು ಐ ಆಮ್ ರಶಿಂಗ್ ಇನ್ ಕಾರ್ ಅಂತ ಹೇಳಿಬಿಟ್ಟು ಕಾರಲ್ಲಿ ಚೆನ್ನೈಗೆ ಹೋದೆ ಮೈಸೂರಿಂದ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಹಿಡಿದು ಹೈದ್ರಾಬಾದ್ ಹೋದೆ, ಎಲ್ಲ ಅದೇ. ಒಂದು ಕೆಟ್ಟ ಅಭ್ಯಾಸ ನನ್ನ ಹತ್ರ ಇದೆ, ಅದು ಕೆಟ್ಟದು ರೈಟೋ ಗೊತ್ತಿಲ್ಲ. ಇಫ್ ಐ ವುಡ್ ಹ್ಯಾವ್ ಬೀನ್ ಅ ಆರ್ಡಿನರಿ ಪ್ಯೂನ್ ಇನ್ ಅ ಪ್ಲೇಸ್, ಐ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದಟ್. ಇಲ್ಲಿ ಕಸ ಗುಡಿಸೋ ಕೆಲಸ ಕೊಟ್ಟರು ಐ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದಟ್. ಆ ಥರ ಒಂದು ಕಮಿಟೆಡ್ ಪರ್ಸನ್. ಮೈಂಡೆಲ್ಲ ಹಂಗೋಯ್ತು. ಅಪ್ಪನಿಗೆ ಫೋನ್ ಮಾಡಬೇಕು, ಮಾತಾಡಬೇಕು, ಆರೋಗ್ಯ ಹೆಂಗಿದೆ ಅಂತ ಕೇಳಬೇಕು ಅಂತ ನಾನು ಅನಿಸ್ಲಿಲ್ಲ. ಅಪ್ಪ ಇಸ್ ದೇರ್, ಹೀಲ್ ಟೇಕ್ ಕೇರ್. ಆ ಥರ ಹೈದ್ರಾಬಾದ್ ಹೋದೆ, ಶೂಟಿಂಗ್ ಮುಗೀತು. ದಿವಸ ಹ್ಯಾಪನ್, ಜಾನ್ವರಿ ಫುಲ್ ಹೋಯಿತು, ಫೆಬ್ರವರಿ ಫಸ್ಟ್ ವೀಕ್ ಹೋಯಿತು, ಫೆಬ್ರವರಿ 10th 11th ಊಟಿಗೆ ಹೋದೆ. ಆಮೇಲೆ ಊಟಿಯಿಂದ ಹೋಗೋವಾಗ ತಂದೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಫೆಬ್ರವರಿ 13th ರಾತ್ರಿ 9 ಗಂಟೆಗೆ ಫೋನ್ ಬಂತು, ತಂದೆ ತೀರ್ಬೋದು. ಐ ಫೀಲ್ ಸೋ ಗಿಲ್ಟಿ. ನೋಡೇ ಇಲ್ಲ, ಮಾತಾಡೇ ಇಲ್ಲ. ಡಿಸೆಂಬರ್ 13th ನೋಡ್ತೀನಿ ಅಂದರೆ ವೆಯ್ಟ್ ಮಾಡಿದ್ರು. ಆ ಆತ್ಮ ನನಗೋಸ್ಕರ ವೆಯ್ಟ್ ಮಾಡ್ತು ಏನೋ ಗೊತ್ತಿಲ್ಲ. ಫೆಬ್ರವರಿ 13th ತೀರೋದ್ರು. ಸರಿ, ಅದ್ರ ಬಗ್ಗೆ ಎಲ್ಲ ಮಾತಾಡಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಚೆನ್ನೈಲಿ ಶೂಟಿಂಗ್. ಆವಾಗ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಶೂಟಿಂಗ್ ನಡೀತಾನೆ. 20th of February I am receiving a letter from my father. ಅವರು ಎಸ್ ಪೋಸ್ಟೆಡ್ ಇಟ್ ಆನ್ 10th 11th. ಆವಾಗೆಲ್ಲ ಇಂಗ್ಲೆಂಡ್ಗೆ ಅವ್ರು ಬರೋಕ್ಕೆ ಒಂದು 10 days ಆಗುತ್ತಲ್ವ. ಸ್ಟಿಲ್ ಐ ಹ್ಯಾವ್ ದ ಲೆಟರ್ ವಿತ್ ಮಿ. ಐ ಆಮ್ ವೆಯ್ಟಿಂಗ್ ಫಾರ್ ಯು, ಬಟ್ ನೀನು ಬಂದಿಲ್ಲ. ದಟ್ಸ್ ದ ಮೋಸ್ಟ್ ಗಿಲ್ಟ್ ಫೀಲ್ ಮಾಡೋ ಅಷ್ಟು ಇರುತ್ತೆ, ಈಗಲೂ ಇರುತ್ತೆ ನನಗೆ. ವೈ ಡಿಡ್ ಐ ಡೂ ದಿಸ್? ಆವಾಗ ಅಂದ್ಕೊಂಡೆ, ಯಾಕೆ ಸ್ವಾಮಿ, ಯಾಕೆ ನನಗೆ ನೆನಪೇ ಮಾಡಿಲ್ಲ ನೀನು? ಎಷ್ಟೆಲ್ಲ ನೆನಪು ಮಾಡ್ತೀಯ, ಕಾಗಿಗೆ ಅನ್ನ ಇಡಬೇಕು, ಇವತ್ತು ಅಮಾವಾಸ್ಯೆ, ಇವತ್ತು ಪೌರ್ಣಿಮೆ, ಇದೆಲ್ಲ ನೆನಪು ಮಾಡ್ತೀಯ ಭಗವಂತ. ಅಲ್ಲಿ ಒಂದು ತಂದೆ ಕಾಯ್ತಿದ್ದಾನೆ, ಹೋಗಿ ಮಾತಾಡಿಸೆ, ಯಾಕೆ ನೆನಪು ಮಾಡಿಲ್ಲ, ಯಾಕೆ ಸ್ವಾರ್ಥ್ಯಾಗ ಮಾಡಿದ್ಯಾ? ಈಗಲೂ ಜಗಳ ಕಾಯ್ತೀನಿ ನನ್ನ ದೇವ್ರ ಹತ್ರ ನಾನು. ಆ ಲೆಟ್ರ್ ನೋಡೋವಾಗ ಹಿಸ್ ಹ್ಯಾಂಡ್ ರೈಟಿಂಗ್ ಇನ್ ಇಂಗ್ಲೀಷ್, ಹಿ ಈಸ್ ವೆಲ್ ವರ್ಸ್ಡ್ ಇನ್ ಆಲ್ ದ ಲ್ಯಾಂಗ್ವೇಜಸ್ ಅಂತ ಹೇಳಿದ್ನಲ್ಲ. ಹಿ ಚೋಸ್ ಹಿಸ್ ವರ್ಡ್ಸ್. I waited for you all through my life. That was very painful, very painful. But I know you are like a young pony.
ಯು ಆರ್ ಲರ್ನಿಂಗ್ ಟು ಗ್ಯಾಲಪ್, ಯು ವಿಲ್ ಮೇಕ್ ಇಟ್ ಬಿಗ್. ಬ್ಲೆಸ್ಸಿಂಗ್ಸ್ ಟು. ಆಮೇಲೆ ಕೆಲವುದೆಲ್ಲ ಬರೆದಿಟ್ರು. ದೀಸ್ ವರ್ಡ್ಸ್ ಐ ಅಂಡರ್ಲೈನ್ ಆ್ಯಂಡ್ ಕೆಪ್ಟ್ ಟು ಗಿವ್ ಇಟ್ ಟು ಮೈ ಕಿಡ್ಸ್. ಬೋತ್ ಮೈ ಡಾಟರ್ಸ್ ಹ್ಯಾವ್ ರೆಡ್ ಇಟ್ ಆ್ಯಂಡ್ ಸೆಡ್. ಈಗ ಅವ್ರು ನನ್ನನ್ನು, ಅಮ್ಮ ಯು ಡಿಡ್ ಎ ಮಿಸ್ಟೇಕ್, ಯು ಶುಡ್ ಹ್ಯಾವ್ ಮೆಟ್. ಸುಮ್ಮನೆ ನೀವು ಬೇರೆ ಬಂದು ಹೇಳಬೇಕಾ ನಾನು ತಪ್ಪು ಮಾಡಿದ್ದೀನಿ ಅಂತ. ತಪ್ಪು ಮಾಡಿಲ್ಲ, ಕೆಲವುದು ನಡೆಯುತ್ತೆ. ಬಟ್ ನಾನೇನು ಮಾಡ್ತೀನಿ, ಕೆಲವು ಪೇಯ್ನ್ಸ್, ಆ ನೋವುಗಳನ್ನೆಲ್ಲ ಹಂಗೆ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು, ನಮ್ಮ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ. ಸ್ವಾರ್ಥಿ ತಾನೇ ನಾನು. ಯಾಕೆಂದರೆ ನಾವು ತೊಗೊಂಡಿರೋ ಕೆರಿಯರ್ ಇದು, ಅದಕ್ಕೆ ಹೆಲ್ಪ್ ಆಗುತ್ತೆ ಈ ನೋವುಗಳು. ತಂದೆನೂ ಈ ಥರ ಒಂದು ಇಂಟ್ರ್ಯಾಕ್ಷನ್ ಪೇಯ್ನು ಬಾಲಕೃಷ್ಣ ಅನ್ನೋ ಜೊತೆ ಕೆಲಸ ಮಾಡಿದ್ವಲ್ಲ, ಆವಾಗ ಈ ತಂದೆ ಮಗಳಿಗಿದ್ದಿದ್ದ ಆ ಒಂದು ಬೆಂಕಿ ಬಲೆ ಸೀನಲ್ಲಿ ಇಟ್ ಹ್ಯಾಸ್ ವರ್ಕ್ಡ್ ಔಟ್ ಸೋ ವೆಲ್ ಫಾರ್ ಮಿ. ನೋಡಿ, ನಾನು ನಿಮಗೆ ಕೇಳ್ತೀನಿ, ನಿಮ್ಮ ತಂದೆ ಈಸ್ ಅ ವೆರಿ ಫ್ಯಾಸಿನೇಟಿಂಗ್ ಫಿಗರ್. ಮತ್ತು ಅವ್ರಿಗೆ ಅಷ್ಟೊಂದು ವಿದ್ವತ್ತು ಮತ್ತು ಅಷ್ಟೊಂದು ಒಂದು ಪ್ರಯೋಗಗಳನ್ನ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಏನೇನೋ ಟ್ರೈ ಮಾಡೋದಕ್ಕೆ ಅವರಲ್ಲಿ ಹೆಂಗೆ ಬಂತದು ಗುಣ ಅಂತ? ಏನಿತ್ತು ಅವ್ರಿಗೆ? ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಈ ಸಿನಿಮಾ ಸಂಬಂಧಪಟ್ಟವರಲ್ಲ. ಐ ಮೀನ್ ಕಾಂಟ್ಯಾಕ್ಟ್ ವಿತ್ ಸಮ್ ಆಫ್ ಮೈ ನೆವ್ಯೂಸ್ ಅಲ್ಲೋ. ಮೈ ದೊಡ್ಡಪ್ಪ ಇಸ್ ದೇವರ್ ಆಲ್ ಲಾಯರ್ಸ್, ಆ ಥರನೇ ಹೈಲಿ ಎಜುಕೇಟೆಡ್ ಪೀಪಲ್. ದೇರ್ ಇಸ್ ನೋ ಒನ್ ಎಜುಕೇಷನ್ ಸೈಡಲ್ಲೇ ಹೋಗ್ಬಿಟ್ರು. ಇವರು ಓದ್ಬಿಟ್ಟು ಸಿನಿಮಾಗೆ ಬಂದಿದ್ದಾರೆ. ಐ ಆಮ್ ಸೋ ಪ್ರೌಡ್ ಅಬೌಟ್ ಮೈ ಫಾದರ್. ಆ ಬ್ಲಡ್ ನನಗೂ ಓಡ್ತಾ ಇದೆ ಅಂತ. ಹೀ ಈಸ್ ದ ಫಸ್ಟ್ ಪರ್ಸನ್. ನಮ್ಮ ಸಿನಿಮಾದಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಒಂಥರ ಗ್ರಾಮಟಿಕಲ್ ಆಗಿ ಮಾತಾಡೋರು. ಆವಾಗೆಲ್ಲ ನೀವು ಬಂದಿದ್ದೀರಾ, ನೀವು ಕೂತ್ಕೊಳ್ಳಿ, ಇಲ್ಲಿ ಏನಾಗಿದೆ ಕೂತ್ಕೊಳ್ಳಿ, ಹಂಗೆ ಹಿಂಗೆ ತೆಲುಗು ಅಲ್ಲಿ ರಂಡಿ ಕೂತ್ಕೊಂಡು ಏಂ ಮಾట్లాడుతున్నారు మీరు, ಆ ಥರನೇ ಇತ್ತು. ಫಾದರ್ ಇಸ್ ದ ಫಸ್ಟ್ ಪರ್ಸನ್. ಮನೇಲಿ ಹಿಂಗೆ ಮಾತಾಡ್ತೀಯಾ, ಚೇಂಜ್ ಮಾಡು, ಟ್ರೈ ಟು ಚೇಂಜ್, ಬಿ ರೆಗ್ಯುಲರ್ ಕಾಮನಾಗಿ ಮಾತಾಡೋದು. ಅವ್ರದ್ದು ನನ್ನ ಹತ್ರ AVM ಚೆಟ್ಟಿಯಾರ್ ಒಂದು ಸಲ ಹೇಳಿದರು. ಫಸ್ಟ್ ಟೈಮ್ ಅವರು ಸಿನಿಮಾ ಆ್ಯಕ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ನಿಮ್ಮಪ್ಪ ಒಂದು ಪಿಕ್ಚರ್ ಹೆಸರು ಟಕ್ ಅಂತ ನನಗೆ ಬರ್ತಾಯಿಲ್ಲ, ಆ್ಯಕ್ಟ್ ಮಾಡ್ತಾಯಿದ್ರು. ಮೋಸ್ಟ್ ಆಫ್ ದ ಫಿಲ್ಮ್ಸ್ ಅವ್ರು ವಿಲನ್ ಆಗೇ ಮಾಡಿದ್ದಾರೆ. ಅಪ್ಪ ಹೀರೋ ಮಾಡಿದ್ದು ಕಮ್ಮಿ. ಸಚ್ ಎ ಗುಡ್ ಲುಕಿಂಗ್ ಮ್ಯಾನ್. ವೈ ವಿಲನ್ ಗುಡ್ ಲುಕಿಂಗ್ ಇರಬಾರ್ದಾ? ವೆರಿ ಗುಡ್. ಆ್ಯಂಡ್ ಆ ಪಿಕ್ಚರಲ್ಲಿ ಏನೋ ಡೈಲಾಗ್ ಮಾತಾಡ್ತಾ ಹಿಂಗೆ ಕಡಲೆ ಬೀಜ ಹಿಂಗೆ ಮಾಡ್ಕೊಂಡು ತಿಂತಾನೆ ಡೈಲಾಗ್ ಮಾತಾಡ್ತಾ ಇರ್ತಾರಂತೆ. ನಾನು ಒಂದು AVM ಪಿಕ್ಚರಲ್ಲಿ ಒಂದು ಸೀನಲ್ಲಿ ಅದೇನೋ ಮಾಡ್ತಾ ಅಂತ ಅವ್ರು ಕರೆದು, ನಿಮ್ಮ ತಂದೆ ನನಗೆ ಬರ್ತದೆ, ನನಗೆ ಇದು ಹಿಂಗೆ ಮಾಡಿದ್ರು. ಆವಾಗೆಲ್ಲ ಒಂದು ಕ್ಯಾರೆಕ್ಟರ್ನಿಂದ ಹಿಂಗೆ ನಿಂತ್ಕೊಳ್ಳೋದೇ ಮಾತಾಡೋದು. ಬಿಕಾಸ್ ದೇ ಕೇಮ್ ಫ್ರಮ್ ಡ್ರಾಮಾ ಅಲ್ವಾ, ಸಿನಿಮಾ ಕೇಮ್ ಫ್ರಮ್ ಡ್ರಾಮಾ ಅನ್ನೋವಾಗ ಹಂಗೆ ಕೈ ಏನು ಮಾಡಬೇಕು ಗೊತ್ತಿಲ್ಲ ಹಂಗೆ ಇಟ್ಕೋತಾರೆ. ಡಿ ಈಸ್ ದ ಒನ್ಲಿ ಮ್ಯಾನ್ ಈ ಕಡಲೆ ಬೀಜ ಹಿಂಗೆ ಹಾಕ್ಕೊಂಡ್ಬಿಟ್ಟು ಡೈಲಾಗ್ ಮಾತಾಡ್ತಾ ಏನೋ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಾನೆ ಬಂದರು. ದಿಸ್ ಈಸ್ ವಾಟ್ ಯುವರ್ ಆ್ಯಟಿಟ್ಯೂಡ್, ದ ಕ್ಯಾರೆಕ್ಟರ್ಸ್ ಆ್ಯಟಿಟ್ಯೂಡ್ ಅಂತ. ಆ ಥರ ನೀನು ಮಾಡಿದ್ಯಾ ಅಂತ ಹೇಳಿದ್ರು. ಸಾರಿ, ಆ ಒಂದು ಸರಳತೆ ಅಂತಾರಲ್ವ, ಆ ಥರ ಕ್ಯಾರೆಕ್ಟರ್ಸ್ ಡಿಫ್ರೆಂಟಾಗಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಬಾಡಿಯಲ್ಲಿ ಒಂದು ಈಸ್ ಬಂದುಬಿಡುತ್ತೆ. ಯು ಕ್ಯಾನ್ ಫಿಟ್ ಯುವರ್ ಸೆಲ್ಫ್ ಇನ್ ಟು ಎನಿ ಕ್ಯಾರೆಕ್ಟರ್ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಡೈರೆಕ್ಟರ್ಸ್ ನೋ ಬೆಟರ್. ಅಲ್ಲ, ನಿಮ್ಮ ತಂದೆದು ನಾನು ಯಾಕೆ ಇನ್ನೊಂದು ಸತಿ ಕೇಳ್ತಿದ್ದೀನಿ ಅಂದರೆ, ಕೆಲವ್ರಿಗೆ ಈಗ ಅವ್ರು ನೋಡಿ ಬಿಸ್ನೆಸ್ ಯೂಸ್ ಮಾಡಿ ಅಥವಾ ಕೊಲೋಕಿಯಲ್ ಆಗಿ ಮಾತಾಡೋದನ್ನು ಸಿನಿಮಾದಲ್ಲಿ ರೂಢಿಸ್ಕೋಬೇಕು. ಸರಿ, ಇನ್ನೊಂದು ಬೇರೆ, ಅದುವರೆಗೂ ಈ ಸಿನಿಮಾ ಶಾರ್ಟ್ಸ್ ಅಂತ ಹೇಳಿದ್ರೆ ಇದು ಅವರ ಹತ್ರ ಕೆಲಸ ಮಾಡಿದ್ದು ಡೈರೆಕ್ಟರ್ಸ್, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ತಮಿಳಲ್ಲಿ. ಕೃಷ್ಣನ್ ಪಂಜು, ಶಂಕರ್ ಅಂತ ಎಡಿಟರ್ ಆಗಿದ್ದರು ಡೈರೆಕ್ಟ್ರು. ಇವರೆಲ್ಲ ನಮ್ಮ ತಂದೆ ಅಸಿಸ್ಟೆಂಟ್ ಆಗಿದ್ದವರು. ಕೃಷ್ಣನ್ ಪಂಜು ಸರ್ ನನ್ನ ಹತ್ರ ಹೇಳಿದರು, ಫಸ್ಟ್ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡುವಾಗ ಬೇಬಿ ಅಂತಾನೆ ಕರೀತಾರೆ. ಸರ್ ಯಾಕೆ ಸರ್? ನಮ್ಮ ಗುರುಗಳು ಮಗಳು ನೀನು ಎತ್ತಾಡಿಸಿದ್ದೀವಿ ನಾವು. ಹೌದಾ? ಮತ್ತು ಹಿಂಗೆ ಎತ್ಕೊಳ್ಳೋದು, ನಿನ್ನನ್ನು ಹಿಂಗೆ ಎತ್ಕೊಳ್ತಾ ಇದ್ವಿ, ಈ ಕೈಯಲ್ಲಿ ಅಪ್ಪಂದು 555 ಒಂದೇನೋ ಒಂದು ಬ್ಲ್ಯಾಕ್ ಇದು ಜಾನ್ ಪ್ಲೇಯರ್ಸ್ ದಟ್ ಸಿಗರೆಟ್ ವಾಸ್ ದೇರ್, ಅದನ್ನ ಇಟ್ಕೊಂಡು ಹಿಂಗೆ ಓಡಾಡ್ತಾ ಇದ್ವಿ. ಅಂಥ ಮಗು ಈಗ ಆ್ಯಕ್ಟ್ ಮಾಡೋಕ್ಕೆ ಬಂದಿದೆ. ನಿಮ್ಮಪ್ಪ ಹೆಂಗೆ ಶಾರ್ಟ್ ಇಡ್ತಾರೆ ಗೊತ್ತಾ? ಮೊದಲೆಲ್ಲ ಹೆಂಗೆ ಮಾಡ್ತಾಯಿದ್ರಂತೆ, ಈ ಶಾರ್ಟ್ ಆದರೆ ಆ ಶಾರ್ಟ್ ಅಷ್ಟೇ ಯೂನಿಫಾರ್ಮ್ ಆಗಿ ಹೋಗೋರು. ಇವರು ಮಾತಾಡಿದ್ದಾರೆ ಕಟ್ಟು, ಮತ್ತೆ ಬಾ ಕ್ಯಾಮ್ರಾ ಇಲ್ಲಿಡು, ಮತ್ತೆ ಬಾ ಕ್ಯಾಮ್ರಾ ಅಲ್ಲಿಡು. ಇವ್ರು ಬಂದ್ರಂತೆ ಇದೆಲ್ಲ ಆಗೋದಿಲ್ಲ, ಯು ಆರ್ ವೇಸ್ಟಿಂಗ್ ದ ಟೈಮ್ ಅಂದ್ಬಿಟ್ಟು ಟ್ರಾಲಿ ಹಾಕೋ, ಟ್ರಾಲಿ ಶಾರ್ಟ್ಸ್ ಎಲ್ಲ ಮುಗಿಸ್ಬಿಡು, ಆಯಿತಾ? ಸಜೆಷನ್ ಶಾರ್ಟ್ಸ್ ಮುಗಿ, ಕ್ಲೋಸಪ್ ಮುಗಿ. ಅವ್ರಿಗೆ ಡೈಲಾಗ್ಸ್ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ತಾನೇ ಬಂದಿರೋದು ಕೂತ್ಕೊಂಡು ಡೈಲಾಗೆಲ್ಲ ಓದಿ, ಫುಲ್ ಸೀನ್ ಓದಿ ಡೈಲಾಗ್ ಓದಿ. ನಾವು ಯಾವಾಗ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀವಿ.
3 days ಶೂಟಿಂಗ್ನ ಹಾಫ್ ಅ ಡೇಯಲ್ಲಿ ಅಲ್ಲಾಂದ್ರೆ 1 ದಿವಸದಲ್ಲಿ ಮುಗಿಸೋರು ಅವರು. ಹೀ ಈಸ್ ದ ಒನ್ ಹೂ ಬ್ರಾಟ್ ದಟ್ ಸ್ಟೈಲ್. ಅಂದರೆ ಹಿ ವಾಸ್ ಆಸ್ ಮಚ್ ಪಯನಿಯರ್ ಆಸ್ ಎನಿಬಡಿ ಇನ್ ದ ವರ್ಲ್ಡ್. ಅಷ್ಟಿಷ್ಟು ಬೇಗ ಸೈಲೆಂಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ನಿಮಗೆ ಇದ್ದಾರೆ. ನಂಬಿಕೆ ಬರಲೇಬೇಕು. ಹೋದ ಜನ್ಮ ಯಾವ ಜನ್ಮದ ಸುಕೃತಾನೋ ಆ ದೇವ್ರ ಆಶೀರ್ವಾದ. ಬ್ಯಾಲೆನ್ಸ್ ಇದ್ದರೆ ಬರ್ತೀವಿ, ಇಲ್ಲಿಗೆ ಬಂದೇ ಬರ್ತೀವಿ. ಬ್ಯಾಲೆನ್ಸ್ ಎಲ್ಲ ಕೊಟ್ಬಿಟ್ಟೇ ಹೋಗಬೇಕು. ನೋಡಿ, ಅವರು ನೀವೇ ಹೇಳಿದ್ರೆ ಇದು ತಿರುಪತಿ ತಿಮ್ಮಪ್ಪನ ಕೇಳಿ ಪಡೆದದ್ದು ಅಂತ. ಅಂದರೆ ತುಂಬ ಲೇಟಾಗೆ ನೀವು, ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಅವ್ರಿಗೆ ನಿಮಗೆ? ನಮ್ಮ ಫಾದರ್ ಈಸ್ ಬಾರ್ನ್ 1900. ಮೈ ಮದರ್ ಇಸ್ 1927 ಬಾರ್ನ್. ಇಬ್ಬರಿಗೂ ಆಲ್ಮೋಸ್ಟ್ 27-26 ಇಯರ್ಸ್ ಡಿಫ್ರೆನ್ಸ್ ಇದೆ. ನಮ್ಮ ತಾತನಿಗಿಂತ 3 ವಯಸ್ಸು ದೊಡ್ಡವರು ನಮ್ಮಪ್ಪ. ನಾನು ನಮ್ಮ ತಾಯಿನ ಕೇಳೋರು, ಏನಮ್ಮ ಏನು ಕಂಡೆ ಅಪ್ಪನ ಹತ್ರ ಅಂತ. ಅದೇ ಇದುವರೆಗೂ ನನಗೂ ಅರ್ಥ ಆಗಿಲ್ಲ ಕಣೋ, ನಿನ್ನನ್ನು ಹೇಳಿಬೇಕು ಅಂತ ಇತ್ತು, ಅದನ್ನೇ ಕಂಡಿದ್ದು. ಅದಕ್ಕೆ ಅವ್ರ ಹತ್ರ ಅವ್ರಿಗೆ ಬೇರೆ ಮಕ್ಕಳೇ ಇರಲಿಲ್ಲ. ನಾನು ಹುಟ್ಟೋಕೆ ಮುಂಚೆ ಈ ಹ್ಯಾಡ್ ಅನ್ ಅದರ್ ಪರ್ಸನ್ ಹಿಯರ್. ಅವ್ರಿಗೊಂದು ಮಗಳು ಬಂತು. ಶಿ ಈಸ್ ನೋ ಮೋರ್, ಶಿ ಜಸ್ಟ್ ಪಾಸ್ಡ್ ವೆರಿ ರೀಸೆಂಟ್ಲಿ, ಸ್ಟೆಪ್ ಸಿಸ್ಟರ್. ಅದೇನೋ ನೀನು ಬರಬೇಕು ಅಂತ ಇತ್ತು. ಅವ್ರು ಲವ್ ಮಾಡಿ. So he was 60 years old. No. Very much. when Almost 50-55. ಆದರೆ ಅವ್ರು ನಮಗೆ ಕನ್ನಡದಲ್ಲಿ ಅವರು ಸತಿ ಸುಲೋಚನ ಮಾಡಿಕೊಟ್ಟಾಗ ನೋಡಿ, ಆ ಸತಿ ಸುಲೋಚನ ಹೀರೋಯಿನ್ ಯಾರು? ಭಾಷೆನೇ ಗೊತ್ತೇ ಇಲ್ದಿರೋ ಶಾಂತಾಪ್ತೆ ಅಲ್ವಾ? ಶಾಂತಾಪ್ತೆ ತಾನೇ ಮಾಡಿರೋದು. ನಾನು ಅವರು ಕೊಲ್ಹಾಪುರಲ್ಲಿ ತುಂಬಾ ಅವ್ರಿಗೆ ಕನೆಕ್ಷನ್ ಇತ್ತು ಅವ್ರಿಗೆ. ಶಿ ಈಸ್ ಅ ನಾರ್ತ್ ಇಂಡಿಯನ್ ಹೀರೋಯಿನ್. ಅವರು ಭಾಷೆನೇ ಬರಲ್ಲ. ಅದೇ ರೀತಿ ಇಲ್ಲಿ ಒಬ್ಬರು ಹೀರೋಯಿನ್ ಇಟ್ಕೊಂಡು ಪಿಕ್ಚರ್ ಮಾಡ್ತಿದ್ರಂತೆ. ರಾಜ್ಕುಮಾರ್ ಸರ್ ಹೇಳಿದರು ನನಗದು. ಇದೆಲ್ಲ ಅವರು ನಿಮ್ಮಪ್ಪ ಅವ್ರ ಜೊತೆಗೆ ನಾನು ಕೆಲಸ ಮಾಡಬೇಕಾಗಿತ್ತು, ಮಾಡಿದೆ ಎಲ್ಲ ಹೇಳಿ. ಆ ಒಂದು ಹೀರೋಯಿನ್ ಬಂದು ತುಂಬ ರೂಪ ಹೊಡಿತಾ ಇದ್ರಂತೆ. ಇದು ಹಂಗೆ ಆಗಲ್ಲ, ಇದು ಹಂಗಾಗಲ್ಲ, ನಾನು ಮಳೆ ಬಂದರೆ ಮಳೇಲಿ ನಿಂತ್ಕೊಳ್ಳಲ್ಲ, ನಾನಿಲ್ಲ. ಸರ್ ನೋಡಿದ್ರು, ಆಯ್ತಮ್ಮ ನಾವು ಏನು ಪ್ರಾಬ್ಲಮೇ ಇಲ್ಲ ಅಂದ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಇದೇ ಥರ ಇನ್ನೊಂದು ಸೀರೆ ತರಿಸ್ಬಿಡಿ ಅಂದ್ಬಿಟ್ರಂತೆ. ಯಾಕೆ ಕೇಳ್ತಾರೆ ಇವ್ರು ಡೈರೆಕ್ಟರ್ ಅಂತ. ಇನ್ನೊಂದು ಸೀರೆ ತರಿಸ್ಬಿಟ್ರು. ಅವ್ರದ್ದು ಕ್ಲೋಸಪ್ಪು ಎಲ್ಲ ಮಿಡ್ ಶಾಟು ಎಲ್ಲ ತೆಗೆದಾಯಿತು. ಆಯ್ತಮ್ಮ 6 o'clock ನಿಮ್ಮ ಶೂಟಿಂಗ್ ಮುಗೀತು ಅಂತ. 6 to 2 ಡೂಪ್ ಹಾಕಿ ಬ್ಯಾಲೆನ್ಸ್ ಫುಲ್ ಮುಗಿಸ್ಬಿಟ್ರು. ನೀವು ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ ಇದು ಈ ಅಮ್ಮ ಇಲ್ಲ ಅಂತ. ಮಳೇಲಿ ನಂದಿದ್ದಾರೆ. ನಾನು ಮಳೇಲಿ ನಾನೇ ಇಲ್ಲ ಅಂದರು ಅವರು. ಸ್ಪ್ರೇ ಮಾಡಿಬಿಟ್ಟು ಶಾರ್ಟ್ಸ್ ಎಲ್ಲ ತೆಗೆದು ಲಾಂಗ್ ಶಾಟ್ ಆಮೇಲೆ ಮಾಡೋಣ, ನಾಳೆ ಮಾಡೋಣ ನೀವು. ಫುಲ್ ಮುಗಿಸಿದ್ರು. ನೆಕ್ಸ್ಟ್ ಡೇ ಬಂದು ಮುಗೀತಾ ಸರ್, ಮಳೇಲಿ ನೆನಿಬೇಡ. ಅದೇ ನಾನು ನೆನ್ಬಿಟ್ರಲ್ಲ ನೀವು, ಸ್ಪ್ರೇ ಹೊಡೆದಿದ್ದೆ ಸಾಕಾ ಸರ್? ಸಾಕು. ಪಿಕ್ಚರಲ್ಲಿ ನೋಡಿದ್ರೆ ಅವರೇ ಹೀರೋಯಿನ್ ಇರ್ತಾರೆ ಫುಲ್ಲಾಗಿ. ಅದು ಬ್ಲಾಕ್ ಬಸ್ಟರ್ ಆಯಿತು ಅಂತ ಆ ಟೈಮಲ್ಲಿ ಆ ಫಿಲ್ಮ್ ಅದು. ಆ್ಯಂಡ್ ಅವ್ರ ಪ್ಲಾನಿಂಗ್ ಅನ್ನೋದು ದಟ್ ಈಸ್ ವಾಟ್ ಒಂದು ಡೈರೆಕ್ಟರ್ಗೆ ಈ ಹ್ಯಾಸ್ ಟು ಪ್ಲಾನ್. ಇಟ್ಸ್ ನಾಟ್ ದ ಪ್ರೊಡ್ಯೂಸರ್. ಅವ್ರು ದುಡ್ಡು ಹಾಕ್ಬಿಡ್ತಾರೆ, ಅವರು ಕಷ್ಟಗಳು, ಅವ್ರು ಏನೇನೋ ಪ್ರಾಬ್ಲಮಲ್ಲಿ ಓಡಾಡ್ತಾ ಇರ್ತಾರೆ ಪ್ರೊಡ್ಯೂಸರ್. ಬಟ್ ಡೈರೆಕ್ಟರ್ ಇಸ್ ದ ಹೆಡ್ ಆಫ್ ದ ಎಂಟೈರ್ ಕ್ರೂ ಆಗಿರೋದ್ರಿಂದ ಅವರು ತೀರ್ಮಾನ ಮಾಡಬೇಕು ಎಷ್ಟು ಬೇಗ ಮುಗಿಸ್ಬೇಕು, ಇದು ಯಾವ ರೀತಿಯಲ್ಲಿ ಪ್ರಾಫಿಟ್ ಬರುತ್ತೆ. ಇಷ್ಟೆಲ್ಲ ಮಾಡಿದ್ದಪ್ಪ ಸ್ವಂತ ಪಿಕ್ಚರಲ್ಲಿ ಭಾಳ ಕಳ್ಕೊಂಡ್ಬಿಟ್ರು. ಅಮ್ಮ ಅಪ್ಪ ಮಾಡಿದ್ದ ಲವಂಗಿಯಲ್ಲಿ ಕೆಲವು ಪಿಕ್ಚರ್ಸಲ್ಲೆಲ್ಲ ದುಡ್ಡು ಕಳ್ಕೊಂಡ್ಬಿಟ್ರು. ನಮ್ಮದೇ ತಾನೇ ದುಡ್ಡು ಹೋದರೆ ಹೋಗಲಿ ಮಾಡೋಣ ಅಂತ ಆ ಥರ ಮಾಡಿ ಸ್ವಲ್ಪ ಕಳ್ಕೊಂಡ್ಬಿಟ್ರು. ಅದರ್ವೈಸ್ ಈಸ್ ದ ಡೈರೆಕ್ಟರ್ ಹ್ಯಾಸ್ ಟು ಪ್ಲಾನ್ ಎವ್ರಿಥಿಂಗ್. ಆವಾಗ ಫಿಲ್ಮ್ ಇತ್ತು, ಇಟ್ಸ್ ನಾಟ್ ಡಿಜಿಟಲ್. ಸೊ ವೇಸ್ಟ್ ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು. ಆವಾಗ ಶೂಟಿಂಗ್ ಅನ್ನೋದು ಸೆಟ್ಟಲ್ಲಿ ಮಾತ್ರನೇ ನಡೀತಾ ಇತ್ತು. ಮನೆಗೆ ಬಂದಿಲ್ಲ, ಬೀದಿಗೆ ಬಂದಿಲ್ಲ. ಇತ್ತೀಚೆಗೆ ಬೀದಿಗೆ ಬಿದ್ದುಬಿಟ್ಟಿದ್ವಲ್ಲ ನಾವೆಲ್ಲ. ಬೀದಿಯಲ್ಲಿ ತಾನೇ ಇದ್ದೀವಿ ನಾವು. ಶೂಟಿಂಗ್ ಹೊರಗಡೆ ಬಂದುಬಿಟ್ಟಿದೆ. ಆ ಸ್ಟುಡಿಯೋದಲ್ಲಿ ಇಂಥ ಟೈಮ್ ಇದೆ, ಆ ವರ್ಕರ್ಸ್ಗೆ ಇಷ್ಟು ಟೈಮ್ ಕೊಡಬೇಕು, ಅದೆಲ್ಲ ಬೇರೆ ಇತ್ತಲ್ಲ, ಟೈಮ್ ಲಿಮಿಟ್ಸ್ ಎಲ್ಲ. ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಪಿಕ್ಚರ್ ದುಡ್ಡು ವೇಸ್ಟ್ ಮಾಡದೆ ಪಿಕ್ಚರ್ ಮಾಡಿರೋ ಮಹಾನುಭಾವ. ಬೆಂಗಳೂರಿನಲ್ಲಿ ನೆಲೆಸ್ಬೇಕು ಅಂತ ಯಾಕೆ ಅವ್ರು ತೀರ್ಮಾನ ಮಾಡಿದ್ರು? ಎಲ್ಲಿ ಬೇಕಾದ್ರೆ ಇರ್ಬೋದಾಗಿತ್ತು ಅವರು. ಅದು ಪಲ್ಮ್ನೇರಲ್ಲಿ ಅವರು ಲ್ಯಾಂಡೆಲ್ಲ ತೊಗೊಂಡ್ರಪ್ಪ. ಅದಾದಮೇಲೆ ಅವ್ರಿಗೇನೋ ಬೆಂಗಳೂರು ಸೆಟ್ ಆಯಿತು. ಬೆಂಗಳೂರು ಸೆಟ್ಟಾಗಿ ಆವಾಗಿದ್ದು ಬ್ಯಾಂಗ್ಳೂರೇ ಬೇರೆ ಬಿಡಿ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಇಟ್ ವಾಸ್ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಕೋತಿಗಳು ಓಡಾಡ್ತಾ ಇತ್ತು. ಆ್ಯಂಡ್ ದಟ್ ಯೆಲ್ಲೋ ಟ್ರೀಸ್ ಆ್ಯಂಡ್ ಆ ಸೀಸನ್ಗೆ ಬರೋ ಬೆಂಗಳೂರು ವಾಸ್ ಸೋ ಕಲರ್ಫುಲ್. ಆ್ಯಂಡ್ ಏಪ್ರಿಲ್ ಮೇಯಲ್ಲಿ ನಿಮಗೆಲ್ಲ ಗೊತ್ತಿಲ್ಲ, ನಾವೆಲ್ಲ ಸ್ವೆಟರ್ಸ್ ಹಾಕ್ತಾಯಿದ್ವಿ. ಈಗ ಊಟಿಯಲ್ಲೇ ಸ್ವೆಟರ್ ಹಾಕ್ಕೋತಾ ಇಲ್ಲ, ಅಷ್ಟು ಚಳಿ ಇತ್ತು ಬೆಂಗಳೂರಲ್ಲಿ.
ಅವ್ರಿಗೇನು ಹೇಳಿದ್ರು, ಅವ್ರಿಗೆ ಆಸ್ಮಾ ಇತ್ತು. ಬೆಂಗಳೂರಲ್ಲಿದ್ದರೆ ನಿಮ್ಗೆ ಆಸ್ಮಾ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತ. ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗೋಯ್ತು, ಅವ್ರು ಇಲ್ಲೇ ಇದ್ಬಿಟ್ರು. ಆ್ಯಂಡ್ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಮೆನಿ ಥಿಂಗ್ಸ್. ಅಸ್ಟ್ರಾಲಜಿ ತುಂಬ ಚೆನ್ನಾಗಿ ನೋಡ್ತಾರೆ, ಜಾತಕ ಅಲ್ಲ. ಅದನ್ನ ಬಗ್ಗೆ ಓದೋಕ್ಕೆ ಇಲ್ಲಿ ಯಾರೋ ಸಿಕ್ಕಿದ್ರು, ಅವ್ರ ಜೊತೆಗಿದ್ರು. ಆಮೇಲೆ ಇಲ್ಲಿ ಫ್ರೆಂಡ್ಸ್ ಭಾಳ ಸಿಕ್ಬಿಟ್ರು, ಈ ಆಯುರ್ವೇದ ಸಿದ್ಧ ಮೆಡಿಸಿನ್ಸ್ ಇರೋರೆಲ್ಲ ಅವ್ರ ಜೊತೆಗಿದ್ಬಿಟ್ರು. ಅದರಿಂದ ಹೀ ಸೆಡ್ ನೋ, ಬೆಂಗಳೂರು ಇಸ್ ಮೈ ಪ್ಲೇಸ್ ಅಂತ ಅವ್ರಿದ್ಬಿಟ್ರು. ಸೊ ಎವ್ರಿ ಇಯರ್ ನಮ್ಗೆ ಟೈಮ್ ಸಿಗೋವಾಗೆಲ್ಲ ಅಪ್ಪನ ಜೊತೆಗೇನೆ ಬೆಂಗಳೂರಲ್ಲೇ ಇರ್ತಿದ್ದು ನಾವು, ಮಲ್ಲೇಶ್ವರಂ ಮನೇಲಿ. ಅವ್ರ ಬಗ್ಗೆ ಯಾರಾದ್ರು ಡಾಕ್ಯುಮೆಂಟ್ರಿನ ಏನಾದ್ರು ಮಾಡಿದಾರಾ? ಐ ಡೋಂಟ್ ಥಿಂಕ್ ಸೊ. ಅವ್ರ ಹತ್ರ ಬಂದು ಇಂಟರ್ವ್ಯೂ ಎಲ್ಲ ಕೇಳಿದಾಗ ಏನು ಇಂಟರ್ವ್ಯೂ ನನ್ನ ಬಗ್ಗೆ ಬರೆಯೋದು, ಏನು ನಾನು ಸಾಧನೆ ಮಾಡಿಲ್ಲ, ಸುಮ್ಮನೆ ಹೋಗಿ ಅಂತೆಲ್ಲ ಹೇಳಿದ್ದಾರೆ. ಇಂಟರ್ವ್ಯೂ ಮಾಡೋಕ್ಕೆ ಬಂದವ್ರನ್ನೇ ಒಪ್ಕೊಂಡು ನೋಡಿ. ನಾನು ಅವ್ರ ಬಗ್ಗೆ ನಾನು ಓದಿದ್ದು ನೋಡಿದ್ರೆ ಅವರು ಈ ಸೋಷಿಯಲಿ ರೆಲೆವೆಂಟ್ ಫಿಲ್ಮ್ಸ್ ಮಾಡೋದು ಅದೆಲ್ಲ ಇದೆಯಲ್ಲ, ನನಗೆ ಕೆಲವು ಸಮಯ ಅನಿಸುತ್ತೆ ನೀವು ಚಟಕಾರಿ ಮಾಡಿದ್ದು ಒಂದು ಆಂಗ್ಲೋ ಇಂಡಿಯನ್ ಫ್ಯಾಮಿಲಿ ಮತ್ತು ಒಂದು ಕ್ಯಾಥೋಲಿಕ್ ಫ್ಯಾಮಿಲಿ, ಅಬಾರ್ಷನ್ ಮಾಡೋದಕ್ಕಾಗೋದಿಲ್ಲ, ಒಂದು ಅನ್ವೆಡ್ ಮದರ್, ಅದೆಲ್ಲ ಇದೆಯಲ್ಲ, ಅಹೆಡ್ ಆಫ್ ಇಟ್ಸ್ ಟೈಮ್ಸ್. ಅದು ಹಿಂದಿಲಿ ಇಟ್ ವಾಸ್ ಎ ಶಾಕರ್. ಯಾರೋ ಅವರು ಆ ಥರದ್ದು ಸಿನಿಮಾನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಅವರು. ನಿಮಗೂ ಅದು ಇದೆ ಅಂತ ಅನಿಸುತ್ತೆ ನನಗೆ. ಅಂದರೆ ನೀವು ಮಾತಾಡಿದಾಗ ಅನಿಸುತ್ತೆ ನಿಮ್ಗೆ ಏನೇನೋ ಸಬ್ಜೆಕ್ಟ್ಸ್ ಗೊತ್ತು, ನಿಮ್ಗೆ ಆ ಥರದ್ದು ಯು ಆರ್ ಇಂಟ್ರೆಸ್ಟೆಡ್ ಇನ್ ದಿ ಸೋಷಿಯಲಿ ರೆಲೆವೆಂಟ್ ಥೀಮ್ಸ್ ಅಲ್ಲ? ಲೈಕ್ ಅ ಫಾದರ್ ಅನ್ನೋದಕ್ಕಿಂತ ನ್ಯಾಚುರಲಿ ಆ ಗ್ರೋತ್ ಬರ್ತಾ ಇರುತ್ತೆ. ನಾವು ಆದಮೇಲೆ ನಮ್ಮ ಮಕ್ಕಳು, ಈಗಿರೋ ಜನ್ರೇಷನು ಚೇಂಜ್ ಆಗ್ತಾನೆ ಇರುತ್ತೆ. ಬಟ್ ಐ ಆಮ್ ಕ್ವೈಟ್ ಎ ರೆಬಲ್ ಕಂಪೇರ್ ಟು ಮೈ ಕಸಿನ್ಸ್ ಎಲ್ಲ. ಒಬ್ಬಳೆ ಮಗಳು, ಅವ್ರನ್ನೆಲ್ಲ ನೋಡೋಕ್ಕೆ ಐ ಆಮ್ ಕ್ವೈಟ್ ಎ ರೆಬಲ್ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಕಾರಣ ಪ್ರಕಾಶ್ ಅವರೇ, ಒಂದು ಹೆಣ್ಮಗುಗೆ ಎಜುಕೇಷನ್ ಕೊಡೋದು ಒಂದು, ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳೋಕ್ಕೆ ಕೆಲಸ ಮಾಡು ಅನ್ನೋವಾಗ ಅವಳ ದುಡ್ಡನ್ನು ಅವಳು ನೋಡಿಬಿಟ್ರೆ ಖಂಡಿತ ತೀರ್ಮಾನ ಮಾಡ್ಕೋತಾಳೆ, ಏನು ಬೇಕು ಏನು ಬೇಡ ಅನ್ನೋ ಕ್ಲಾರಿಟಿ ಅವಳಿಗೆ ಬಂದುಬಿಡುತ್ತೆ. ನಾನು ಒಪ್ಕೋತೀನಿ ಅದು. ಐ ಹ್ಯಾವ್ 2 daughters. ನಾನು ನಿಮ್ಗೆ ಇನ್ನೊಂದು ಕೇಳ್ತೀನಿ. ಅಂದರೆ ನೀವು ಬಿಟ್ಟರ್ ಆಗಿರ್ಬೋದು, ಇಬ್ಬರು ಹೆಣ್ಮಕ್ಳೆ. ಹೌದಾ? ನೀವು ಸ್ವಲ್ಪ ಕೂಡ ಬೀನ್ ಸವರ್, ಬೇಜಾರಾಗಿ ಏನೇನೋ ಆಗಿದೆ, ನನಗೆ ಬಾಲ್ಯದಲ್ಲಿ ನನಗೆ ಸಿಕ್ಕಬೇಕಾಗಿದ್ದು ಪೇರೆಂಟಲ್ ಅಟೆನ್ಷನ್ ಸಿಕ್ಕಿಲ್ಲ, ಅದೆಲ್ಲ ಆ ಥರದಲ್ಲೇ ಹೇಳ್ಕೊಬೋದಾಗಿತ್ತು. ಯು ಆರ್ ಆಲ್ವೇಸ್ ಚೇರ್ಫುಲ್. ಆ್ಯಂಡ್ ಐ ವಾಂಟ್ ಟು ಸೇ ಒನ್ ಮೋರ್ ಥಿಂಗ್, ಯು ಆರ್ ವೆರಿ ನಾಟಿ ಐ ಫೀಲ್. ನಾನು ಹೇಳ್ತೀನಿ, ಇಲ್ಲ ಅಂತ ಲಿಸ್ಟ್ ಹಾಕ್ತಾ ಹೋದರೆ ನೀವು ಒಬ್ಬೊಬ್ರಿಗೂ ತುಂಬ ದೊಡ್ಡದ್ರಿಗೆ ಲಿಸ್ಟು. ಒಂದು ತಿಂಗಳಿಗೆ ನಾವು ಸಾಮಾನು ತೊಗೊಳೋದಕ್ಕಿಂತ ದೊಡ್ಡ ಲಿಸ್ಟ್ ಅದು. ಒಂದು ವರ್ಷಕ್ಕೆ ಎಷ್ಟು ಸಾಮಾನು ತೊಗೋತೀವಿ, ಇದು ಬೇಕು, ಅಕ್ಕಿ ಬೇಕು, ಬೇಳೆ ಬೇಕು, ಅದಕ್ಕಿಂತ ದೊಡ್ಡ ಲಿಸ್ಟ್ ಆಗುತ್ತೆ. ನನಗೆ ಇದು ಇಲ್ಲ ಅದಿಲ್ಲ ಅಂತ ಚೇತು ಅಂತ ಅವ್ರನ್ನ ಬಾಳಲೇಬಾರ್ದು. ಯಾವಾಗಲೂ ಕೊರಗ್ತಾ ಇದ್ರೆ ದೇ ಆರ್ ದ ವರ್ಸ್ಟ್. ಅವ್ರಿಗೆ ಕೊರೋನಾ ನಿಜವಾಗ್ಲೂ ಅಂಥವ್ರು ಬಾಳಲೇಬಾರ್ದು. ನಾನು ಹೇಳ್ತೀನಿ, ಇಲ್ಲ 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 ಅಂತ ಇನ್ನೋದಕ್ಕಿಂತ ನೀನೇ ಇಲ್ಲದೆ ಹೋದರೆ ವಾಸಿ ಅಂತಾನೆ ಭಾಳ ಸತಿ ಬೈದಿದ್ದೀನಿ. ಐ ಹೇಟ್ ದಟ್ ಆ್ಯಟಿಟ್ಯೂಡ್. ಎಸ್ಪೆಷಲಿ ಒಂದು ಹೆಂಗಸಿಗೆ ಅದು ಇರಲೇಬಾರ್ದು. ಯಾಕೆಂದರೆ ಮನೆ ನಡೆಸೋಳು, ಅವಳು ಕೆಲಸಕ್ಕೆ ಹೋಗ್ತಾಳೋ ಹೋಗಲ್ವೋ, ಮಕ್ಕಳನ್ನ ನಡೆಸೋಳು, ಅತ್ತೆ ಮಾವ ಯಾರಿದ್ರೂ, ಅಕ್ಕಪಕ್ಕ ಮನೆ ನೋಡಿ, ಅವಳು ಏನೇನು ಕೆಲಸ ಮಾಡ್ತಾಳೆ. ಕೆಲಸಕ್ಕೆ ಹೋಗಲ್ಲ, ಬಟ್ ಮ್ಯಾಕ್ಸಿಮಮ್ ಕೆಲಸ ಮಾಡೋದು ಅವಳು. ಕರೆಂಟ್ ಹೋಗಿಬಿಟ್ಟಿದೆ, ಈ ಬಿಗ್ ಫೋನ್ ಮಾಡು, ಇದು ನೀರು ಬರ್ತಾ ಇಲ್ಲ ಫೋನ್ ಮಾಡು. ಸಾಯಂಕಾಲ ಅವ್ನು ಬರೋಷ್ಟಿಗೆ ರೆಡಿಯಾಗಿ ಹೂವೆಲ್ಲ ಇಟ್ಕೊಂಡು, ಹೇಗಿದ್ದೀರಾ ಬನ್ನಿ, ಇವತ್ತೇನಾಯಿತು. ಅವಳಿಗೆ ಏನು ಕಾಲು ಏಟು ಬಿದ್ದಿರುತ್ತೆ, ಏನೇನೋ ನೋವಿರುತ್ತೆ, ತೋರ್ಸೋಕ್ಕೆ ಆಗೋದಿಲ್ಲ. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನಿಮ್ಮ ಹೆಂಡತಿ. ಈ ಉತ್ತರ ಕೇಳಿಬಿಟ್ಟು ಅಷ್ಟು ಸಂತೋಷ ಪಡ್ತಿದ್ದಾರೆ ನಿಮ್ಮ ಹೆಂಡತಿ, ಅಲ್ವೇನಮ್ಮ? ಅಷ್ಟೇ, ನಾವು ಹೇಳ್ಕೊಳ್ಳೋಂಗೆ ಇಲ್ಲ. ಬೈ ದ ಟೈಮ್ ಹೇಳೋಣ, ಸಾಯಂಕಾಲ ಆಗಲಿ, ಊಟ ಎಲ್ಲ ಮಾಡಲಿ. ಅದು ಇಲ್ಲದೆ ನಮ್ಮ ತಾಯೆಲ್ಲ ನಮಗೆಲ್ಲ ಹೇಳ್ಕೊಟ್ಟಿದ್ದೇನೆ ಅಂದರೆ, ಅವಾಗೆಲ್ಲ ಸಿನಿಮಾಗೆ ಹೋಗ್ತೀವಿ, ಸಂಪಾದನೆ ಮಾಡೋದು ಅದೆಲ್ಲ ಬೇರೆ ವಿಚಾರ. ನೋಡಿ, ಫಸ್ಟ್ ದೊಡ್ಡವಳಾದ ತಕ್ಷಣ, ವಯಸ್ಸು ಬಂದಿದ್ದಾರೆ ಅಂದ ತಕ್ಷಣನೇ ಹೇಳ್ಕೊಡೋದು, ನಾಳೆ ಅತ್ತೆ ಮನೆಗೆ ಹೋದರೆ ಈ ಥರ ಮಾಡಿದ್ರೆ ಕೊಡ್ತಾರೆ ಒಂದು. ನಾನು ಕೇಳೋದು, ಯಾಕೆ ಕೊಡಬೇಕು ನಮಗೆ, ಹೇಳ್ಕೊಡೋಕ್ಕಾಗಲ್ವಾ ಅವ್ರಿಗೆ ಅಂತ. ಹೇ, ನಾದಿನಿ ಬರ್ತಾಳೆ ಬಾರಿಸ್ತಾಳೆ, ಅವಳು ಯಾರು ನನ್ನನ್ನು ಬಾರಿಸೋಕ್ಕೆ? ಈ ಥರ ಎಲ್ಲ ಬೆಳೆದಿರೋದ್ರಿಂದ ಹಂಗಲ್ಲ ಕಣೆ, ತಪ್ಪು ಮಾಡಬಾರ್ದು, ಹಿಂಗಿರಬಾರ್ದು, ಹಂಗಿರಬಾರ್ದು ಅಂತ ಹೇಳ್ಕೊಡೋವಾಗ, ಗಂಡ ಏನಾದರೂ ಹೊರಗಡೆ ಕೆಲಸ ಮಾಡಿಕೊಂಡು ಬಂದಾಗ ಕೆಲವರೆಲ್ಲ ಒಳಗೆ ಬರೋವಾಗಲೇ ಕಾಫಿ ಕುಡಿತೀರೇನ್ರಿ, ನೋಡಿ ಇವತ್ತು ಏನಾಯ್ತು ಗೊತ್ತಾ ಅಂತ ಶುರು. ಹಂಗೆ ಮಾಡಬೇಡ. ಅವ್ರ ಹೊಟ್ಟೆ ತುಂಬಿದ ಮೇಲೆ ಎಲ್ಲ ಆದಮೇಲೆ ರಿಲ್ಯಾಕ್ಸ್ ಆಗ್ತಾರೆ. ಸಾಯಂಕಾಲ ಒಂದು 7-8 ಗಂಟೆ ಆದಮೇಲೆ ಮಕ್ಕಳೆಲ್ಲ ಆಟಾಡಿ ಮಲಗುವಾಗ ಮೆತ್ತಿಗೋಗಿ ಇವತ್ತು ಅನ್ನೋವಾಗ ಅವ್ರು ಹೇಳ್ತಾರೆ,
ಈಗ ಮಲಗೋವಾಗಲೇ ನೆಮ್ಮದಿ ಕೆಡಿಸ್ತೀಯಾ? ಮತ್ತು ಯಾವಾಗ ಹೇಳೋದು ನಾವು? ಯಾವಾಗ ಹೇಳೋದು? ಕೆಲವು ವಿಚಾರಗಳು ಹೇಳೋದೇ ಇಲ್ಲ ಸರ್, ನುಂಗ್ಬಿಡ್ತೀವಿ. ಯಾಕೆ ಅಂದರೆ ನುಂಗಿದ್ರೆ ಜೀರ್ಣ ಮಾಡ್ಕೊಳ್ಳೋಷ್ಟು ಶಕ್ತಿ ನಮಗಿದೆ. ಅದನ್ನು ಹೇಳಿದ್ರೆ ತಿನ್ನೋಕ್ಕೆ ಶಕ್ತಿ ಇರಲ್ಲ ನಿಮಗೆಲ್ಲ. ನಿಜವಾಗಲೂ ಗಂಡಸರೆಲ್ಲ ಪಾಪ ಮಕ್ಕಳು, ಐ ಆಮ್ ವೆರಿ ಸಾರಿ ಫಾರ್ ಯು. ಮಕ್ಕಳವರು ಅವರು ತಾಯಿ ಬಿಟ್ಟಿದ ಮೇಲೆ ಆಧಾರ ಪಟ್ಟಿದ್ದು ಹೆಂಡತಿ ಮೇಲೆ. ಯಾಕೆಂದರೆ ಇವಳು ನನ್ನ ತಾಯಿ ಮಾತ್ರ, ಫಸ್ಟ್ ನನ್ನ ತಾಯಿ, ಇವಳೆಲ್ಲ ನೋಡ್ಕೋತಾಳೆ. ಶಿ ಈಸ್ ಸ್ಟ್ರಾಂಗರ್ ದ್ಯಾನ್ ಮಿ ಬಿಕಾಸ್ ಬೇಸಿಕ್ಲಿ ಮೆಂಟಲಿ ಸ್ಟ್ರಾಂಗರ್. ಕ್ಯಾಲ್ಕುಲೇಷನ್ ಇಸ್ ಬೆಟರ್. ಮಲ್ಟಿ ಟಾಸ್ಕಿಂಗ್. ನಾವು ಕೆಲಸಕ್ಕೂ ಹೋಗ್ತೀವಿ, ಮಕ್ಕಳು ಸ್ಕೂಲ್ ಪಾಠನೂ ಹೇಳ್ಕೊಡ್ತೀವಿ. ಅದೇನಾದ್ರು ಹೇಳಕ್ಕೆ ನಿಮ್ಮಮ್ಮನ ಹೇಗೆ ಕೇಳ ಅಂದ್ಬಿಡ್ತಾರೆ ಇವರು. ಇವ್ರಿಗೆ ಹೇಳಕ್ಕೆ ಬಂದಿಲ್ಲ ಅಂದರೆ ಅರ್ಥ ಆಗಲ್ಲ ಕಣೆ, ಅದೇನಂತ ಹೇಳ್ಕೊಡು. ವೆರಿ ರೇರ್ ನೌ ಡೇಸ್ ದೀಸ್ ಲೇಡೀಸ್ ಆರ್ ಫೈಟಿಂಗ್. ನಾನು ಇದೆಲ್ಲ ಹೇಳ್ಕೊಡ್ತೀನಿ, ಸ್ವಲ್ಪ ನೀನು ಬಟ್ಟಲು ತೊಳೆದಿಡು, ಇಲ್ಲಾಂದರೆ ಬಟ್ಟೆ ಒಗೆದಾಕಿದೆ ಅದೆಲ್ಲ ತಂದು ಓಕೆ ತರ್ತೀನಿ. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ, ಬಟ್ ಬೇಸಿಕ್ಲಿ ಶೀ ಟೇಕ್ಸ್ ಅಪ್ ಸೋ ಮಚ್ ಆಫ್ ವರ್ಕ್ ಬಿಕಾಸ್ ಶಿ ಎಂಜಾಯ್ಸ್ ಇಟ್ ಆಲ್ಸೋ. ಶಿ ಫೀಲ್ಸ್ ಎಸ್ ನನ್ನ ಕೈಯಲ್ಲೇ ಆಗುತ್ತೆ ಅನ್ನೋ ಒಂದು ಗರ್ವನೂ ಇದೆ ಹೆಂಗಸರಿಗೆ. ಯಾಕೆಂದರೆ ಅವಳು ತಾಯಿ. ಇಲ್ಲಾಂದರೆ ಆಲೋಚನೆ ಮಾಡಿ, ನಮ್ಮ ಅಜ್ಜಿ ನಮ್ಗೆ ಹೇಳ್ತಾರೆ, ಆ ಭಗವಂತ ತಾಯಿ ಕಡೆ ಅಜ್ಜಿ. ತಾಯಿ ಕಡೆ ಅಜ್ಜಿ ಅಂದರೆ ತಾಯಿಗೆ ದೊಡ್ಡಮ್ಮ. ನಮ್ಮ ಅಜ್ಜಿ ಭಾಳ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು ನನಗೆ. ಅವ್ರಿಗೆ ಹೇಳೋದು, ಈ ಗಂಡಸ್ಗೆ ಏನು ಭಾರ ಕೊಟ್ಟ, ಹೆಂಗಸ್ರು ಭಾರ ಒಂದೊಂದಾಗಿ ಹೇಳ್ತಾರೆ. ಕೂದಲು ನೋಡು, ಅವಳು ಸ್ತನ ಭಾರ, ಅದಾದ ಮೇಲೆ ಅವಳಿಗೆ ಹೊಟ್ಟೆ ಬಂದುಬಿಡುತ್ತೆ. ಈ ಒಂದು ಭಾರ ಆದರೆ ತಿಂಗಳಿಗೆ ಅವಳಿಗೆ ಪ್ರಾಬ್ಲಮ್ ಬರುತ್ತೆ. ಏನೇನೋ ಭಾರಗಳು ಅವಳು ಹೊತ್ತಾನೇ ಇರ್ತಾಳೆ. ಆದ್ರೂ ಎಲ್ಲ ಸಹಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾನೇ ಇರ್ತಾಳೆ ಅಲ್ವಾ. ಕೈಯಲ್ಲೊಂದು ಮಗು ಇರುತ್ತೆ, ಹಿಂಗೆಳಿತಾರೆ, ಹೊಟ್ಟೆಯಲ್ಲೊಂದು ಮಗು ಇರುತ್ತೆ. ಈ 3 ಹಾಲು ಕುಡಿಬೇಕು ಅಂತ ಗಲಾಟೆ ಆಗುತ್ತೆ. ರಾಜ್ಕುಮಾರ್ ಅವರು ನನ್ನ ಹತ್ರ ಹೇಳಿದರು, ನಮ್ಮಮ್ಮ ಹಿಂಗಿತ್ಕೊಂಡಿರ್ತಾರೆ, ಇಲ್ಲೊಂದಿರುತ್ತೆ, ಕೈಯಲ್ಲಿರುತ್ತೆ, ಯಾವುದಾದ್ರು ಒಂದು ಎಳಿತಾನೇ ಇರುತ್ತೆ, ಹಾಲು ಕೊಡು ಅಂತ. ಆಗಲೂ ಹಾಲು ಕೊಡ್ತಾನೆ, ನೀರು ಎತ್ತಾಳೆ, ಮಾತಾಡ್ತಾಳೆ, ಎಲ್ಲ ಮಾಡ್ತಾರೆ. ಒಂದು ಹೆಂಗಸ್ ಕೈಯಲ್ಲಿ ಅಷ್ಟು ಮಲ್ಟಿ ಟಾಸ್ಕಿಂಗ್ ಅವಳು. ಬಿಕಾಸ್ ಶಿ ಎಂಜಾಯ್ಸ್ ಅಂತಾನೆ ಅಲ್ಲ, ಶಿ ಈಸ್ ಬಿನ್ ಬ್ರಾಟ್ ಅಪ್ ಲೈಕ್ ದ್ಯಾಟ್. ಅವಳು ಎಷ್ಟೇ ಮಾಡರ್ನ್ ಆಗಿರಲಿ, ಏನಾಗಬೇಕಾದ್ರೂ ಇರಲಿ, ಅವಳೇ ಹಾಲು ಕೊಡಿಸ್ಬೇಕು. ರಾಜ್ಕುಮಾರ್ ಅವ್ರ ಜೊತೆ ನಿಮ್ಮ ತಂದೆ ಡೈರೆಕ್ಷನ್ ರಾಜ್ಕುಮಾರ್ ಅವ್ರು ಕೆಲಸ ಮಾಡಿದ್ರಂತೆ. ಅದು ಮಾತಾಡ್ತಿದ್ರು, ನಮಗೂ ಅವ್ರಿಗೇನೋ ಸರಿ ಹೋಗಿಲ್ಲ, ಒಂಥರ ಅವರು ಸ್ಟ್ರಿಕ್ಟ್ನೆಸ್ ಅದು ಇಲ್ಲದೆ ತುಂಬ ವಯಸ್ಸು ಆಗೋಯ್ತು. ಆವಾಗ ಮಾಡಿಲ್ಲ, ಆ ಪಿಕ್ಚರ್ ಪೂರೈಸಿಲ್ಲ ಅಂತ ಅನಿಸ್ತಾ ಇದೆ. ನೀವು ಯಾವಾಗ ಮೊದಲು ಭೇಟಿಯಾಗಿದ್ದು ಡಾಕ್ಟರ್ ರಾಜ್ಕುಮಾರ್ನ? ಗೋವಾದಲ್ಲಿ CD9. ಮೈ ಗಾಡ್, ಹೌದು, ಫಸ್ಟ್ ಫಿಲ್ಮ್, ಡೆಬ್ಯೂ ಫಿಲ್ಮ್ ರಾಜ್ಕುಮಾರ್ ಅವ್ರ ಜೊತೆ. ಹಿ ಈಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಮನುಷ್ಯ ಅಂದರೆ ಅವರೇ ರೀ. ಈ ಏನು ಪ್ರಾಬ್ಲಮ್ಸ್ ಏನಿರಲ್ಲ, ಅವ್ರ ಥರ ನಾನು ನೋಡೇ ಇಲ್ಲ, ಎಲ್ಲೂ ನೋಡಿಲ್ಲ. ಅದೇನೋ ಅವ್ರನ್ನ ನೋಯಿಸ್ಬೇಕು, ಇನ್ನೊಬ್ಬರನ್ನ ಬೈಬೇಕು, ಹೋಗಲಿ. ಮೇ ಬಿ ಹಿ ಹಸ್ ಸೀನ್ ದ ಎಂಟೈರ್ ಬಿಗ್ ಫ್ಯಾಮಿಲಿ, ಅವ್ರನ್ನೆಲ್ಲ ಹಂಗೆ ಸುಧಾರಿಸ್ಕೊಂಡು ಬಂದಿದ್ದು, ಎಲ್ಲರೂ ನೋಡ್ಕೊಂಡ್ಬಂದಿದ್ದು. ಯೂನಿಫಾರ್ಮ್ ಆಗಿ ಎಲ್ಲರನ್ನೂ ಪ್ರೀತಿ ಮಾಡೋಕ್ಕಾಗುತ್ತೇನ್ರಿ? ಅವ್ರಿಗಾಗುತ್ತೆ. ಜನಗಳನ್ನೂ ಅವ್ರ ಫ್ಯಾಮಿಲಿಯವ್ರನ್ನೂ ಎಲ್ಲ ಕೆಲಸದ ಮೇಲೆ ಧ್ಯಾನ, ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಅವ್ರಿಗೆ. ಸೈಲೆಂಟಾಗಿ ಜೋಕ್ ಹೊಡಿತಾರೆ, ಅದೆಲ್ಲ ಇತ್ತು ಅವ್ರಿಗೆ. ಇಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನೀವು ನಿಮ್ಮ ನೀವು ಐ ಸೆಡ್ ಯು ಆರ್ ನಾಟಿ ಆ ಥರದೊಂದು ಸೆನ್ಸ್ ಬರುತ್ತೆ ನಮಗೆ. ಅಂದರೆ ಒಂದು ನಿಮಗೆ ಮಿಸ್ಚೀಫ್ ನಿಮ್ಗೆ ನಿಮ್ಮ ತಾಯಿ ಕಡೆಯಿಂದನೋ ಅಥವಾ ನಿಮ್ದೇನೋ? ಅದು ಯಾಕೆ ನಮ್ದೇ ಯಾಕೆ ಇರ್ಬೋದು, ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಬರಬೇಕು. ನಾನಾಗೆ ಇರ್ತೀನಿ ರೀ ಯಾವಾಗಲೂ. ಐ ಆಮ್ ಮಿಸ್ಚಿವಸ್ ಫ್ರಮ್ ದ ಚೈಲ್ಡ್ಹುಡ್. ಮೇ ಬಿ ಯಾರು ಅದನ್ನ ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಈಗಲೂ ನಿಮ್ಗೊಂದು ಇನ್ಸಿಡೆಂಟ್ ಮೊನ್ನೆ ಮಾತಾಡ್ತಿದ್ದಾಗ ಹೇಳಿದೆ ನಾನು. ಅದನ್ನ ಈಗ ಹೇಳಿದ್ರೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಯಜಮಾನ್ರಿಗೆ ರೀಸೆಂಟಾಗಿ ಮೈ ಹುಷಾರಿಲ್ಲ, ಈ ನಿಮೋನಿಯಾ ಜ್ವರ ಬಂದಿತ್ತು. ಜ್ವರದಿಂದ ಪಲ್ಸ್ ಎಲ್ಲ ಡೌನ್ ಆಗಿಬಿಟ್ಟು BP ಕಮ್ಮಿಯಾಗಿ, ಈಸ್ ಆಲ್ಸೋ 70+ ಅಲ್ವಾ. ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ. ತಕ್ಷಣ ಬೆಟರ್ ಟು ಕೀಪ್ ಹಿಮ್ ಇನ್ ದ ಹಾಸ್ಪಿಟಲ್ ಅಂತ ಕರ್ಕೊಂಡೋಗಿ ಎಲ್ಲ ಇರ್ತೀನಿ. ಎಲ್ಲ ನನ್ನನ್ನು ನೋಡ್ತಾರೆ, ಇವಳೇ ನಂಗೆ ಧೈರ್ಯವಾಗಿ ಕಲ್ಲಾಗಿ ನಿಂತಿದ್ದಾಳೆ ಅಂತ. ಏನು ಮಾಡೋಕ್ಕಾಗುತ್ತೆ? ನನ್ನ ಕಸಿನ್ ಹೇಳ್ತಾಳೆ, ಯಾಕೆ ಹೇಳ್ತೀಯಾ? ಬಾವ ಆಯಿತು, ಬಾವ ಹಾಸ್ಪಿಟಲಲ್ಲಿ ಮಲಗಿದ್ದಾರೆ, ಡಾಕ್ಟರ್ಸ್ ನೋಡ್ತಿದ್ದಾರೆ,
ನಾನು ಕೇಳಿದೆ ಡಾಕ್ಟರ್ಸ್ನ ಇಟ್ಕೊಂಡು, ನಿನಗೆ ಈ ಡಾಕ್ಟ್ರ್ ಮೇಲೆ ನಂಬಿಕೆ ಇಲ್ವಾ ಅಂತ. ಆ ಡಾಕ್ಟ್ರು ನನ್ನ ನೋಡ್ತಾರೆ, ಮೇಡಮ್ ಅಂತ. ಇಲ್ಲ ಸರ್, ಅದ್ಯಾಕೆ ಸರ್ ಅಳ್ತಾಳೆ, ನೀವಿದ್ದೀರಾ ಕಾಪಾಡೋಕ್ಕೆ, ಬಿಲ್ ಎಷ್ಟಾದರೂ ಪರವಾಗಿಲ್ಲ ಅಂತ ನೀವು ತಗೊಂಡು ಬಂದು ದೊಡ್ಡ ಹಾಸ್ಪಿಟಲ್ ಹಾಕಿದ್ದೀರಾ, ಬಿಲ್ ನಾವು ಕಟ್ತೀವಿ, ಕಾಪಾಡ್ತೀವಿ ಅನ್ನೋ ನಂಬಿಕೆ ತಾನೆ ನಮಗೆ. ಅವಳು ಯಾಕೆ ಕಟ್ತಾಳೆ ಅಂದರೆ ಅವಳಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ತಾನೆ. ಮೇಡಮ್ ಇಲ್ಲ, ಅವಳು ನೋಡಿ ಅವಳು ಅಕ್ಕ ಅಂತಾಳೆ, ಹೋಗೇ ಹೊರಗಡೆ ಅಂತ. ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಎಲ್ಲ ಆಯಿತು. ನನ್ನ ಎಳೆ ಮಗಳು ನಿಂತಿದ್ಲು, ನಿಂತು ಅಪ್ಪ 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 ಅಂತಾನೆ ನಿಂತಿದ್ಲು ಅವಳಿಗೆ. ನಾನಂದೆ, ಮಗು, ದೇರ್ ಇಸ್ ನೋ ಪಾಯಿಂಟ್ ಇನ್ ಕ್ರೈಮ್, ಟ್ರೈ ಟು ಸ್ಟ್ಯಾಂಡ್ ನೆಕ್ಸ್ಟ್ ಟೈಮ್ ಪಾಸಿಟಿವ್. ಹೌದಮ್ಮ, ಯು ಆರ್ ಟಾಟ್ ಮೀ ಹೌ ಟು ಬಿ ಅ ಪಾಸಿಟಿವ್ ಪರ್ಸನ್, ಬಿ ಪಾಸಿಟಿವ್. ನಾನು ಹೇಳ್ತೀನಿ, ನಾಟ್ ಯುವರ್ ಬ್ಲಡ್ ಗ್ರೂಪ್, ಆ್ಯಟಿಟ್ಯೂಡ್, ಬಿ ಪಾಸಿಟಿವ್ ಅಂತ ಮಾಡಿಕೊಂಡು ಕಾಲಿಂಗ ಇಟ್ಕೊಂಡು ನಿಂತಿದ್ಲು. ಸ್ವಲ್ಪ ಹೊತ್ತಾದಮೇಲೆ ಅವರು ಬಿ ಪಿ ಸರಿ ಹೋಯಿತು, ಹಾರ್ಟ್ ಬೀಟರ್ಸ್ ಕಮ್ ಬ್ಯಾಕ್ ಟು 89, 90 ಬರ್ತಾಯಿದೆ. ಆವಾಗ ಹೊರಗಡೆ ನಾನು ಮಾತಾಡ್ತಾ ನಿಂತಿದ್ದೆ, ಏನೇನು ರೂಮ್ ಬೇಕು ಅದು ಇದೆಲ್ಲ. ಅಮ್ಮ ಅಪ್ಪ ಇಸ್ ಬಿಕಮ್ ಬೆಟರ್, ಕಮ್ ಆ್ಯಂಡ್ ಟಾಕ್ ಅಂತ. ಮೆತ್ತಿಗೆ ಹೋದೆ, ಪಕ್ಕದಲ್ಲಿ ಹೋಗ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು, ಯೋ ಸ್ವಾಮಿ ಅಂದೆ. ಸುಮ್ಮನೆ ಹಂಗೆ ಮುದ್ದಾಗಿ ಕರಿತೀವಲ್ಲ ಅಪ್ಪ ಅಂತೀವಿ, ಯೋ ಸ್ವಾಮಿ ಅಂದೆ. ಹಿಂಗೆ ಮುಟ್ಟಿದೆ ರೀ ನಾನು, ಹಾರ್ಟ್ ಬೀಟು 65 ಹೋಯ್ತು. ಆ ಡಾಕ್ಟ್ರಿಗೆ ನೋಡಿಬಿಟ್ಟು ಅಂದ. ನಾನು ನರ್ಸನ್ನೆಲ್ಲ ನೋಡಿಬಿಟ್ಟು ನಾನು, ಯೋ ಏನಪ್ಪ ಇದು, ನಾನು ಮುಟ್ಟಿದ್ರೆ ನಿನಗೆ ಹಂಗೋಗುತ್ತೆ, ನರ್ಸ್ ಮುಟ್ಟಿದ್ರೆ 90ಗೆ ಹೋಗುತ್ತಾ ನಿನಗೆ ಅಂದೆ. ಮತ್ತೆ ಮೆತ್ತಿಗೆ ಹೋಗ್ತಾನೆ ಇತ್ತು. ಆಮೇಲೆ ಆ ಡಾಕ್ಟ್ರು ಫೈಲೆಲ್ಲ ಹಾಕ್ಬಿಟ್ಟು ನರ್ಸು ಡಾಕ್ಟ್ರು ಎಲ್ಲರೂ ನಗೋಕ್ಕೆ ಶುರು ಮಾಡಿಬಿಟ್ರು. ಇದುವರೆಗೂ ನನಗೆ ಅರ್ಥ ಆಗ್ತಾಯಿಲ್ಲ. ಮೊನ್ನೆ ಮಾತಾಡೋವಾಗಲೂ ಬೆಳಗ್ಗೆ ಕಾಫಿ ಕುಡಿಯೋವಾಗ ನಮ್ಮಿಬ್ಬರು ಒಂದು 6 o'clock 7:15 ತನಕ ಇಬ್ಬರು ಮಾತಾಡ್ತಾ ಇರ್ತೀವಿ. ವಂಡರ್ಫುಲ್ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ನಮ್ಮಿಬ್ಬರದು. ನನಗೆ ಇದಕ್ಕೊಂದು ಉತ್ತರ ಹೇಳಬೇಕು, ಸಾಯೋಕ್ಕೆ ಮುಂಚೆ ನೀನು ಹೇಳಲೇಬೇಕು. ನೀನು ಸಾಯೋಕ್ಕೆ ಮುಂಚೆನಾದರೂ ಸರಿ, ನಾನು ಸಾಯೋಕ್ಕೆ ಮುಂಚೆನಾದರೂ ಸರಿ. ನಿನಗೆ ಸರಿಯಾಗಿತ್ತು ಪಲ್ಸು, ನಾನು ಮುಟ್ಟಿದ ತಕ್ಷಣ ಯಾಕೆ 65 ಹೋಯ್ತು? ಭಯ ಕಣೆ. ನೀನು ನನ್ನನ್ನು ನೋಡಿ ಭಯತೀಯ ನನ್ನ ಮಗನೇ, ನೀನು ಎಂಥ ಇದು. ನನ್ನನ್ನು ಮದುವೆ ಆಗಬೇಕಾದ್ರೆ ನನ್ನನ್ನು ನೋಡಿ ಭಯ ಪಡೋರು ಮದುವೆ ಆಗೋಕ್ಕೆ ಚಾನ್ಸೇ ಇಲ್ಲ. ನೀನು ಯಾತಕ್ಕೆ ಹಂಗೆ ಬಂತು ಅಂತ. ನೋ, ಐ ಡೋಂಟ್ ನೋ ವಾಟ್ ಹ್ಯಾಸ್ ಹ್ಯಾಪನ್. ಒಂದು ಕೆಲಸ ಮಾಡು, ನೈಟ್ ಮಲಗೋವಾಗ ಗೋ ಬ್ಯಾಕ್ ಟು ದಟ್ ಲೆವೆಲ್, ಟ್ರೈ ಟು ರಿಕಲೆಕ್ಟ್ ಏನಾಯಿತು ಆವಾಗ ಟೈಮಲ್ಲಿ ಏನಿತ್ತು. ಸುಮ್ಮನೆ ನೀನು ನನಗೆ ಉತ್ತರ ಹೇಳಲೇಬೇಕು ಅಂತ ಈಗ ಚಾಲೆಂಜ್ ಕೊಟ್ಟು ಬಂದಿದ್ದೀನಿ. ಲೈಫನ್ನ ನಾವು ಅಯ್ಯೋ ಅಂತ ಹೆದರ್ಬಿಟ್ರೆ 1 ನಿಮಿಷ ತಡ ಅಂತ ಹಳ್ಳಕ್ಕೆ ಬಿದ್ದುಬಿಡ್ತೀವಿ. ಏನಾಗಿದೆ? 4 ಕಾಲಲ್ಲಿರೋ ಜೀವಗಳೇ ಧೈರ್ಯವಾಗಿದೆ. ಅದಕ್ಕಿಂತ ದೊಡ್ಡವರಲ್ವ ನಾವು? ಮಿಕ್ಕಿದ್ದೆಲ್ಲ ಹಿಂಗೆ ಬೆಳೆಯುತ್ತೆ, ನಾವು ಹಿಂಗೆ ತಾನೇ ಬೆಳೆಯೋದು. ಹಿಂಗೆ ಬೆಳೆಯೋ ನಮಗೆ ಸ್ವಲ್ಪ ಬುದ್ಧಿ ಜಾಸ್ತಿ ಇರಬೇಕು ಬೇಡವೋ, ಧೈರ್ಯನೂ ಇರಬೇಕು ಬೇಡವೋ? ಅದನ್ನು ಹ್ಯಾಪಿಯಾಗಿ ತೊಗೋತಾ ಹೋಗಬೇಕು, ರೆಬಲ್ ಆಗಿ ತೊಗೋತಾ ಹೋಗಬೇಕು. ಹೆದರ್ಬಿಟ್ರೆ ಹೆದರ್ಸೋಕ್ಕೆ ಭಾಳ ಜನ ಇದ್ದಾರೆ. ಈ ಪ್ರಕೃತಿನೇ ಹೆದರಿಸ್ಬಿಡುತ್ತೆ ನಮ್ಮನ್ನು. ಇದನ್ನು ನಾನು ಈ ಒಂದು ಮ್ಯಾಟರ್ನ ಸ್ವಲ್ಪ ರಾಜ್ಕುಮಾರ್ ಸರ್ ಹತ್ರ ಭಾಳನೇ ಕಲ್ತಿದ್ದೀನಿ. ಅವ್ರು ಹೇಳ್ತಾರೆ, ಫ್ಯಾಮ್ಲಿಯಲ್ಲಿ ಇದೆಲ್ಲ ನಡೆಯುತ್ತೆ. ಹೆದರ್ಬಿಟ್ರೆ ನೋವು, ನಲಿವು, ದುಡ್ಡಿಲ್ಲ, ಅದು ಇದು ಅಂತ ನಾವು ಏನಾದ್ರು ಹಿಂಗೆ ಅಂದ್ಬಿಟ್ರೆ ಎಲ್ಲ ಹಂಗೆ ಎಳೆದು ಬಿಡುತ್ತೆ ನಮ್ಮನ್ನು. ನೋಡೋಣ ಬಿಡಿ ಅಂತ ಹೋಗ್ಬಿಟ್ರೆ ಅದು ಇವ್ರನ್ನೇನು ಮಾಡೋಕ್ಕಾಗಲ್ವಾ, ಸರಿ ಬೇಡಪ್ಪ ಅಂತ ಅದೇವ ಹೋಗ್ಬಿಡುತ್ತೆ ಅಷ್ಟೇ ಅಂತಾರೆ. ಇದೆಲ್ಲ ಇವ್ರು ಹೇಳ್ಕೊಟ್ಟಿದ್ದು ಪಾಠಗಳು. ಅಷ್ಟು ಜನ ನೀವು ಹೀರೋಸ್ ಜೊತೆ ಮಾಡಿದ್ದೀರಾ ನೀವು. ಮತ್ತು ನಾನು ಅವರು ನಿಮಗೆ ರಾಘವೇಂದ್ರ ಕಾಂಚನ್ ಕೇಳಿದಾಗ ನಾನು ಅದನ್ನು ಅವ್ರಿಗೆ ಹೇಳಿದ್ದೆ, ಅದನ್ನ ಕೇಳಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡಿದ್ದೇನೆ. ಏನಂದರೆ ನೀವು ತುಂಬ ಸುಲಭವಾಗಿ ಆನ್ಸರ್ ಮಾಡಿದ್ರಿ, ಬಟ್ ನಾನು ತಿರ್ಗಾ ಕೇಳ್ತೀನಿ. ಆ ರಾಮಸ್ವಾಮಿ ಕೃಷ್ಣಸ್ವಾಮಿ ಮಾಡಿದ್ದೀರಿ, ಇಟ್ಸ್ ವೆರಿ ಅನ್ಯೂಶುವಲ್. ಅಂದರೆ ಒಂದು ಹೀರೋಯಿನ್ಗೆ ಆ ಥರ ಇದನ್ನು ಕೊಡೋದು ತುಂಬ ರೇರು. ಇದೊಂದೇ ಅಂತ ಹೇಳಿಲ್ಲ, ಒಂದು 2-3 ಕಡೆ ನೋಡಿದ್ದೀವಿ. ಏನಂದರೆ ಅದು ಅಷ್ಟು ಡೈರೆಕ್ಟರ್ಸ್ ಕಾನ್ಸೆಪ್ಟ್ ಇಸ್ ದಟ್ ಒಂದು ಡಿಫ್ರೆಂಟ್ ಆಗಿ ಕೊಟ್ಟು ನೋಡೋಣ. ಆವಾಗ ಆ ಟೈಮಲ್ಲಿ ನಾನು ಅಂದ್ಕೊಳ್ಳೋದು, ಐ ಥಿಂಕ್ ಬಾಬು ವಿಲ್ ಬಿ ದ ರೈಟ್, ರಾಜೇಂದ್ರ ಸಿಂಗ್ ಬಾಬು ವಿಲ್ ಬಿ ದ ರೈಟ್ ಪರ್ಸನ್ ಟು ಆನ್ಸರ್. ಆ ಟೈಮಲ್ಲಿ ಚಟ್ಟಕಾರಿ ಜೂಲಿನೂ ಎತ್ತು ಬಂದಿದೆ, ಇವರಿಬ್ಬರು ದೊಡ್ಡ ಹೀರೋಸು. ಇದನ್ನ ಹಿಂಗೆ ಮಾಡಿದ್ರೆ, ಒಂದು ಕಾಮಿಡಿ ಥರ ಮಾಡಿದ್ರೆ ಡೆಫ್ರೆಂಟಾಗಿ ಇಟ್ ವಿಲ್ ಕ್ಯಾಚ್ ದ ಆಡಿಯನ್ಸ್ ಅಂತ ಡೈರೆಕ್ಟರ್ ಕಾನ್ಸೆಪ್ಟ್ ಮಾಡಿರ್ತಾರೆ. ಅದನ್ನೇ ನಾನು ಅಂದ್ಕೊಳ್ತಾ ಇದ್ದೀನಿ. ಇಟ್ಸ್ ಎ ಡಿಫ್ರೆಂಟ್. ಅದಕ್ಕೆ ಇಬ್ಬರು ಹೀರೋಸ್ ಒಪ್ಕೊಂಡಿರೋದು ಯಾಕೆಂದರೆ ಕ್ಯಾರೆಕ್ಟರ್ ಆ್ಯಂಡ್ ಹೀರೋಯಿನ್ ಆ್ಯಂಡ್ ಫ್ರೆಂಡ್ಶಿಪ್. ಅದೇ ಡೈರೆಕ್ಟರ್ ಫ್ರೆಂಡ್ಶಿಪ್, ಮೋರ್ ಆಫ್ ಅ ಫ್ರೆಂಡ್ಶಿಪ್. ಬಾಬು ಹೇಳಿದ್ದಾನೆ ಅಂದರೆ ಮಾಡಲೇಬೇಕು ನಾವು ಅನ್ನೋದು. ಚೈಲ್ಡ್ಹುಡ್ ಫ್ರೆಂಡ್ ವಿಷ್ಣುಗೆ, ಅದಾದಮೇಲೆ ಶ್ರೀನಾಥ್ಗೂ ಫ್ರೆಂಡ್ ಅವರು. ಡೆಫ್ರೆಂಟಾಗಿ ಬಾಬು ಕರೆಕ್ಟೇ ಮಾಡ್ತಾರೆ ಅಂತ ಒಪ್ಕೊಂಡಿದ್ದಾರೆ.
ನೀವು ಎಷ್ಟು ಜನ ಹೀರೋ ಜೊತೆ ಮಾಡಿದ್ದೀರಾ? ನಿಮಗೆ ನಾನು ಕೇಳ್ತೀನಿ, ಅಂದರೆ ಎಲ್ಲರೂ ಕೇಳ್ತಾರೆ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಏನು ಅಂತ. ಅಂದರೆ ಒಂದು ಚಾಲೆಂಜಿಂಗ್ ಸಿಚುವೇಶನ್ಸ್ ಬಂದಿರೋಕ್ಕೆ, ಅಂದರೆ ಆ್ಯಕ್ಟರ್ಸ್ ಅಂದರೆ ವಿ ಲಿವ್ ಇನ್ ಅ ವರ್ಲ್ಡ್ ಆಫ್ ಈಗೋ. ಯಾಕೆಂದರೆ ಎಲ್ಲರಿಗೂ ಬರುತ್ತೆ. ಈ ನಾನಿನ್ನ ಮರೆಯಲಾರೆಯಲ್ಲೇ ರಾಜ್ಕುಮಾರ್ ಸರ್ ಜೊತೆಗೆ ಬಂತು. ಮರದ ಕೆಳಗೆ ನಿಂತಿರೋದು, ಆ ಅಪ್ಪನ ಕಣ್ಣು ನೋಡಿಬಿಟ್ರೆ ನಮ್ಮ ಕೈಯಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆ ಮಳೆ ಬೀಳುತ್ತೆ, ಮೀಟ್ ಮಾಡ್ತಾರಲ್ಲ ಇಬ್ಬರೂ. ನಿಮಗೆ 30 ಇಯರ್ಸಲ್ಲಿ ಒಂದು ಸೀನ್ ಕೊಟ್ಟರೆ ಆ ಸನ್ನಿವೇಶನ ರಿಯಾಕ್ಟ್ ಮಾಡೋದು ಒಂದು ರೀತಿ ಇರುತ್ತೆ. 50ಗೆ ಬಂದರೆ ಬೇರೆ ರೀತಿ ಇರುತ್ತೆ, 70 ಬಂದರೆ ಬೇರೆ ರೀತಿ ಇರುತ್ತೆ. ಬಿಕಾಸ್ ದ ಎಕ್ಸ್ಪೀರಿಯನ್ಸ್, ದ ಪೇಯ್ನ್, ವಾಟ್ ಎವರ್ ಒಳಗಿಟ್ಕೊಂಡಿರೋದು, ಅನಲೈಸ್ ಮಾಡೋದು ಬೇರೆ ರೀತಿ ನಾವು ಆ್ಯಕ್ಟ್ ಮಾಡ್ತೀವಿ. ಆ ಮರದ ಕೆಳಗೆ ನಿಂತಿರೋ ಆ ಸೀನ್ ಒಂದು. ಅದಾದಮೇಲೆ ಮನೇಲಿ ಬಂದ ಮೇಲೆ ನನ್ನ ಗಂಡ ಫೋಟೋದಲ್ಲಿ ನೋಡ್ಬಿಟ್ಟು ಅವ್ರು ಹೇಳೋದು ಒಂದು. ಆ ಥರ ಎಲ್ಲ ಬರೋವಾಗ ತುಂಬ ಚಾಲೆಂಜ್ ಇತ್ತು ಅದರಲ್ಲಿ. ಆವಾಗ ನನಗೆ ಸರಳತೆ ಕನ್ನಡದಲ್ಲಿ ಇರಲಿಲ್ಲ. ಹ್ಯಾಟ್ಸ್ ಆಫ್ ಟು ಭಾರ್ಗವ, ಹೀ ಟಾಟ್ ಮೀ ಎವ್ರಿಥಿಂಗ್. ದೊರೆ ಭಗವಾನ್ ಸರ್ ಹೇಳ್ಕೊಟ್ಟಿದ್ದು ನನಗೆ ಬರೆಯೋಕ್ಕಲ್ಲ. ಬಟ್ ನಾನಿವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಈ ಕನ್ನಡ ಇದೆಲ್ಲನೂ ಭಾರ್ಗವ ಅವ್ರಿಗೇನೆ ಸಮರ್ಪಣ. ಅವ್ರು ಹೇಳ್ಕೊಟ್ಟಿದ್ದು ಡೈಲಾಗ್ಸು ಪ್ರೀವಿಯಸ್ ಡೇನೇ ಬಂದು ನನ್ನ ಹತ್ರ ಕೂತು ಈ ಥರ ಮಾತಾಡಬೇಕು ಅಂತ ಹೇಳ್ಕೊಟ್ರು. ಅದನ್ನು ಸೆಟ್ಟಲ್ಲಿ ಬಂದು ವಿತ್ ಆ್ಯಕ್ಟಿಂಗ್ ನೀವು ಮಾಡಬೇಕ್ರಿ. ಆವಾಗ ಒಂದು ಚಾಲೆಂಜ್ ಏನಂದರೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಥಿಂಕ್ ಮಾಡ್ತೀರಾ ಅಂತ ಒಂದಿದೆ. ಹ್ಯಾವ್ ಯು ಎವರ್ ನೋಟಿಸ್ ದಟ್? ವಿ ಥಿಂಕ್ ಇನ್ ಸಮ್ಟೈಮ್ಸ್ ಕನ್ನಡದಲ್ಲಿ ಆಲೋಚನೆ ಮಾಡ್ತೀವಿ ಆ್ಯಂಡ್ ವಿ ಇಮಿಡಿಯೇಟ್ಲಿ ಇಂಗ್ಲೀಷ್ ಮಾತಾಡ್ತೀವಿ. ಇಂಗ್ಲೀಷಲ್ಲಿ ಆಲೋಚನೆ ಮಾಡ್ತೀವಿ, ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್, ದಿಸ್ ಇಸ್ ಬ್ಯಾಡ್, ಆಗಲ್ಲ ರೀ, ಇದು ಸರಿ ಇಲ್ಲ ಅಂತೀವಿ. ಇದು ಎರಡು ಸಿಂಕ್ರನೈಸ್ ಆಗಬೇಕು. ನೀವು ಯಾವ ಲ್ಯಾಂಗ್ವೇಜಲ್ಲಿ ಥಿಂಕ್ ಮಾಡ್ತೀರಾ ಆ ಲ್ಯಾಂಗ್ವೇಜ್ ನಿಮಗೆ ಒಳಗೆ ಹೋಗಿರಬೇಕು. ಅದಾದಮೇಲೆ ನೀವು ಮಾತಾಡಬೇಕು. ಅದನ್ನು ಆ ಸೆಟ್ಟಲ್ಲಿ ನಾನು ಕನ್ನಡದಲ್ಲೇ ಥಿಂಕ್ ಮಾಡಬೇಕು. ಐ ಕಾಂಟ್ ಥಿಂಕ್ ಇನ್ ತಮಿಳ್, ತೆಲುಗು ಆರ್ ಟಿಂಬಕ್ಟು ಲ್ಯಾಂಗ್ವೇಜ್. ಆ ಕನ್ನಡದಲ್ಲೇ ಥಿಂಕ್ ಮಾಡಿದ್ರೇ ಆ ಸೀನ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಹೆಲ್ಪ್ ಮಾಡಿದ್ದು ಭಾರ್ಗವ. ಆ ಭಾಷೆ ನಿಮಗೆ ಆ ಸರಳತೆ ಇರಬೇಕು. ಇಟ್ಸ್ ನಾಟ್ ಈಸಿ. ಚಾಲೆಂಜಸ್ ಭಾಳ ಇತ್ತು. ನಿಮ್ಮನ್ನು ಇದು ಇಲ್ಲ, ಒಂದು ಮಧ್ಯದಲ್ಲಿ ಒಂದು ಕಾಮಿಡಿ ಹೇಳಿಬಿಡ್ತೀನಿ. ಈ ಚಾಲೆಂಜ್ ಎಲ್ಲ ಇರುತ್ತಲ್ಲ, ಸೀನೆಲ್ಲ ನಡೆಯುತ್ತೆ. ಬೆಂಕಿ ಬಲೆಯಲ್ಲಿ ಭಾಳ ಚಾಲೆಂಜಸ್ ಬಂತು. ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡೋಕ್ಕೆ ಹೋದರೆ ಇಲ್ಲ ನೀವು ಪರ್ಮಿಷನ್ ಇಲ್ಲ ಹಂಗಿಂಗೆ ಅಂದರು. ಜನಗಳು ಬಂದು ಇಲ್ಲ ಪರ್ಮಿಷನ್ ನಾವು ಕೊಡಿಸ್ತೀವಿ ರೀ ಬನ್ನಿರಿ ಅಂದ್ಬಿಟ್ಟು ಒಳಗೆ ಕರ್ಕೊಂಡೋಗಿ ನಮ್ಮನ್ನು ಆ ಸಾಂಗೆಲ್ಲ ಮಾಡಿಸಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಈ ಥರ ಎಲ್ಲ ಚಾಲೆಂಜಸ್ ನೋಡಿ ಆಯಿತು. ಬೆಂಕಿ ಬಲೆ ಲಾಸ್ಟ್ ಸೀನ್, ಗಂಡ ಸತ್ತೋಗ್ಬಿಟ್ಟ. ಅವನ್ನ ಗಾಡಿಯಲ್ಲಿ ತಾಕ್ಕೊಂಡು ಆ ಬಂಡೆ ಅಲ್ಲಿ ಹೋಗುತ್ತೆ. ಸ್ಮಶಾನಕ್ಕೆ ಹೋಗಿ ಬಾರಮ್ಮ ಇಲ್ಲೇನಮ್ಮ ಅಂತ ಅಪ್ಪ ಕರೀತಾನೆ. ಗಾಡಿ ಓಡಿಸ್ತವನು, ಈ ಅಮ್ಮನ ಸತ್ತಿರ್ತಾಳೆ. ಅದು ಬೆಂಕಿ ಬೆಲೆ ಲಾಸ್ಟ್ ಸೀನ್. ಆ ಸೀನೆಲ್ಲ ಮುಗೀತು. ಜನ ಇಡೀ ಊರು, ಇಲ್ಲೇ ಮೈಸೂರಿಂದ ಸ್ವಲ್ಪ ಊರು ಹೆಸರು ಹೇಳಲ್ಲ ನಾನು, ಅಲ್ಲಿ ಭಾಳ ಪಿಕ್ಚರ್ ಶೂಟಿಂಗ್ ಮಾಡಿದ್ದೀವಿ. ಅವರಿಂದ ಎಲ್ಲರೂ ಬಂದಿದ್ದರು. ಆವಾಗ ಒಬ್ಬ ಅಜ್ಜಿ ಒಬ್ಬರಿದ್ದರು. ಒಂದು ಮಧ್ಯಾಹ್ನ ಊಟ ಮಾಡೋವಾಗ ಬಾ ಅಮ್ಮ ಅಂತ ಕೂರಿಸಿ ನನಗೆ ಊಟ ಹಾಕಿ ಎಲ್ಲ ಮಾಡಿದರು. ಪ್ರೀವಿಯಸ್ ಡೇನ ಅಲ್ಲಿ ಶೂಟಿಂಗ್ ಮಾಡಿದಾಗ ಸಾಂಗೆಲ್ಲ ಮಾಡಿದ್ವಿ. ಅಲ್ಲಿ ಕೂರಿಸಿ ನನಗೆ ಊಟ ಮಾಡಿ ನನ್ನ ಜೊತೆಯಲ್ಲೇ ಮಾತಾಡ್ತಿದ್ರು. ಅದು ಹಿಂಗಮ್ಮ ಹಿಂಗಮ್ಮ ಅಂತಲ್ಲ. ಈ ಡೆತ್ ಸೀನ್ ನೋಡೋವಾಗಲೂ ಬಂದುಬಿಟ್ಟು ನಾನು ಶೂಟಿಂಗ್ ಮುಗಿದ ಮೇಲೆ ಕೆಳಗೆ ಇಳಿದ ತಕ್ಷಣ ನಿಂಬೆಹಣ್ಣು ತಂದು ನಿಂಬೆಹಣ್ಣು ತಂದು ನನಗೆ ಸುತ್ತ ಹಾಕಿ ಕರ್ಪೂರ ಹಾಕಿ ನೀನು ಮೊದಲು ಇಲ್ಲಿ ಬಾ ಅಂದ್ಬಿಟ್ಟು ಅರಿಶಿನ ಹಾಕಿ ಕಾಲೆಲ್ಲ ಮಾಡಿ ಇಲ್ಲೆಲ್ಲಾದರೂ ಸ್ನಾನ ಮಾಡೋಕ್ಕಾದ್ರೆ ಮಾಡಿಬಿಟ್ಟು ಹೋಗಮ್ಮ, ಈ ಥರ ಎಲ್ಲ ಸತ್ತಿದ್ದು ಸೀನ್ ಮಾಡಬಾರ್ದು. ಅನಂತನಾಗ್ ಅವ್ರ ಹತ್ರ ಹೇಳೋಕೆ ಹೋದ್ರೆ ಅವರು ಹಿಂಗೆ ನೋಡಿಬಿಟ್ರು, ಆಯ್ತಾಯ್ತು ಅಂತ ಅವರು ಹೊರಟೋಗ್ಬಿಟ್ರು. ಅವ್ರು ನಂಬಿಕೆ ಇಲ್ಲ ಅವ್ರಿಗೆ. ನಾನು ಸರಿ ಅಜ್ಜಿ ನಾನು ಕಾಲೆಲ್ಲ ತೊಳ್ಕೊಂಡೆ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಆ ಪಿಕ್ಚರ್ ಮುಗೀತು. 1 ತಿಂಗಳಾದಮೇಲೆ ಅಲ್ಲಿ ಬೇರೆ ಶೂಟಿಂಗ್ ನಡೀತಾ ಇದೆ. ನನಗೆ ಡುಯೆಟ್ ಆ ಕಡೆ ನಡೀತಾ ಇದೆ, ಬೇರೆ ಹೀರೋ, ಅದು ಅಂಬರೀಷ್ ಅವರು ನಾನು ಅಲ್ಲಿ ಸಾಂಗೆಲ್ಲ ಮುಗಿಯೋಕ್ಕೆ ಬಂದಿದ್ವಿ. ಶೂಟಿಂಗಲ್ಲಿ ನೋಡೋಕ್ಕೆ ಅಜ್ಜಿ ಬಂದುಬಿಟ್ಟು ನಿನಗೆ ನಾಚಿಕೆ ಇಲ್ಲ ನಿನಗೆ ಥೂ ಅಂದರು. ಯಾಕೆ ಬೈತಾರೆ ನನಗೆ ಅಂದರೆ, ಗಂಡ ಸತ್ತು 1 ತಿಂಗಳಾಗಿಲ್ಲ, ಬಂದು ಡ್ಯೂಯೆಟ್ ಆಡ್ತಾ ಇದೆಯಾ ಇವನ ಜೊತೆಗೆ ಅಂತ. ಗಂಡ ಸತ್ತ ಎಷ್ಟು ಒಂದು ಮುಗ್ಧತೆ ನೋಡಿ. ಆ ಅಮ್ಮ ಅಂದ್ಕೊಂಡಿದ್ದಾರೆ ಅದು ನಿಜವಾಗ್ಲೂ ನನ್ನ ಗಂಡ ಸತ್ತೋಗ್ಬಿಟ್ಟ, ಅದರಿಂದ ಹಂಗಾಗಿದೆ. ಗಂಡ ಸತ್ತು 1 ತಿಂಗಳಾಗಿಲ್ಲ, ಅಷ್ಟು ಎಳೆದು ಬೈತಾ ಇದ್ದಾಳೆ. ಜನ ಎಲ್ಲ ನಗ್ತಿದ್ದಾರೆ. ನನ್ನಂದು ಬೈತಿದ್ದಾರೆ ನಗ್ತಿದ್ದಾರೆ. ಅದು ಕೇಳಿ ಅವ್ರು ಮಾತಾಡ್ತಾರೆ ಕೇಳಿ ಅಂತ. ಆ ಡೈರೆಕ್ಟ್ರ್ ಜಯರಾಮ್ ಅವರು ಹೋಗ್ಬಿಟ್ರು. ಜಯರಾಮ್ ಬಂದು, ಇಲ್ಲ ಅಜ್ಜಿ ಸುಮ್ಮನೆ ಇರೋ ನೀನು, ನಿಮ್ಮಂಥವ್ರೆ ಕೆಡಿಸೋದು ಈ ಥರ, ಆ ಹೆಂಗಸನ್ನು ಕೆಡಿಸ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟಿದ್ದೀರಾ,
ಇವ್ರ ಜೊತೆಗೆಲ್ಲ ಆಟ ಆಡೋಕ್ಕೆ ಅವ್ರಿಗೆ ಯಾರೂ ಗೊತ್ತಿಲ್ಲ. ನನ್ನ ಗಂಡ ಹೋಗ್ಬಿಟ್ಟ, ಈ ಅಮ್ಮ ತಪ್ಪು ಮಾಡ್ತಾ ಇದ್ದಾಳೆ, ಬಾ ನೀನು ಅಂತ ಕರ್ಕೊಂಡು ಹೋಗ್ಬಿಟ್ಲಿ ಮನೆಗೆ. ಈ ಥರ ಎಲ್ಲ ಬರಬೇಡ ನೀನು. ಮಾರನೇ ದಿವಸ ನಾನು ಇನ್ನೂ ಆ ಮುಗ್ಧತೆ ಇದೆ ನೋಡಿ ಸಿನಿಮಾದಲ್ಲಿ, ಇವ್ರ ಗಂಡ ಇವ್ರ ಹೆಂಡತಿ ಇವ್ರದ್ದು ಮಾಡ್ತಿದ್ದಾರೆ ಅಂತ. ಅವ್ರು ಎಷ್ಟು ಒಂಥರ ಅವ್ರ ಲೋಕನೇ ಬೇರೆ ಅಲ್ವಾ. ಈಗ ಆ ಲೋಕದಲ್ಲಿ ಇರೋರು ಯಾರೂ ಇಲ್ಲ. ವೆರೈಟೀಸ್ ಆಫ್ ಪೀಪಲ್ ವಿ ಮೀಟ್ ಇನ್ ಸಿನಿಮಾ, ವಿ ಲರ್ನ್ ಅ ಲಾಟ್. ಅಲ್ಲ, ನೀವು ಇವಾಗ ಜೂಲಿನ ರೀಮೇಕ್ ಮಾಡಬೇಕು ಹಿಂದಿಲಿ ಅಂತ ಹೇಳಿದಾಗ ನೀವು ನನಗೆ ಹಿಂದಿ ಸರಿಯಾಗಿ ಬರೋದಿಲ್ಲ ನಮ್ಮ ಇಟ್ ವಾಸ್ ಎ ತೆಲುಗು ಪ್ರೊಡ್ಯೂಸರ್ ಅಲ್ಲ ಅದು ಏನು ಪ್ರೊಡ್ಯೂಸರ, ಎಂಥ ದೊಡ್ಡ ಪ್ರೊಡ್ಯೂಸರ್ ಆ್ಯಂಡ್ ಸ್ಟುಡಿಯೋ ಓನರ್ಸ್. ನಾಗಿರೆಡ್ಡಿ ಅವರು, ನಾಗಿರೆಡ್ಡಿ ನಾಗಿನಿ ಸ್ಟುಡಿಯೋ, ಸಚ್ ಅ ಬಿಗ್ ಸ್ಟುಡಿಯೋ. ಅವ್ರು ನಿಮ್ಮನ್ನ ಪರ್ಸ್ಯೂಡ್ ಮಾಡಿದ್ದು ಹೇಗೆ ಅಂತ ಹೇಳಿ, ನಾನು ನೀವು ಮಾಡಲ್ಲ ಅಂತ ಹೇಳಿದ್ರೆ ಇದೆ ನಮಗೆ ನೋಡಿ, ಯಾರು ಒಂದು ದೇ ವುಡ್ ಹ್ಯಾವ್ ಜಂಪ್ಡ್ ಯು. ಯು ಮಸ್ಟ್ ನಿಮ್ಗೆ 21-22 ವರ್ಷ ಇರ್ಬೋದು ಅವಾಗ. ನೀವು ಅದನ್ನ ಏನ್ ಕೇಳ್ಬೇಕು ನಿಮ್ಗೆ? ನನ್ಗೆ ಈಗ ಏನ್ ವರ್ಷ ಕೇಳ್ಬೇಕು? ಇಲ್ಲ ನನ್ಗೆ ಹೇಳ್ತಿರೋದು ಎಷ್ಟು ಅಲ್ಲ, ಆವಾಗ 22 ಇರ್ಬೇಕು. ಏನ್ ಬೇಕು ನಿಮ್ಗೆ? ಈಗಲೂ ಇರ್ಬೋದು 22, ಗೊತ್ತಿಲ್ಲ. ನಾ ಹೇಳೋದು ಅಷ್ಟು ಉತ್ಸಾಹ ಇರುತ್ತೆ ಎಲ್ಲರಿಗೂ ಒಂದು ಹಿಂದಿ ಸಿನಿಮಾ ಸಿಕ್ತು ಅಂತ. ನೀವು ಹೆಸಿಟೇಟ್ ಮಾಡಿದ್ದು ನಾನು ಅದೇ ನಿನ್ನೆ ಹೇಳೋವಾಗ ಹೇಳಿದೆ, ಇಫ್ ಇಡ್ ಹ್ಯಾವ್ ಬೀನ್ ಮೈ ಅರ್ಲಿಯರ್ ಸ್ಟೇಜ್ ಆಫ್ ಮೈ ಕೆರಿಯರ್, ಈಗ ತಾನೇ ಬರ್ತಾ ಇದ್ದೀನಿ ಅನ್ನೋವಾಗ ಹಿಂದಿ ಅಂದರೆ ನೋಡೋಣ ಹಿಂದಿ ಅಲ್ವಾ ಅಂತ ಅನಿಸಿರೋದು. ಆಲ್ರೆಡಿ ಇಲ್ಲಿ ಅವಾರ್ಡ್ಸ್ ವಿನ್ ಮಾಡಿಬಿಟ್ಟಿದ್ದೀವಿ, ಪಿಕ್ಚರ್ಸ್ ಮಾಡಿದ್ದೀವಿ, ಈಗ ಆಲ್ರೆಡಿ ನೇಮ್ ಬಂದುಬಿಟ್ಟಿದೆ. ಎಲ್ಲದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ಸ್ ಬಂದುಬಿಟ್ಟಿದೆ. ಚಾಲೆಂಜಿಂಗ್ ರೋಲ್ಸ್ ಇನ್ ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಬಂದುಬಿಟ್ಟಿದ ಮೇಲೆ ಹಿಂದಿ ಅನ್ನೋವಾಗ ಅದನ್ನೇ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಡಿಫ್ರೆಂಟ್, ಬಟ್ ಇನ್ ಒನ್ ವೇ ಮೈನಸ್ ಪ್ಲಸ್ ನೋಡಿದ್ರೆ ಈಸಿ ಆಗುತ್ತೆ ಆ್ಯಕ್ಟ್ ಮಾಡೋಕ್ಕೆ. ಅಂಥ ದೊಡ್ಡ ಪ್ರೊಡ್ಯೂಸರ್ ಅವರು ನಮ್ಮ ತಂದೆ ಜೊತೆಗೆಲ್ಲ ಕೆಲಸ ಮಾಡಿರೋರು, ತಂದೆ ಮೇಲೆ ತುಂಬ ಮರ್ಯಾದೆಲ್ಲ ಇಟ್ಟವರು. ಕಾರ್ ಕಳಿಸಿ ತೋಟಕ್ಕೆ ಬನ್ನಿ ಅಮ್ಮ ಅಂತ, ಅವ್ರ ವಿಜಯ ಗಾರ್ಡನ್ಸ್ ಅಂತಲೇ ಇದೆ ಅಲ್ಲಿ, ಈಗಲೂ ಇದೆ. ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಮಿಸ್ಸಸ್ ಎಲ್ಲ ಮಾತಾಡ್ತಾ ಇದು ಮಾಡ್ತೀಯಾ ನೀನು ಅಂದ ತಕ್ಷಣ, ಸರ್ ನಿಮ್ಗೇನು ಅನ್ನಿಸ್ತಾ ಇದೆ, ನಾನು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆಯಾ? ಬಿಕಾಸ್ ಹಿಂದಿಯಲ್ಲಿ ಎಷ್ಟೋ ಜನ ಇದ್ದಾರೆ, ಭಾಳ ಜನ, ಫಾರ್ ದಟ್ ಮ್ಯಾಟರ್ ವೆರಿ ಯಂಗ್ ಪೀಪಲ್ ಆರ್ ದೇರ್ ಟು ಡೂ ಇಟ್. ಅದು ಇಲ್ಲ, ನೀವು ಡೈರೆಕ್ಟರ್ ಹಂಗೆ ತೊಗೋತಾ ಇದ್ದೀವಿ, ಹೊಸ ಮ್ಯೂಸಿಕ್ ಡೈರೆಕ್ಟರ್ನ ಅಲ್ಲಿಂದ ತೊಗೋತಾ ಇದ್ದೀವಿ, ಮಿಕ್ಕಿದ್ದವರೆಲ್ಲ ಟ್ರೈನ್ಡ್ ಆರ್ಟಿಸ್ಟ್ ಅಂದರು. ಇಂಪಾರ್ಟೆಂಟ್ ಆಗಿರೋದೇ ಡೈರೆಕ್ಟರ್ ಆ್ಯಂಡ್ ಹೀರೋಯಿನ್, ಅವರಿಬ್ಬರನ್ನೂ ಹೊಸಬ್ರಾಗಿ ತೊಗೋತಾ ಇದ್ರಲ್ಲ. ನಾನು ಅವ್ರ ಕ್ಯಾಲ್ಕುಲೇಷನ್ ನೋಡಿ, ಅಂಥ ದೊಡ್ಡ ಪ್ರೊಡ್ಯೂಸರ್ ಕ್ಯಾಲ್ಕುಲೇಷನ್, ದೊಡ್ಡ ಪಿಕ್ಚರ್ಸ್ ಮಾಡಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಅವರು. ನಾನೇನಾದರೂ ಡೈರೆಕ್ಟ್ರನ್ನು ಚೇಂಜ್ ಮಾಡಿಬಿಟ್ರೆ ಹೋಗಿಬಿಡುತ್ತೆ. ಯು ವಿಲ್ ನಾಟ್ ಫೀಲ್ ಕಂಫರ್ಟಬಲ್. ಇಫ್ ಐ ಚೇಂಜ್ ದ ಹೀರೋಯಿನ್, ಹಿ ವಿಲ್ ನಾಟ್ ಫೀಲ್ ಕಂಫರ್ಟಬಲ್. ಅಂದ ತಕ್ಷಣ ಒಂದೇ ಮಾತು ಹೇಳಿದೆ, ನಾನು ಈ ಪಿಕ್ಚರ್ ಮಾಡ್ತೀನಿ ಸರ್, ಅಷ್ಟೇ. ಅವರು ಹೋಗಬಾಗ, ಲಕ್ಷ್ಮಿ ಅವ್ರು ಎಷ್ಟು ಮೆತ್ತಿಗೆ ಕೂಚೋ, ಏಮ್ ರೆಮ್ಯೂನರೇಷನ್, విజయవాహిని ప్రొడక్షన్లో యాక్ట్ చేయడానికి రెమ్యూనరేషన్ అడిగితే చాలా తప్పు సార్. నా వల్ల ಹಾಗೆ ಏನು ಕೊಡ್ತೀರೋ ಕೊಡಿ, ನಿಮ್ಮ ಇಷ್ಟ. ಪಿಕ್ಚರ್ ನೀವು ನನ್ನನ್ನು ಬಂದು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ್ದೆ ನಮ್ಗೆ ಸಾಕು, ದುಡ್ಡು ಮಿಕ್ಕಿದ ಪಿಕ್ಚರ್ಸ್ ಎಲ್ಲ ಸಂಪಾದನೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಬಂದಿದ್ದೆ. ಪಿಕ್ಚರ್ ಮುಗಿಯೋ ತನಕ ಅವ್ರು ಬಂದೇ ಇಲ್ಲ, ಸ್ಟುಡಿಯೋ ಸೆಟ್ಟಲ್ಲಿ ಬಂದೇ ಇಲ್ಲ. ಸ್ಟುಡಿಯೋ ಎಲ್ಲ ವಾಕ್ ಮಾಡ್ತಾರೆ, ಎಲ್ಲ ಆಗ್ತಾರೆ. ಪಿಕ್ಚರ್ ಮುಗಿದ ಮೇಲೆ ಡಬ್ಬಿಂಗ್ ಆಗೋವಾಗ ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ಶೂಟಿಂಗ್ ಇತ್ತು ಅಂತ ಬಂದೆ. ಆವಾಗ ಮೇಕಪ್ ಆಗ್ತಾಯಿದ್ದೀನಿ, ಡೋರ್ ನಾಕ್ ಮಾಡಿದ್ರು, ನೋಡಿದ್ರೆ ಸಾರ್ ನಿಂತಿದ್ದಾರೆ, ನಾಗಿರೆಡ್ಡಿ ಸರ್. ಸರ್ ನಮಗೆಲ್ಲ ಭಯ ಆಗಿಬಿಡುತ್ತೆ, ಒಂಥರ ಪ್ರೊಡ್ಯೂಸರ್ ಅಲ್ವಾ ದೊಡ್ಡವರು ಅಂತ. ಹಂಗೆ ಇಳಿದ್ಬಿಟ್ಟು ಸರ್ ಅಂದೆ, ಕೂಚೋ ಮೇಕಪ್ వేసుకో, ಮೇಕಪ್ నువ్వే నేను మాట్లాಡ್ತಾನೆ ಅಂದರೆ ಟೈಮ್ ವೇಸ್ಟ್ ಮಾಡಬೇಡ, ಆ ಟೈಮು ವೇಸ್ಟ್ ಮಾಡಬೇಡ, ಮೇಕಪ್ ಆಗ್ತಾ ಇರು ಅಂತ. ಹಿಂಗೆ ನಿಂತ್ಕೊಂಡ್ರು, ನಾನು ಮೇಕಪ್ ಆಗ್ತಾಯಿದ್ದೆ ನಾನು. ಅವ್ರು మాట్లాಡಿದ್ರು, డబ్బింగ్ చూశాను, అది ಇದೆಲ್ಲ ಹೇಳಿಬಿಟ್ಟು, నువ్వు చాలా బాగా చేసావమ్మా, ఇంతకన్నా ఏం చెప్పను, నీ పేమెంట్ ఇంతవరకు నువ్వు అడగలేదు, పంపిస్తాను అందరూ. ఐ నెవర్ ఎక్స్పెక్టెడ్, హీ సెంట్ ఎ వెరీ బిగ్ అమౌంట్, ಐ ಫೆಲ್ಟ್ ಇಷ್ಟು ಬೇಕಾಗಿಲ್ಲ ನನಗನ್ಸಿತ್ತು. ಆ್ಯಂಡ್ ವಿತ್ ಎ ನೈಸ್ ಬೆಳ್ಳಿ ತಟ್ಟೆ ಗಿಟ್ಟೆ. ನಾನು ಇದು ಬೇರೆಯವ್ರಿಗೆ ಹೋಗಬೇಕಾಗಿರೋದು ನನಗೆ ಬಂದಿದೆ, ಇದರಲ್ಲಿ ಯಾವುದು ನಂದು ಅಂತ ಕೇಳ್ತಾ ಇದ್ದೀನಿ ಆ ಮ್ಯಾನೇಜರ್ ತಂದವ್ರ ಹತ್ರ. ನೆಕ್ಸ್ಟ್ ಡೇ ಮನೆಯಲ್ಲಿ 2 ನಿಮಗೆ ಕೊಟ್ಟಿದ್ದಾರೆ, ಅಮ್ಮ ಅವರು ಈ ಸ್ವೀಟೆಲ್ಲ ಕೊಟ್ಟು ಕಳಿಸ್ತಾರೆ ಮನೇಲಿ ಮಾಡಿದ್ದು ಅಂತ. ನನಗೆ ನಾನು ಅರ್ಹಳಲ್ಲ, ಕೆಲಸ ಮಾಡಿದ್ದೀನಷ್ಟೇ, ಯಾತಕ್ಕೆ ಕೊಡ್ತಾರೆ ಆ ರೀತಿ ಒಂದು ಭಯ ಬಂದುಬಿಟ್ಟಿದೆ. ನಾನು ಅರ್ಹಳಲ್ಲ ಅನ್ನೋದು, ಇದಕ್ಕೆ ತೊಗೊಳಕ್ಕೆ ನನಗೆ ಅರ್ಹತೆ ಇದೆಯಾ ಅನ್ನೋದನ್ನು ಕೊನೆ ತನಕ ನಾವು ಹಾಕ್ತಾ ಬಂದರೆ ಐ ಥಿಂಕ್ ಹ್ಯಾಪಿ ಲೈಫ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ.
ಎಲ್ಲ ಟೈಮಲ್ಲೂ ದೇವರು ಏನೋ ಒಂದು ಕೊಡ್ತಾನೆ ಇರ್ತಾನೆ. ಡು ಐ ಡಿಸರ್ವ್ ದಿಸ್? ಮೇ ಬಿ ದೊಡ್ಡದಾಗಿ ನನ್ನ ತಲೆ ಮೇಲೆ ಇಡ್ತಾ ಇದ್ದಾನೆ, ಲೆಟ್ ಮೀ ಟ್ರೈ ಟು ಡೂ ಲಿಟಲ್ ಬೆಟರ್ ಅಂತ ಆ ರೀತಿ ನಾವು ಯೋಚನೆ ಮಾಡಿದರೆ ಐ ಥಿಂಕ್ ವಿಲ್ ಫೀಲ್ ಎನರ್ಜೆಟಿಕ್ ಥ್ರೂ ಔಟ್ ದ ಲೈಫ್. ನೋಡಿ, ನೀವು ದೇವರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ, ನಿಮ್ಮ ಅನಿಸಿಕೆ ಏನಿದೆ ನಾವು ಕೇಳಿದ್ದೀವಿ. ನನಗೆ ಸ್ವಲ್ಪ ವಿಸ್ಮಯ ಅನಿಸೋದು ನಿಮಗೆ ದುಡ್ಡಿನ ಬಗ್ಗೆ ನಿಮಗಿರೋ ಆ್ಯಟಿಟ್ಯೂಡು. ನಾಳೆ ವೀಕ್ಷಕರಿಗೆ ಇದು ತಿಳಿಲಿ ಅಂತ ಹೇಳ್ತೀನಿ. ನಾವು ನಮ್ಮ ಕೈಯಲ್ಲಾಗಿದ್ದು ಯಾವುದೋ ಒಂದು ಥರದ ಸಂಭಾವನೆ ಅಥವಾ ಗೌರವಧನ ಅಂತ ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ನೀವು ನನಗೆ ಫೋನ್ ಮಾಡಿ, ಇಲ್ಲ ನಾನು ಎಷ್ಟು ಪಡ್ಕೊಂಡಿದ್ದೀನಿ ನನ್ನ ಬದುಕಲ್ಲಿ, ನನ್ನ ತಾಯ್ತನ ತೋರಿಸ್ಬೇಕೀಗ, ನಾನೇನಪ್ಪ ತೊಗೊಳ್ಳೋದಿಲ್ಲ, ಬರೀ ಕೊಡೋದಷ್ಟೇ ನನ್ನ ಹತ್ರ ಇರೋದು ಅಂತ ಹೇಳಿದ್ರಲ್ಲ ನೀವು. ಅದು ಭಾಳ ವಿಶೇಷ. ಒಂದು ಮಾತು ಏನಂದರೆ, ನಿನ್ನಲ್ಲಿ ಕೂತಿದ್ದಾಗ 2,000 ಜನ ಕೂತಿದ್ರಲ್ಲ, ಅವ್ರಿಗಿಂತ ಆಸ್ತಿನ ಈ ದುಡ್ಡು. ಆ ಜನಗಳ ಆಶೀರ್ವಾದ, ಆ ಜನಗಳ ಪ್ರೀತಿ, ಇಡೀ ಕರ್ನಾಟಕ ನನಗೆ ಆಶೀರ್ವಾದ ಮಾಡ್ತಾಯಿದೆ. ಈ ಜನಗಳ ಆಶೀರ್ವಾದ, ಇವರು ಪ್ರೀತಿ, ಇವರು ನನ್ನನ್ನು ಅಪ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕಿಂತ ದುಡ್ಡು ಬೆಲೆ ಏನ್ರಿ? ಈಗ ನೀವು ಕೊಡೋ ಆ ದುಡ್ಡು ಏನು, ಒಂದು 2 ಲಕ್ಷ ಅಂತ ಇಟ್ಕೊಳ್ಳಿ, 2 ಸಾವಿರ ತೊಗೋಬೇಕಷ್ಟೆ. ಆ 2 ಸಾವಿರ ಅಷ್ಟೇ ಅಂತ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾವು ಹಾಕ್ಕೊಂಡಿರೋದ್ರಿಂದ. ಬಟ್ ಆ 2 lakhs ಏನು ಕಮ್ಮಿ ಆಗಿದ್ರು ಹೆಚ್ಚಾಗಿದ್ರು, ಒಂದು ಆಪ್ರೇಷನ್ ಬೇಕಾಗುತ್ತೆ, ಒಂದು ಮಗು ಎಜುಕೇಷನ್ ಬೇಕಾಗಿರುತ್ತೆ, ಒಂದು ಹುಡುಗಿಗೆ ಮದುವೆಗೆ ಬೇಕಾಗಿರುತ್ತೆ, ಒಂದು ಕಾಲೇಜಿಗೆ ಬೇಕಾಗಿರುತ್ತೆ ಅಲ್ವಾ? ಯಾವುದು ಅಂತ ನೋಡಿದ್ರೆ ಯಾವಾಗಲೂ ಮನುಷ್ಯರು ಅವರೇ ಹೆಚ್ಚು. ನೀವು ಯಾರು ಡಿಸರ್ವಿಂಗ್ ಇದ್ದಾರೋ ಅವ್ರಿಗೆ ಕೊಡಿ ಅಂತ. ನಿಮ್ಮನ್ನ ಈ ಥರದ ಒಂದು ಗೌರವ ನಿಮಗೆ ತೋರಿಸ್ಬೇಕು, ನೀವು ಬನ್ನಿ, ನಿಮ್ಮ ಸಿನಿಮಾಗಳದ ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದಾಗೂ ನೀವೇನಂದ್ರಿ, ನೀವು ಎಷ್ಟು ಜನಕ್ಕೆ ಎಷ್ಟು ಹಿಂದೆ ನೋಡಿದ್ದೀನಿ, ಯಾರ್ಯಾರಿಗೂ ಮಾಡಿದ್ದೀರಾ, ನನಗೆ ಯಾಕಪ್ಪ ಮಾಡ್ತೀರಾ, ನೀವು ಎಷ್ಟು ದೊಡ್ಡವ್ರಿಗೆ ಮಾಡಿದ್ದೀರಾ ಅಂತ ಅಂದ್ರಲ್ಲ. ಆ ಹ್ಯುಮಿಲಿಟಿನೂ ನನಗೇನು ಅನ್ನಿಸ್ತು, ತುಂಬ ಜನ ಹಂಗೆ ಪ್ರಿಟೆಂಡ್ ಮಾಡ್ತಾರೆ. ನೀವು ಹೇಳಿದ್ದು ಭಾಳ ಇಲ್ಲ. ಐ ಸ್ಟಿಲ್ ಫೀಲ್ ದಟ್ ಇನ್ನೂ ಸಾಧನೆ ಮಾಡಿರ್ಬಹುದೇನೋ, ಸರಿಯಾಗಿ ಮಾಡಿಲ್ವೇನೋ. ಕಾನ್ಸಂಟ್ರೇಷನ್ ಸ್ವಲ್ಪ ತಿಗಳ ಒಂದೊಂದು ಸಲ ಬಂದ್ಬಿಟ್ಟು ಬೇಡ ಅಂತ ಹೋಗ್ಬಿಡೋವಳು, ಬೇಡ ಅಂತ ಎಂಥ ದೊಡ್ಡದಾಗಿದ್ರು ಆ ಥರ ಏನಾದರೂ ತಪ್ಪು ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಮಾಡಿರ್ಬೋದೇನೋ ಆ ರೀತಿಯಲ್ಲಿ. ನಿನ್ನೆ ಹೇಳಿದ್ನಲ್ಲ, ಹೊಟ್ಟೆ ಹಸ್ದು ಬಿಟ್ಟರೆ ನಾನು ಬೇಡ, ನಂಗೆ ಶೂಟಿಂಗ್ ಅಂತ ಇಳಿದುಕೊಂಡು ಹೋಗ್ಬಿಡ್ತೀನಿ. ಅದು ಈಗಲೂ ಎಲ್ಲರಿಗೂ ಗೊತ್ತಿದೆ. ನಮ್ಮ ಫ್ರೆಂಡ್ಸ್ 1 ಗಂಟೆ ಆಗಿದೆಯಪ್ಪ ಅವ್ನು ಬಿಟ್ಬಿಡು, ಇಲ್ಲಾಂದ್ರೆ ಹೊರಟೋಗ್ಬಿಡ್ತಾಳೆ, ಬಿಸ್ಸಾಗ್ಬಿಟ್ಟೋಗ್ಬಿಡ್ತೀನಿ ನನಗೆ. ಇಲ್ಲ ಊಟ ಇಲ್ಲ ಅಂದ್ಬಿಟ್ರೆ ಲೇಟ್ ಆಗುತ್ತೆ ಅಂದರೆ ಅದು ಹೇಳಬೇಕು, ಸ್ವಲ್ಪ ಲೇಟ್ ಆಗುತ್ತೆ ಅಮ್ಮ ಅಂದರೆ ಸರಿ ಅಂತ. ಲೇಟ್ ಆಗುತ್ತೆ ರೀ, ಶೂಟಿಂಗ್ ಮುಗಿಸ್ಬಿಡೋಣ ಆಮೇಲೆ ಊಟ ಮಾಡೋಣ ಅಂದರೆ ನೀನು ಬೇಡ, ನಿನ್ನ ಸಿನಿಮಾನೇ ಬೇಡ ಅನ್ಸುತ್ತೆ. ಒಂಥರ ಮಾಡ್ತೀನಿ. ಅದೆಲ್ಲ ಚೇಂಜ್ ಮಾಡ್ಕೋಬೇಕು ಅನ್ಕೋತೀನಿ. ಆಮೇಲೆ ಅದೆಲ್ಲ ಚೇಂಜ್ ಆಗಿಬಿಟ್ರೆ ನಾವಾಗಿರಲ್ಲ, ನಾವಾಗೇ ಇರಬೇಕು ಅಲ್ವಾ? ನಿಮ್ಮ ಮಕ್ಕಳ ಜೊತೆ ಹೇಗಿರ್ತೀರಾ ನೀವು? ಜಗಳ ಮಾಡ್ತೀರಾ? ಅವರು ತಾಯಿ, ನಾನು ಮಗಳು, ಅದೇ. ಬಟ್ ಆ ಒಂದು ಫ್ರೆಂಡ್ಶಿಪ್ ಇದೆ. ಏನಾಗಿದ್ರು ಬಂದು ಅವ್ರಿಗೇನಂದರೆ ಅಮ್ಮನ ಹತ್ರ ಹೇಳಿಬಿಟ್ರೆ ಎಲ್ಲೂ ಹೊರಗಡೆ ಹೋಗಲ್ಲ. ಕತ್ತು ಕುಯ್ದರೂ ಅಮ್ಮ ಹೇಳೋದೇ ಇಲ್ಲ. ಹೌದಾ, ನಂಗೆ ಗೊತ್ತಿಲ್ವಾ, ಇವಳು ಹೇಳಿದ್ಲಂತೆ, ಅವಳು ಹೇಳಿರ್ಬೋದು, ಆವಾಗ ನಾನು ಕಾನ್ಸಂಟ್ರೇಟ್ ಮಾಡಿಲ್ವೇನೋ ಅಂತ ಅವರಂತಾರೆ. ಲೋಕದಲ್ಲಿ ಯಾರು ಅವಳು ನನ್ನ ಮಕ್ಕಳು ಮಾತ್ರ ಅಲ್ಲ, ನಮ್ಮ ಮಕ್ಕಳ ಫ್ರೆಂಡ್ಸೂ ಈ ಆಂಟಿನ ನಂಬೋದು. ಎಷ್ಟೊತ್ತಕ್ಕೆ ಮನೆಗೆ ಹೋದ್ರೂ ಊಟ ಹಾಕ್ತಾರೆ. ಒಂದೊಂದು ಸಲ 11 ಗಂಟೆ 11:15 ಬರ್ತಾರೆ ಇವರು. ನಾನು ಮೊನ್ನೆ ಇತ್ತೀಚೆಗೆ ಇವರೆಲ್ಲ ಹಿಂಗೆ ತಾನೇ ಶುರು ಆಗಿರೋದು. ಈ ಕಡೆ ಹೋದೆ ಸಿನಿಮಾ ನೋಡಿಕೊಂಡು, ಆನ್ಲೈನಲ್ಲಿ ಊಟ ಕೊಡೋಕ್ಕೆ ಅಂತ ನಿಮ್ಮ ಮನೆಗೆ ಬಂದುಬಿಟ್ಟು ಹೋಗೋಣ ಅಂತ 11:15 ಬಾಗಿಲು ತಟ್ಟೋದು. ನಾವೆಲ್ಲ 9:00, ನಾನು 10 ಗಂಟೆಗೆ ಮಲಗಿಬಿಡೋಳು. 10 ಗಂಟೆಗೆಲ್ಲ ವಾಚ್ಮನ್ನು ಮಲಗಿಸ್ಬಿಡ್ತೀನಿ ನಾನು. ದಯವಿಟ್ಟು ಮಲಗೋ, ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎದ್ದು ಹೇಳ್ತೀಯಲ್ಲ ನೀನು ಅಂತ. 11 ಗಂಟೆಗೆ ಬಂದು ಬಾಗಿಲು ತಟ್ಟೋದು. ವಿ ಆರ್ ಹಿಯರ್. ಇವಳು ಅಮ್ಮ ಪ್ಲೀಸ್, ನಮ್ಮ ಫ್ರೆಂಡ್ಸ್ ಅಂತೆ, ಅವಳಿಗೆ ಈ ಕಡೆ ಹೋಗೋಕ್ಕಾಗಿಲ್ವಂತೆ. ಈಗೇನು ಇಲ್ಲಿ ಮಲಗ್ತಾಳ, ಈ ನೈಟ್ ಬಂದು ಇಲ್ಲಿಗೆ ಮಲಗೋದಾದರೆ ನಾಳೆ ಬೆಳಗ್ಗೆ ಈ ಬೆಡ್ಶೀಟಲ್ಲ, ನಾನು ಆ ಲೆಕ್ಕ ಈ ಬೆಡ್ಶೀಟೆಲ್ಲ ವಾಶ್ ಮಾಡಬೇಕು. ಎಲ್ಲ ಮಲಗೋದಿಲ್ಲ. ರಾತ್ರಿ 3 ಗಂಟೆ ತನಕ ಮಾತಾಡ್ತಾ ಇರ್ತಾರೆ, ಸ್ಲೀಪ್ ಓವರ್ ಅಂತ. ಬಟ್ ದೇ ಟ್ರಸ್ಟ್ ಮೀ, ದೇ ಆರ್ ಫ್ರೆಂಡ್ಸ್. ಎಷ್ಟೊತ್ತಿಗೆ ಹೋದರೂ ಆ ಆಂಟಿ ಊಟ ಆಗ್ತಾಳೆ, ಏನು ಬೇಕೋ ಆಗ್ತಾಳೆ. ಒಂದೇ ಮಾತ್ರ ಹೇಳ್ತೀನಿ, ಬೆಳಗ್ಗೆ ಎದ್ದು ಹೇಳಿದ್ರೆ ದಯವಿಟ್ಟು ಅದನ್ನೆಲ್ಲ ಮಡಿಸಿ ಕೆಳಗೆ ಇಟ್ಬಿಟ್ಟು ಹೋಗಿ, ಬೆಡ್ಡಲ್ಲೇ ಬಿಟ್ಟು ಹೋಗಬೇಡಿ. ಇಷ್ಟೇ.
ದೇ ಆಲ್ ಫೀಲ್ ದಟ್ ಐ ಆಮ್ ದೇರ್ ಫ್ರೆಂಡ್. ಆ ಒಂದು ಫ್ರೆಂಡ್ಶಿಪ್ಪನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಬಿಕಾಸ್ ಐ ಮಿಸ್ ಮೈ ದಟ್ ಆ ವಯಸ್ಸು ಆ ಫ್ರೆಂಡ್ಸನ್ನು. ಸ್ಕೂಲಿಂದ ನಾನು ಇಲ್ಲಿಗೆ ಬಂದುಬಿಟ್ನಲ್ಲ, ನಮಗೆ ಫ್ರೆಂಡ್ಸ್ ಇರಲಿಲ್ಲ. ಆ ಫ್ರೆಂಡ್ಶಿಪ್ಪನ್ನ ಇಲ್ಲಿ ಕೆಲವು ಜೊತೆಗೆ ನನಗೆ ಇಂಪ್ರೂವ್ ಆಯಿತು. ಬಟ್ ಸ್ಟಿಲ್ ದಟ್ ಒಂದೊಂದು ವಯಸ್ಸಿಗೆ ಇರುವ ಆ ಫ್ರೆಂಡ್ಶಿಪ್ಪು ಅದೆಲ್ಲ ನನಗೆ ಈಗ ನನ್ನ ಮಕ್ಕಳ ಜೊತೆಗೆ ಅವ್ರ ಮಕ್ಕಳ ಫ್ರೆಂಡ್ಸ್ ಜೊತೆಗೆ ಸಿಗ್ತಾ ಇದೆ. ನಿಮ್ಮ ಕೆರಿಯರಲ್ಲಿ ಈಗ ಮುಂದೆ ಏನು ಮಾಡ್ಬೇಕಂತಿದ್ದೀರಾ? ನಿಮ್ಮ ಬದುಕಲ್ಲಿ ಮುಂದೆ ಏನು ಮಾಡ್ಬೇಕಂತ? ನನ್ನ ಬದುಕು ನಾನೇನು ಮಾಡಬೇಕು ಅಂತ ನಿಮ್ಗೆ ಯಾಕೆ ಹೇಳಬೇಕು? ಇಲ್ಲ, ನಮ್ಗೆ ಕುತೂಹಲ ಇದೆ, ಅದಕ್ಕೆ ಬೇಡ, ನಾನು ಏನು ಮಾಡ್ತೀನೋ ನೋಡ್ತಾ ಇರಿ. ನಾನು ಏನು ಬೇಕಾದರೂ ಮಾಡ್ತೀನಿ. ಒಂದು ಏನು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಎಲ್ಲ ಯಾರು ಮಾಡೋಕ್ಕಾಗಲ್ಲ ಸರ್. ಇದೇನು ರೋಡಾ, MG ರೋಡ್ ಹಿಂಗೆ ಹೋಗುತ್ತೆ, ಇಲ್ಲಿ ಮೆಟ್ರೋ ಹಾಕ್ತೀವಿ, ಇಲ್ಲಿ ಇದಾಗ್ತೀವಿ ಅನ್ನೋಕ್ಕೆ. ಜೀವನದಲ್ಲಿ ಯಾರು ರೋಡ್ ಗಿಡ ಏನು ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಗೆ ಏನಾಗುತ್ತೆ ನೆಕ್ಸ್ಟ್ ಮಿನಿಟ್ ಅಂತಾನೇ ಗೊತ್ತಿಲ್ಲ. ಆವಾಗ ಏನು ಮಾಡಬೇಕು ಅಂತ ಹೆಂಗೆ ಹೇಳ್ತೀರಾ? ನಾನೇನಾದರೂ ಈಗ ಶ್ರೀಹರಿಕೋಟದಲ್ಲಿ ಕೂತಿದ್ದೀನ, ಈ ಲಾಂಚ್ ಮಾಡ್ತೀವಿ, ಹಿಂಗೋಗುತ್ತೆ ಹಂಗೋಗುತ್ತೆ ಅಂತ ನಮಗೇನು ಗೊತ್ತೇ ಇಲ್ಲ. ಒಳ್ಳೆ ಪಿಕ್ಚರ್ಸ್ ಬಂದರೆ ಆ್ಯಕ್ಟ್ ಮಾಡ್ತೀವಿ, ಕತೆ ಕೇಳ್ತೀವಿ, ದಟ್ಸ್ ಆಲ್. ನನಗೊಂದು ಮಾತ್ರ ಗೊತ್ತು, ಇವತ್ತು ರಾತ್ರಿ ಹೋದ ತಕ್ಷಣ ಏನು ಮಾಡಬೇಕು ಅಂತ. ಯಾಕೆಂದರೆ ಅಡುಗೆ ಮನೆ ನಂದು, ಅದು ಮಾತ್ರ ಯಾರಿಗೂ ಬಿಟ್ಕೊಡ್ಲಿಲ್ಲ ನಾನು. ಏನು ಕೊಡಬೇಕು, ಹೆಂಗೆ ಊಟ ಮಾಡಬೇಕು, ಸರಿ ಹಾಲು ತರಿಸಿಡಿ, ಹೆಬ್ಬಾಕಬೇಕು, ಮೊಸರು ಬೇಕು, ಅದು ಇದು ಇದೆಲ್ಲ ಮಾತ್ರ ನನಗೆ ಗೊತ್ತು. ನಾಳೆ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್, ಒಂದು ವಾರಕ್ಕೆ ಏನು ಬೇಕು ಅನ್ನೋದು ಮಾತ್ರ ಹಾಕ್ಕೊಂಡಿಟ್ಟಿರ್ತೀನಿ. ಆಗಲೇ ನನಗೆ 15 ದಿವಸ ಆದಮೇಲೆ ನನ್ನ ಉಪ್ಪಿಟ್ಟು ವಾಪಸ್ ಬರುತ್ತೆ. ಇಲ್ಲಾಂದರೆ ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ ಯಾರು. ಅದರಿಂದ ಅದನ್ನು ವಾಪಸ್ ಮಾಡೋಕ್ಕೋಸ್ಕರ ಮೆನು ಹಾಕ್ಕೊಂಡಿಟ್ಟಿರ್ತೀನಿ ಅಷ್ಟೇ ಹೊರತು ಇನ್ನೇನು ಮುಂದೆ ನಾನು ಇದು ಮಾಡ್ತೀನಿ ಅಂದರೆ ಆಯ್ತು ರೀ, ನಾನು ಇಲ್ಲಿಂದ ಹೋಗ್ತೀನಿ, ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಫ್ಲೈಟ್ ಹತ್ತೀನಿ ಅಂತ ಹೇಳ್ತೀನಿ. ನಡೆಯುತ್ತಾ? ನಡುವೆ ಏನು ಬೇಕಾದ್ರೂ ನಡೀಬೋದು. ವಿ ಡೋಂಟ್ ನೋ, ಬಿಕಾಸ್ ದಟ್ ಈಸ್ ವಾಟ್ ಲೈಫ್ ಹ್ಯಾಸ್ ಟಾಟ್ ಮೀ ದ ಡೇ ಐ ಕೇಮ್ ಟು ಸಿನಿಮಾ ಇಂಡಸ್ಟ್ರಿ. ಮನೇಲಿದ್ದಿದ್ದರೆ ಇಷ್ಟು ಕಲ್ತಿರೋಳಲ್ಲ ನಾನು. ಸಿನಿಮಾಗೆ ಬಂದ ಮೇಲೆ ಕಲ್ತಿದ್ದೀನಿ. ಈಚ್ ಆ್ಯಂಡ್ ಎವ್ರಿಬಡಿ, ಲೈಟ್ ಪರ್ಸನಿಂದ ಲೈಟ್ ಆಫೀಸರ್ ಅಂತಾರೆ. ಈಗ ಕ್ಯಾಮ್ರಾಮ್ಯಾನ್ಗೆ ಮಾತ್ರ ಯಾಕ್ರಿ ಕ್ಯಾಮ್ರಾ ಮ್ಯಾನ್ ಅಂತಾರೆ, ಅವ್ರಿಗೆ ಯಾಕ್ರಿ ಕ್ಯಾಮ್ರಾ ಆಫೀಸರ್ ಅಂತ ಹೇಳಲ್ಲ. ಆ ಥರ ಒಬ್ಬೊಬ್ಬರ ಹತ್ರನೂ ಏನೇನೋ ಕಲ್ತಿರ್ತೀವಿ. ಅವ್ರ ನಾಲೆಜ್, ಅವ್ರ ಎಕ್ಸ್ಪೀರಿಯನ್ಸ್ ಈಸ್ ಹೈ, ಫಿಲಾಸಫಿ ಈಸ್ ಹೈ. ಒಂದೊಂದು ಕಲ್ತ್ಕೊಟ್ಟಿದ್ದಾರೆ ನಮಗೆ. ನೋಡಿ, ನಂದು ಲಾಸ್ಟ್ ಇದು ಪ್ರಶ್ನೆ ನಿಮಗೆ. ನೋಡಿ, ನಿಮ್ಮ ತಂದೆ ಪ್ರಾಮಿಸ್ ಅಂದರೆ ಹೊಳೆದ್ರೆ ಗೊತ್ತಿಲ್ಲ. ನೋಡಿ, ಇವಾಸ್ ಅ ಪಾಲಿಗ್ಲಾಟ್, ಅಷ್ಟು 14 ಭಾಷೆ ಅವರಿಗೆ ಗೊತ್ತಿತ್ತು ಅಂತ ಹೇಳಿದ್ರಿ. ಮತ್ತು ಅಷ್ಟೊಂದು ಕೊಂಕಣಿನೂ ಸೇರಿದಂತೆ ಅಷ್ಟೊಂದು ಭಾಷೆಗಳಲ್ಲಿ ಅವರು ಬರೆಯೋಕ್ಕೂ ಬರುತ್ತೆ. ಅವರು ವರ್ಕ್ ಬಿಕಾಸ್ ಲಿಪಿ ಇದು ತಾನೆ, ಕನ್ನಡ ತಾನೆ ಬರೆಯೋದು. ಕನ್ನಡದಲ್ಲೇ ಕೊಂಕಣಿ ತುಳು ಎಲ್ಲ ಬರೀತಿದ್ರು ಅವರು. ಮತ್ತು ನೀವು ಇಷ್ಟೊಂದು 5 ಭಾಷೆಯಲ್ಲಿ ಸಿನಿಮಾ ಮಾಡಿದ್ದೀರಾ ನೀವು? ಸಿಂಗಳಿಸು ಮಾಡಿದ್ದೀನಿ. 6. ನಾ ಏನು ಹೇಳ್ತೀನಿ ಅಂದರೆ, ನಾವೆಲ್ಲ ಹಿಂದೆ ಕೇಳ್ತಾ ಇದ್ವಿ, ಅದು ಹೇಗೆ ಇವಾಗ ಶಂಕರಾಚಾರ್ಯ ಕೆಳದಿಯಿಂದ ಅಲ್ಲಿ ಹೋಗಿ ಕಾಶ್ಮೀರಕ್ಕೆ ಹೋಗಿ ಶ್ರೀನಗರ್ಗೆ ಹೋಗಿ ಆದಿಶಂಕರ ಅಂದರೆ ಆ ಕಾಲದಲ್ಲಿ ಹೇಗೆ ಜನ, ಅಂದರೆ ನಮಗೆ ಒಂದು ನೇಷನ್ ಸ್ಟೇಟ್ ಇಂಡಿಯಾ ಅಂತ ಇರಲಿಲ್ಲ. ಅಂದರೆ ಎಷ್ಟೊಂದು ಒಂದು ಕಲ್ಚರಲ್ ಭಾರತ ಅಂತಿತ್ತು. ಎಲ್ಲರೂ ಟ್ರಾವೆಲ್ ಮಾಡ್ತಾಯಿದ್ರು. ಅವ್ರು ಹೇಗೆ ಒಬ್ಬರೊಬ್ಬರ ಜೊತೆ ಮಾತಾಡ್ತಾಯಿದ್ರು ನಮಗೆ ಗೊತ್ತಿಲ್ಲ. ಈಗ ನಮಗೆ ಎಷ್ಟೊಂದು ಥರದ ಐಡೆಂಟಿಟಿ ಡಿವಿಷನ್ಸ್ ನಮ್ಮ ಇವಾಗ ಇಂಡಿಯಾಲಿದೆಯಲ್ಲ. ನೀವು ಹೌ ಕ್ಯಾಶುವಲಿ ಸೊ ಈಸಿಲಿ ನೀವು ಎಲ್ಲ ಕಲ್ಚರ್ಸಲ್ಲೂ ನೀವು ನೋಡಿ, ನಮ್ಮ ಜೊತೆ ಹಿಂಗೆ ಕನ್ನಡಿಗರಾಗಿ ಹೊಂದ್ಕೊಂಡಿರ್ತೀರ ನೀವು, ಹಾಗೆ ತಮಿಳಲ್ಲೂ ಇರ್ತೀರಾ, ಹಾಗೆ ತೆಲುಗಲ್ಲಿ ಇರ್ತೀರಾ. ಅದಕ್ಕೆ ಏನು ಫಾರ್ಮುಲಾ? ಅದು ಎಲ್ಲರಲ್ಲಿ ಇದನ್ನ ರೂಢಿಸೋದಕ್ಕೆ ಏನು ಮಾಡ್ಬೋದು? ಒಂದೇ ಯಾವಾಗಲೂ ತಿಳಿಸ್ಕೊಡೋದು, ನಗೋಕ್ಕೆ ಗೊತ್ತಿರೋ ಮೃಗ ಮನುಷ್ಯ ಒಬ್ಬನೇ ಅಲ್ವಾ. ಈ ನಗು ಅನ್ನೋದು, ಈ ಸ್ಮೈಲ್ ಅನ್ನೋದು ಗೊತ್ತಿರೋ ಮೃಗ ನಾವೊಬ್ಬರೇ. ಆಲೋಚನೆ ಮಾಡಿ, ನಾಯಿ ಏನಾದರೂ ನಕ್ಬಿಟ್ರೆ ನಾವೇನು ಮಾಡ್ತೀವಿ? ಸತ್ತೇ ಹೋಗ್ತೀವಿ, ಹೆದರ್ಕೊಂಡು. ಅಯ್ಯೋ, ಈ ನಾಯಿ ನಗ್ತಾ ಇದೆ, ಈ ಸಿಂಹ ನಗ್ತಾ ಇದೆ ಅಂತ. ಅವುಗಳಿಗೆ ನಗೋಕ್ಕೆ ಬರಲ್ಲ. ಈ ನಗುನ ಒಂದು ತೋರಿಸ್ಬಿಟ್ರೆ ಅದಕ್ಕಿಂತ ದೊಡ್ಡ ಲ್ಯಾಂಗ್ವೇಜ್ ಬೇಕಾಗಿದೆಯಾ ನಿಮಗೆ? ಥ್ರೂ ದ ಸ್ಮೈಲ್ ಯು ಆ್ಯಕ್ಚುಲಿ ಸೆಂಡಿಂಗ್ ದ ವೇವ್ಸ್ ಆಫ್ ಲವ್. ಅದಷ್ಟೇ ಬೇಕಾಗಿದೆ. ನಾನು ಒಂದು ಥ್ರೂಔಟ್ ಮೈ ಜರ್ನಿ ಫ್ರಮ್ ನ್ಯೂಯಾರ್ಕ್ ಟು ಮುಂಬೈ ಒಂದು ರಷ್ಯನ್ ಲೇಡಿ ಜೊತೆಗೆ ಬಂದೆ. ಅವಳಿಗೆ ಇಂಗ್ಲೀಷ್ ಬರಲ್ಲ, ನನಗೆ ರಷ್ಯನ್ ಬರಲ್ಲ. ಬಟ್ ಇಬ್ಬರು ಮಾತಾಡಿಕೊಂಡು ಅರ್ಥ ಮಾಡಿಕೊಂಡು ಎಲ್ಲ ಹೇಳ್ಕೊಂಡು ಬಂದಿದ್ದೀವಿ. ಫುಲ್
ಅಲ್ಲಿ ಡೆಲ್ಲಿಯಲ್ಲಿ ಇಳಿದಿದ್ದ ತಕ್ಷಣ ನನ್ನನ್ನು ನೋಡಿ ಅವಳು ಕೈ ಹಿಡ್ಕೊಂಡ್ಬಿಟ್ಟು ಹಿಂಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟು ನಂದಿ ಅಂದ್ಲು, ಅಂದರೆ ತಮಿಳಲ್ಲಿ. ನಾನು ಅದಕ್ಕೆ ಅವಳು ಹೇಳಿದ ನೆನಪಿದೆ, ರಷ್ಯಾ ನೆನಪಿಲ್ಲ. ನಾನು ರಷ್ಯನಲ್ಲಾಗೇನೋ ಹೇಳಿದೆ. ಚೆನ್ನಾಗಿ ಹಿಂಗೆ ತಪ್ಕೊಂಡ್ಬಿಟ್ಟು ಹಿಂಗಂದರು. ಆ ನಗು, ಅವಳು ನಗು, ನನ್ನ ನಗು, ಇದೆರಡೇ ಇಂಟ್ರ್ಯಾಕ್ಷನ್ ಮಾಡ್ತಿತ್ತು, ಇನ್ನು ಯಾವುದೇ ಇಂಟ್ರ್ಯಾಕ್ಷನ್ ಇಲ್ಲ. ಮೊದಲಾದರೂ ನಮ್ಗೆ ಇಷ್ಟೇ ಭಾಷೆಗಳಿತ್ತು, ಈಗ ಇಷ್ಟೆಲ್ಲ ಭಾಷೆಗಳಿದೆ, ಇಲ್ಲಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಈಗ ಏನೂ ಇಲ್ಲ ಅಂದರೂ ಆನ್ಲೈನ್ ಟ್ರಾನ್ಸಾಕ್ಷನ್ಸೇ ಭಾಷೆಗಳು ಭಾಳ ಇದೆ, ಜನಗಳು ಅರ್ಥ ಆಗ್ತಾ ಇದೆ ಈಗ ಈಸಿ. ಈಗಿರೋ ಲೋಕದಲ್ಲಿ ಹೋಗೋಕ್ಕೆ ಬರೋಕ್ಕೆ ಮಿಕ್ಸ್ ಮಾಡಿಕೊಂಡು ಮಿಂಗಲ್ ಮಾಡೋಕ್ಕೆ ತುಂಬ ಈಸಿ ಅಂತಲೇ ಹೇಳ್ತೀನಿ ನಾನು. ಆದರೆ ನನ್ನ ಏಜ್ ಗ್ರೂಪಲ್ಲಿರೋರು ಅರ್ಥ ಮಾಡಿಕೊಂಡು ಸ್ವಲ್ಪ ಕೆಳಗೆ ಇಳಿದು ಬನ್ನಿ. ಭಾಳ ಜನ ಇಳಿದು ಬರಲ್ಲ. ನಾನು ನನ್ನ ವಯಸ್ಸಿಗೆ ಅಂತ ಹಿಂಗಂತಾರೆ, ಏನು ನೀನು ಸಾಧನೆ ಮಾಡಿದೆ ನನ್ನ ವಯಸ್ಸಿಗೆ, ಈಗ ಮಾಡೋರಿಗಿಂತ ಸಾಧನೆ ಮಾಡಿಬಿಟ್ಟಿದ್ಯಾ, ಆ ಒಂದು ಅಹಂಕಾರ ಬಿಟ್ಬಿಡಿ. ನಾನು ಇನ್ನೂ ಬಾಳ್ತಾ ಇದ್ದೀನಲ್ಲ, ಇನ್ನೂ ಉಸಿರಾಡ್ತಾ ಇದೆ ಈ ಕ್ಷಣದ ತನಕ, ಹಿಂಗಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಈ ಕ್ಷಣ ಆದಮೇಲೆ ಇವ್ರ ಜೊತೆಗೆ ಹೊಂದ್ಕೊಂಡು ಹೋಗ್ತಾನೇ ಇರು, ನಗ್ತಾ ಇರು, ಸಂತೋಷವಾಗಿರು. ಬಿಕಾಸ್ ಇಟ್ ಈಸ್ ಪ್ರಾಕ್ಟೀಸಿಂಗ್ ಹ್ಯಾಪಿನೆಸ್ ಈಸ್ ವರ್ಸ್ ದನ್ ಪ್ರಾಕ್ಟೀಸಿಂಗ್ ಫಿಡ್ಲ್. ಒಂದು ವಯಲಿನ್ ಕಲಿಯೋದಕ್ಕಿಂತ ಕಷ್ಟ ಹ್ಯಾಪಿನೆಸ್ನ ಪ್ರಾಕ್ಟೀಸ್ ಮಾಡೋದು. ಆಲೋಚನೆ ಮಾಡಿ, ಎಲ್ಲದಲ್ಲೂ ಅದನ್ನು ನೋಡಬೇಕಾಗುತ್ತೆ. ಬಿಕಾಸ್ ಎನಿ ಟೈಮ್ ಈ ದುಃಖ ಅನ್ನೋದು ಹೋಗ್ಬಿಡುತ್ತೆ. ಈಗ ಒಬ್ಬರು ಸತ್ತರ್ರಿ, ಅಳ್ತೀರಾ, ಅಪ್ಪ ಅಯ್ಯೋ ಅಪ್ಪ ಅಂತ ಅಳ್ತಾನೆ ಇರ್ತೀವಿ. ಒಂದು 10 ನಿಮಿಷ ಆದಮೇಲೆ ಯಾರಾದರೂ ಬಂದು ಆ ಕಡೆ ಹಂಗೆ ನಡ್ಕೊಂಡು ಹೋದರೆ, ಏನೋ ಬಾಡಿ ಬಿದ್ದಿದೆ, ಅಷ್ಟಕ್ಕೆ ಬಾಡಿ ಬಿದ್ದಿದ್ದೆ ಹಿಂಗೆ ಹೋಗ್ತೀಯಾ ಅಂತೀವಿ. ಇಷ್ಟು ತನಕ ಅಪ್ಪ ಅಂತ ಹತ್ತಿದ್ದೆ, ಈಗ ಬಾಡಿ ಆಗಿಬಿಟ್ಟಿದೆಯಲ್ಲ, ಅಷ್ಟೇ ತಾನೇ. ಎನಿಥಿಂಗ್ ವಿಲ್ ಚೇಂಜ್ ಎನಿ ಟೈಮ್. ಸೊ ಈಸಿಯೆಸ್ಟ್ ಥಿಂಗ್ ಇಸ್ ಟು, ಸರ್ ಈಗ ತಾನೇ ಹೇಳ್ತಾ ಇದ್ದೀನಿ ನಗರಿ ಅಂತ, ಅಷ್ಟು ಚಿಂತೆ ಮಾಡ್ತಾ ನಿಂತಿದ್ದೀರಾ, ಯಾಕೆ ಸರ್ ಬಂತು ಅವ್ರು ನೋಡಿ. ನಗೋಕ್ಕೆ ಶುರು ಮಾಡಿಬಿಟ್ರೆ, ಪ್ರಾಕ್ಟೀಸ್ ಮಾಡಿಬಿಟ್ರೆ, ಹ್ಯಾಪಿನೆಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಪ್ರಾಬ್ಲಮೇ ಇಲ್ಲ. ದಿಸ್ ಇಸ್ ಮೈ ಸಿಂಪಲ್ ಆ್ಯಟಿಟ್ಯೂಡ್ ಫಾರ್ ಅ ಲಾಂಗ್ ಟೈಮ್. ಇಲ್ಲಾಂದರೆ ಎಲ್ಲರಿಗೂ ನೋವಿರುತ್ತೆ, ಎಲ್ಲರಿಗೂ ಕಷ್ಟ ಇರುತ್ತೆ, ಎಲ್ಲರಿಗೂ ಏನು ಬೇಕಾದರೂ, ಸುನಾಮಿ ಯಾವಾಗ ಬೇಕಾದರೂ ಬರುತ್ತೆ, ಬರಲಿ ನೋಡೋಣ. ಅದು ಮನೆಯಲ್ಲಿ ನನ್ನ ಗಂಡ ಹೇಳೋದು, ಅಪ್ಪ ಇವಳು ಇರೋ ಒಂಥರ ಧೈರ್ಯ ಇದೆ ನೋಡಿ ಅವಳಿಗೆ, ಅವಳು ಏನು ಬಂದರೂ ಅವಳನ್ನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ. ಅಲ್ಲಾಡ್ಸೋಕ್ಕಾಗಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಅಲ್ಲಾಡಿಸ್ಬಿಟ್ರೆ ಬಿದ್ದುಬಿಡ್ತೀವಿ ಅಷ್ಟೇ, ಯಾರು ಎಬ್ಬಿಸಕ್ಕೆ ನಿಲ್ಲಿಸಲ್ಲ. 2 ಸಲ ಹೇಳ್ತಾರೆ, ಆಮೇಲೆ ಬುದ್ಧಿ ಇಲ್ವಾ, ಇಷ್ಟು ವಯಸ್ಸಾಗಿದೆ ನೀನೇ ಬಿದ್ದುಬಿಟ್ರೆ ಹೆಂಗೆ ಅಂತಾರೆ. ಅದು 10 ವಯಸ್ಸಾದರೂ ಬೈತಾರೆ, 50 ವಯಸ್ಸಾದರೂ ಬೈತಾರೆ. ಸೊ ನಾವೇ ಪ್ರಾಕ್ಟೀಸ್ ಮಾಡ್ಕೋಬೇಕು, ಹೌ ಟು ಬಿ ಕಾಮ್ ಆ್ಯಂಡ್ ಸ್ಟ್ರಾಂಗ್. ದ ಓನ್ಲಿ ವೇ ಈಸ್ ಟು laugh and smile and pass it on. ಥ್ಯಾಂಕ್ ಯು. ಐ ಶುಡ್ ಸೇ ಥ್ಯಾಂಕ್ಸ್. ಬಿಕಾಸ್ ಒಂದು ಸೈಕ್ಯಾಟ್ರಿಸ್ಟ್ ಪಕ್ಕ ಕೂತಿದ್ದ ಥರ ಇತ್ತು ನನಗೆ, ಸೈಕಾಲಜಿಸ್ಟ್ ಅಂತಲೇ ಹೇಳ್ಬೋದು. ನನ್ನಲ್ಲಿ ಹಿಂಗೆ ಕೆದಕಿ ಕೆಲವು ಪ್ರಶ್ನೆಗಳೆಲ್ಲ ಕೇಳಿ, ಇಟ್ ವಾಸ್ ಅ ಬ್ಯೂಟಿಫುಲ್ ಮಾರ್ನಿಂಗ್, ಐ ಕ್ಯಾನ್ ಸೇ ವಂಡರ್ಫುಲ್. ಥ್ಯಾಂಕ್ ಯು ಸೊ ಮಚ್. ಐ ಶುಡ್ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಸೋಲ್ ಇನ್ ದಿಸ್ ಕರ್ನಾಟಕ. ಒಬ್ಬೊಬ್ಬರು ಪಾದಕ್ಕೂ ಮುಟ್ಟಿ ನನ್ನ ಕೃತಜ್ಞತೆ ಹೇಳಿಕೊಂಡು ನಮಸ್ಕಾರ ಮಾಡಿ, ಥ್ಯಾಂಕ್ಸ್ಗಿಂತ ಇನ್ನು ಹೆಚ್ಚು ಮಾತೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ದೇವರು. ನಮ್ಮ ರಾಜ್ಕುಮಾರ್ ಸರ್ ಹೇಳ್ತಾರೆ, ಯಾರ್ರೀ ದೇವರು, ಈ 4 ಕೋಟಿ ಜನ ದೇವರು, ಇವರಿಗಿಂತ ದೇವರಿದಾರ ಅಂತಾರೆ, ಅಭಿಮಾನಿ ದೇವರುಗಳು ಅಂತಾರೆ ಅವರು. ಆ ರೀತಿ ಒಬ್ಬೊಬ್ಬ ಮನುಷ್ಯರು ದೇವರಷ್ಟೇ. ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಯಾವಾಗಲೂ ಬೇಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್, ಥ್ಯಾಂಕ್ ಯು ಸೋ ಮಚ್. ಸಾಯಿರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.